ನಮಸ್ಕಾರ. ಈ 4 ದಿವಸಗಳ ಪ್ರವಚನ ಮಾಲೆಯನ್ನು ನಮ್ಮ ಸಂಸ್ಥೆಯ ಹಿತೈಷಿಗಳು ಹಾಗೂ ಡಾಕ್ಟರ್ ಗಣೇಶ್ ಅವರ ಅಭಿಮಾನಿಗಳು ಆದ ಶ್ರೀಮತಿ ರಮಾ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಶುಭವಾಗಲಿ ಅಂತ ಹಾರೈಸ್ತೇನೆ. ಮಹಾಭಾರತ ಕುರಿತು ಇಲ್ಲಿ ವರ್ಷಗಳುದ್ದಕ್ಕೂ ಅದು ಎಷ್ಟು ಪ್ರವಚನ ಮಾಲೆಗಳು ನಡೆದಿದೆಯೋ ಲೆಕ್ಕನೇ ಇಲ್ಲ. ಮತ್ತೆ ಮತ್ತೆ ನೋಡಿದರೂ ಹೊಸ ಹೊಸ ಅರ್ಥ ಪ್ರಪಂಚಗಳನ್ನು ಹೊಳೆಯಿಸೋದು ಅಭಿಜಾತ ಸಾಹಿತ್ಯದ ಲಕ್ಷಣ. ಮಹಾಭಾರತ ಎಲ್ಲ ಕಾಲಕ್ಕೂ ಸಲ್ಲುವ ಒಂದು ಅದ್ಭುತವಾದ ಕೃತಿ. ಆದಿಪರ್ವದಲ್ಲೇ ಒಂದು ಮಾತು ಬರುತ್ತೆ, ಇತಿಹಾಸ ಪುರಾಣಾನಾಂ ಉನ್ಮೇಷಂ ನಿರ್ಮಿತಂಚ ಯತ್ ಭೂತಂ ಭವ್ಯಂ ಭವಿಷ್ಯಂಚ ತ್ರಿವಿಧಂ ಕಾಲ ಸಂಗೀತಂ ಅಂತ. ಹೀಗೆ ನಮಗೆ ಅತ್ಯಂತ ಉಪಕಾರಕವಾದ ಮಹಾಭಾರತ ಸಂದೇಶವನ್ನು ಪಾತ್ರಗಳ ಅವಲೋಕನದ ಮೂಲಕ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಇವತ್ತು ಆರಂಭ ಆಗ್ತಾ ಇರುವ ಮಾಲಿಕೆಯಲ್ಲಿ ನಮಗೆ ತಿಳಿಸ್ಕೊಡೋರಿದ್ದಾರೆ. ಮಹಾಭಾರತ ಒಂದು ಸಂಧಿಕಾಲದ ದಾಖಲೆ. ಯುಗಾನುಕ್ರಮದಲ್ಲಿ ಧರ್ಮದ ಉನ್ನತ ಸ್ಥಿತಿ ಹ್ರಾಸಗೊಂಡು ಅವನತ ದಶೆಯಲ್ಲಿ ಇದ್ದಾಗಿನ ಮಾನವ ಜನಾಂಗದ ವಿದ್ಯಮಾನಗಳ ಕಥನ ಮಹಾಭಾರತದಲ್ಲಿ ಇದೆ. ಅದರಲ್ಲಿ ಆ ಕಾಲದವರೆಗಿನ ಪೂರ್ವೇತಿಹಾಸದ ಸ್ಮರಣೆ, ಧರ್ಮಗ್ಲಾನಿಯ ಮೂಲ ಕಾರಣಗಳು, ಜೀವನೋನ್ನತಿಕಾರಕವಾದ ಮೌಲ್ಯಾನುಸಂಧಾನ ಈ ಮೂರೂ ನಿವೇಶಗೊಂಡಿರೋದರಿಂದ ಅನ್ಯವಾಂಗ್ಮಯಕ್ಕಿಂತ ವಿಶಿಷ್ಟವಾದ ಪಥದರ್ಶಕ ಸ್ಥಾನ ಮಹಾಭಾರತಕ್ಕೆ ದೊರೆತಿದೆ. ಮಹಾಭಾರತದಲ್ಲಿ ಈ ಮೌಲ್ಯ ಪ್ರತಿಪಾದನೆಗೋಸ್ಕರ ಬಳಕೆಯಾಗಿರುವ ಒಂದು ಪ್ರಮುಖ ಮಾಧ್ಯಮ ಅಂದರೆ ಅದ್ಭುತವಾದ ಪಾತ್ರಚಿತ್ರಣ. ಇಲ್ಲಿಯ ಪಾತ್ರಗಳು ಕೇವಲ ಕಥೆಯ ಸಂಯೋಜನೆಗೋಸ್ಕರ ಕಲ್ಪಿತವಾಗಿರುವಂಥವಲ್ಲ. ಒಂದೊಂದು ಪಾತ್ರದ ಹಿನ್ನೆಲೆಯಲ್ಲಿ ಗಂಭೀರ ಉದ್ದೇಶ ಇದೆ. ಬದುಕಿನ ಕ್ರಮದಲ್ಲಿ ಏನೇ ವ್ಯತ್ಯಾಸಗಳು ಆಗಿರಬಹುದು, ಸಿದ್ಧರಾಮಯ್ಯ ರಾಜ್ಯಂ ಪ್ರಶಾಸತಿ ಕೂಡ ಆಗಿರಬಹುದು, ಆದರೆ ಮನಸ್ಸಿನ ಭಾವನೆಗಳಲ್ಲಾಗಲಿ ವೃತ್ತಿ ಪ್ರವೃತ್ತಿಗಳಲ್ಲಾಗಲಿ ಬದಲಾವಣೆ ಆಗೋದಿಲ್ಲ. ಹೀಗೆ ಮಹಾಭಾರತ ಎಂದೂ ಗತಾರ್ಥ ಎನಿಸದೆ ಸದಾ ಸಮಕಾಲೀನತೆಯನ್ನು ಉಳಿಸಿಕೊಂಡಿದೆ. ನಮಗೆ ಈಗ ಗೋಚರವಾಗ್ತಾ ಇರುವ ವಿವಿಧ ಅನುಭವಗಳ ಮೂಲ ಮಾತೃಕೆಗಳನ್ನು ಮಹಾಭಾರತ ತಿಳಿಸಿಕೊಟ್ಟಿದೆ. ಪ್ರತ್ಯೇಕ ವ್ಯಕ್ತಿಗಳು ಇತಿಹಾಸ ಪ್ರಾಕಾರದಲ್ಲಿ ಪಾತ್ರಗಳಾದರೆ ತತ್ವಪ್ರಾಕಾರದಲ್ಲಿ ಗುಣಸಂಕೇತಗಳು ಆಗ್ತಾರೆ. ಈ ಗುಣಭಾವ ಪ್ರಪಂಚ ಕಾವ್ಯ ನಾಟಕ ವಾಂಗ್ಮಯದಲ್ಲಿ ನವರಸ ಪ್ರತಿಪಾದಕಗಳಾಗುತ್ತವೆ, ಪುರಾಣದಲ್ಲಿ ನೀತಿ ನಿರ್ಮಾಪಕಗಳು ಆಗ್ತವೆ. ಆದರೆ ದಧನಿ ವರ್ತತೆಯೇವ ಹವಿಃ ಪುನಃ ನ ಮಥನೇನ ವಿನಾ ತದವಾಪ್ಯತೆ ಅಂತ ಭಾಸ ಯಜ್ಞಫಲದಲ್ಲಿ ಹೇಳ್ತಾನೆ. ಮೊಸರಿನಲ್ಲಿ ತುಪ್ಪ ಏನೋ ಇರೋದುಂಟು, ಆದರೆ ತುಪ್ಪ ಸಿಗಬೇಕಾದ್ರೆ ಮೊಸರನ್ನು ಕಡಿಯಬೇಕು. ಈ ಮಥನವನ್ನು ಡಾಕ್ಟರ್ ರಾ ಗಣೇಶ್ರಂಥ ಬಹುಶ್ರುತರ ಮಾತ್ರ ಮಾಡಬಲ್ಲರು. ಅವರು ಈ ಹೊಸ ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈಗಷ್ಟೇ ಡಾಕ್ಟರ್ ರಾಮಸ್ವಾಮಿಯವರು ಮಹಾಭಾರತದ ಮಹತ್ವದ, ಅದರ ಪಾತ್ರಗಳ ಸ್ವಾರಸ್ಯದ ಬಗೆಗೆ ತುಂಬ ಮನನೀಯವಾದ ದಿಗ್ದರ್ಶಕವಾದ ಮಾತುಗಳನ್ನು ಹೇಳಿದ್ದಾರೆ. ಆ ಬೆಳಕಿನಲ್ಲಿ ನನ್ನ ಕೆಲಸ ಬಹಳ ಸುಲಭವಾಗುತ್ತದೆ. ಮಹಾಭಾರತವನ್ನು ಕುರಿತು ಅದರ ಉಪಾಖ್ಯಾನಗಳ ಸ್ವಾರಸ್ಯವನ್ನು ಗಮನದಲ್ಲಿಟ್ಟುಕೊಂಡು ಹಿಂದೆ ಇದೇ ವೇದಿಕೆಯಲ್ಲಿ ನಾನು ಮಾತನಾಡಿದ್ದೆ. ಆ ಬಳಿಕ ಕುಮಾರವ್ಯಾಸ ಭಾರತದ ಪಾತ್ರಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದೆ. ಅದಲ್ಲದೆ ಅವರೇ ಹೇಳಿದಂತೆ ಇನ್ನೂ ಅನೇಕರು ವಿದ್ವಾಂಸರು ಇಲ್ಲಿ ಮಹಾಭಾರತದ ಬೇರೆ ಬೇರೆ ಮುಖಗಳು
ಹಾಗೂ ಪಾತ್ರಗಳ ಬಗ್ಗೆ ಕೂಡ ಹೇಳಿದ್ದಾರೆ, ಹೇಳ್ತಾ ಬಂದಿದ್ದಾರೆ. ಆದರೆ ಅದು ಎಷ್ಟು ಮೊಗೆದರೂ ಬತ್ತದ ನಿಧಿ. ನಾನೇ ಮಹಾಭಾರತದ ಪಾತ್ರಗಳನ್ನು ಕುರಿತಂತೆ ಸುಮಾರು ಒಂದು 7-8 ಪ್ರವಚನ ಮಾಲೆಗಳನ್ನು ಬೆಂಗಳೂರಿನಲ್ಲಿ ಹೊರಗಿನ ಪ್ರಾಂತಗಳಲ್ಲಿ ಕೂಡ ಮಾಡಿದ್ದೀನಿ. ಆದರೂ ಅದರ ಸ್ವಾರಸ್ಯ ಮತ್ತು ಅದನ್ನು ಹೇಳಬೇಕು ಅನ್ನುವಂಥ ತವಕ ನನಗೆ ಕಡಿಮೆ ಆಗಿಲ್ಲ. ಅದೇ ಮತ್ತಿನ್ಯಾವುದೋ ಉಪನಿಷತ್ತನ್ನೋ ಇನ್ಯಾವುದೋ ಗೀತೆಯನ್ನೋ ಅಥವಾ ಇನ್ಯಾವುದೋ ವೇದಾಂತವನ್ನೋ ಹೇಳಿ ಅಂತಂದರೆ ಸಾಕಪ್ಪ 4 ಕಡೆ ಮಾತಾಡಿದ್ದೀನಿ, ಇನ್ನು ಬೇಕಿಲ್ಲ, ಇನ್ನೇನು ಹೆಚ್ಚಿಗೆ ಹೇಳೋದಿಲ್ಲ ಅಂತನ್ನೋವನ್ನು ಮಹಾಭಾರತದ ಬಗೆಗೆ ಅಂತಂದರೆ ನೂತನೋತ್ಸಾಹ ಮತ್ತೆ ಮತ್ತೆ ಇದು ನಿತ್ಯಂ ಹೊಸ ತರ್ಣವಂಬಲ್ ಅತಿ ಗಂಭೀರಂ ಅಂತ ಪಂಪ ಹೇಳಿದ ಹಾಗೆ ಮಹಾಭಾರತವನ್ನೇ ಕುರಿತು ಅವನು ಹೇಳಿದ್ದು ಆ ಭಾವ ಬರುತ್ತದೆ. ಈ ದೃಷ್ಟಿಯಿಂದ ಮಹಾಭಾರತವನ್ನು ಕುರಿತು ಅದರ ಮಹಾ ನಿರ್ಮಾಣ ವ್ಯಾಸ ಮಹರ್ಷಿಗಳು ಮಾಡಿದರಲ್ಲ, ಅವರ ಮನೋಭೂಮಿಕೆಯಲ್ಲಿ ಬೆಳೆದ ಪಾತ್ರಗಳು ಹೊರಗಿನ ಪಾತ್ರಗಳು ಹೌದು, ಹೊರಗೆ ವ್ಯಕ್ತಿಗಳಾದವರು, ಇವರ ಅಂತರಂಗದಲ್ಲಿ ಪಾತ್ರಗಳಾಗಿ ಘನೀಭವಿಸಿ ತೋರಿಕೊಂಡಂಥವರು, ಅವರುಗಳ ಬಗೆಗೆ ಹೇಳುವುದು ಒಂದು ಮಹಾನುಭವ ನನಗೆ. ಹಾಗಾಗಿ ಅದನ್ನು ಮಾಡಿಸ್ತಾ ಇರುವ ತಮ್ಮೆಲ್ಲರಿಗೆ, ಆಯೋಜಕ ಪ್ರಾಯೋಜಕ ಮಹನೀಯರಿಗೆ ನನ್ನ ಧನ್ಯವಾದ ವಂದನೆಗಳು ಸಲ್ಲುತ್ತವೆ. ಇದನ್ನು ನಾನು ಸಾಕಷ್ಟು ವಿವರವಾಗಿ ಮಾಡೋಣ ಅಂತ ಅಂದುಕೊಂಡಿದ್ದೀನಿ. ಅಂದರೆ ಮೂಲ ಮಹಾಭಾರತವನ್ನು ಗಮನದಲ್ಲಿ ಚೆನ್ನಾಗಿ ಇಟ್ಟುಕೊಂಡು ಸಂದರ್ಭೋಚಿತವಾಗಿ ಬೇರೆ ಕವಿಗಳು ಯಾವ ರೀತಿ ಬಳಸಿಕೊಂಡಿದ್ದಾರೆ ಅನ್ನೋದನ್ನು ಅಲ್ಲಲ್ಲಿ ತೋರ್ಪಡಿಸಿಕೊಂಡು, ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅಪ್ಪಟ ಮಾನುಷ ಪುರುಷಕಾರ ಅದರ ಬೆಳಕಿನಲ್ಲಿ ಮಹಾಭಾರತದ ಪಾತ್ರಗಳನ್ನು ಕಾಣಿಸಬೇಕು. ಯಾವುದೇ ಮತಿಯ ಸೋಂಕು ಇರಬಾರದು ಅಂತ. ಕಾರಣ ಇಷ್ಟೇ, ಬದುಕಿಗೆ ಎಲ್ಲ ಮತಗಳು ಅಂಗಭೂತ. ಬದುಕನ್ನು ಯಾವ ಮತವೂ ಕೂಡ ನಡೆಸಲಾರದು, ಎಲ್ಲ ಮತಗಳನ್ನು ಬದುಕು ನಡೆಸುತ್ತೆ. ಈ ಕಾರಣದಿಂದ ಮಹಾಭಾರತವನ್ನು ಶುದ್ಧ ಕಾವ್ಯವಾಗಿ, ಆ ಕಾವ್ಯಕ್ಕೆ ಬೇಕಾಗಿರುವ ಮೂಲ ಆಕರ ಜೀವನವೇ ಆಗಿರುವುದರಿಂದ ಅದನ್ನು ತೋರಿಸಬೇಕು ಅಂತ ಪುಣ್ಯವಶಾತ್ ವ್ಯಾಸ ಮಹರ್ಷಿಗಳು ಅದೇ ಕೆಲಸವನ್ನು ಮಾಡಿರೋದ್ರಿಂದ ನಾನು ಅವರಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಅಂತ ಭಾವಿಸಿದ್ದೀನಿ. ನಮ್ಮ ಪರಂಪರೆ ಮಹಾಭಾರತವನ್ನು ಅನೇಕ ಕಾರಣಗಳಿಗಾಗಿ ಗೌರವಿಸಿದೆ. ಈ ಹೊತ್ತು ಆ ಮಹಾಭಾರತದ ಮಹತ್ವಕ್ಕೆ ಪಾತ್ರಗಳ ಹಿನ್ನೆಲೆಯಲ್ಲಿ ಯಾವ ಘನಸ್ಥಾನ ಸಂದಿದೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ನಾಳೆ ಭಗವಾನ್ ವೇದವ್ಯಾಸರ ಪಾತ್ರದಿಂದ ಆರಂಭ ಮಾಡ್ತೀನಿ. ಮಹಾಭಾರತದ ನಿರ್ಮಾಪಕರು ಭಗವಾನ್ ಕೃಷ್ಣದ್ವೈಪಾಯನ ವೇದವ್ಯಾಸರು, ಕಟ್ಟಕಡೆಗೆ ಮಹಾಭಾರತದ ನಿರ್ದೇಶಕನು ಮಹಾಪಾತ್ರಧಾರಿಯೂ ಆದಂಥ ಭಗವಾನ್ ಕೃಷ್ಣ ವಾಸುದೇವ, ಆತನಿಂದ ಮುಗಿತಾಯ ಮಾಡುವುದು ಅಂತ ಭಾವಿಸಿರುವುದು. ಮಧ್ಯದಲ್ಲಿ ಇನ್ನು ಭೀಷ್ಮನಿಂದ ಸೇರಿದಂತೆ ಮಿಕ್ಕ ಎಲ್ಲ ಪಾತ್ರಗಳನ್ನು ನೋಡೋಣ ಅಂತಂದುಕೊಂಡಿದ್ದೀನಿ. ನಮ್ಮ ಪರಂಪರೆ ಮೊದಲಿಂದ ಮಹಾಭಾರತಕ್ಕೆ ಎಣೆಮೀರಿದ ಗೌರವವನ್ನು ಕೊಟ್ಟಿದೆ. ಯಾವ ಗೌರವವೂ ಅದಕ್ಕೆ ಅರ್ಹವಾದದ್ದು ಅಂತಲೇ ಭಾವಿಸಿದೆ. ವಾಗೀಶ್ವರ, ರಸೇಶ್ವರ, ಸರ್ವೇಶ್ವರ ಅಂತ ಹೆಸರು ಪಡೆದ ಬಾಣಭಟ್ಟ ಮಹಾಕವಿ, ಅವನು ತನ್ನ ಹರ್ಷಚರಿತದಲ್ಲಿ ನುಮ ಸರ್ವವಿದೇ ತಸ್ಮೈ ವ್ಯಾಸಾಯ ಕವಿವೇಧಸೆ ಚಕ್ರೇ ಪುಣ್ಯಂ ಸರಸ್ವತ್ಯ ಯೋವರ್ಷಮಿವ ಭಾರತಂ ಅಂತ ಹೇಳ್ತಾನೆ. ಸರ್ವವಿದೇ ತಸ್ಮೈ ವ್ಯಾಸಾಯ ಕವಿವೇಧಸೆ ಅಂತ ಕವಿ ಬ್ರಹ್ಮ, ಎಲ್ಲವನ್ನೂ ಬಲ್ಲಂಥವರು ಆತರು. ಆತ ಚಕ್ರೇ ಪುಣ್ಯಂ ಸರಸ್ವತ್ಯ ಯೋ ವರ್ಷಮಿವ ಭಾರತಂ, ಇಡೀ ಭಾರತ ದೇಶವನ್ನು ಸರಸ್ವತೀ ನದಿ ಹೇಗೆ ಪಾವನ ಮಾಡುತ್ತೋ, ಸರಸ್ವತಿ ಸಂಸ್ಕೃತಿ ಅಂತ ನಮಗೆ ಈಗ ಸಂಶೋಧನೆಗಳಿಂದ ಗೊತ್ತಾಗ್ತಾ ಇದೆ. ಅದು ಸಿಂಧು ಸಂಸ್ಕೃತಿ ಅಂತಲ್ಲ, ಆರ್ಯ ದ್ರಾವಿಡ ಸಂಘರ್ಷ ಅನ್ನುವುದಲ್ಲ, ಅಖಂಡವಾದ ಸರಸ್ವತಿಯ ಪ್ರವಾಹ ಪರ್ವತಗಳಿಂದ ಮೊದಲುಗೊಂಡು ಸಮುದ್ರದವರೆಗೆ ಹೋದದ್ದು ಅಂತ ಯಾವುದಿದೆ, ಆ ವಿಸ್ತೃತವಾದ ಸರಸ್ವತಿ ನದಿಯ ಸಂಸ್ಕೃತಿ ಅಂತ ಅದನ್ನು ಬಾಣಭಟ್ಟ ಬಲ್ಲವನಾಗಿದ್ದ. ಹೇಗೆ ಸರಸ್ವತಿ ಇಡೀ ದೇಶವನ್ನು ಪಾವನ ಮಾಡಿದಳು, ಆ ರೀತಿಯಲ್ಲಿ ಭಾರತ ಅನ್ನುವ ಕಾವ್ಯದ ಮೂಲಕವಾಗಿ ಈ ಸರಸ್ವತಿಯನ್ನೇ ತಾನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ತನ್ನ ಮಾತಿನಿಂದ ಸಾರಸ್ವತ ಲೋಕವನ್ನು ಪಾವನಗೊಳಿಸಿದ್ದಾರೆ ಅಂತ ಹೇಳ್ತಾನೆ. ಹಾಗೆಯೇ ಕುವಲಯಾನಂದದಲ್ಲಿ ಅಪ್ಪಯ್ಯ ದೀಕ್ಷಿತರು ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಹಿ ಅಬಾಲಲೋಚನ ಶಂಭು ಭಗವಾನ್ ಬಾದರಾಯಣ, 4 ತಲೆಯಿಲ್ಲದ ಬ್ರಹ್ಮ, 4 ಕೈಯಿಲ್ಲದ ವಿಷ್ಣು, 3 ಕಣ್ಣಿಲ್ಲದ ಶಿವ ಅಂತ ತ್ರಿಮೂರ್ತಿ ಸಮಾಹಾರವನ್ನೇ ವೇದವ್ಯಾಸರಲ್ಲಿ ಕಂಡಿರುವಂಥದ್ದು ಉಂಟು. ವರದ ವಿದ್ವಾನ್ ಅಂತ ಒಬ್ಬ ಮಹಾಭಾರತದ ವಿವರಣಕಾರ ಬಹಳ ಚೆನ್ನಾಗಿ ಒಂದು ಶ್ಲೋಕ ಹೇಳ್ತಾನೆ. ಮಹತೆ ಭಾರತಾಯಾಸ್ಮೈ
ವೇದ ಸಾರಾತ್ಮನೇ ನಮಃ ಯಸ್ಯ ಸ್ತುತೌ ಪ್ರಸ್ತುತೌ ವಾ ಭವೇದನ್ಯಚ್ಚ ಭಾರತಂ ಅಂತ. ಮಹತ್ತಾದ ಭಾರತಕ್ಕೆ ನಮಸ್ಕಾರ. ಅದು ವೇದಸಾರ, ಅದರ ಸ್ವರೂಪ ಪೂರ್ತಿ ವೇದವೇ ಆಗಿದೆ. ಅಂದರೆ ಅದು ಅತ್ಯಂತ ಶ್ರೇಯಸ್ಕರವಾದದ್ದು ಅಂತ. ವೇದ ಅನ್ನುವ ಅರ್ಥದಲ್ಲಿ ಜ್ಞಾನ ವಾಂಗ್ಮಯ ಅದು ಅತ್ಯಂತ ಶ್ರೇಯಸ್ಕರ ಅನ್ನುವಂಥದ್ದು. ಅದರ ಸ್ತೋತ್ರ ಮಾಡುವುದಕ್ಕಾಗಿ ಅಥವಾ ಅದನ್ನು ವಿವರಿಸೋದಕ್ಕಾಗಿ ಹೋದರೆ ಇನ್ನೊಂದು ಮಹಾಭಾರತವನ್ನೇ ಹೇಳಬೇಕಾಗುತ್ತದೆ ಅಂತ ಹೇಳ್ತಾನೆ. ಮತ್ತು ನೀಲಕಂಠ ದೀಕ್ಷಿತ ಬಹಳ ಚೆನ್ನಾಗಿ ತನ್ನ ಗಂಗಾವತರಣ ಕಾವ್ಯದಲ್ಲಿ ಹೇಳ್ತಾನೆ, ವ್ಯಾಸಮೇವ ಸ್ತುಮೋ ನಿತ್ಯಂ ವಾಚಂ ಗಣಯಿತುಂ ವಿಧಿ ವಿಷೀದತಿ ವೃಷಾಂಕೇಣ ವಿಲೂನೆ ಪಂಚಮಾನನೆ ಅಂತ ಹೇಳ್ತಾನೆ. ನಾವು ವೇದವ್ಯಾಸರನ್ನೇ ಸ್ತೋತ್ರ ಮಾಡ್ತೀವಿ, ಆತನ ಕಾವ್ಯವನ್ನು ವ್ಯಕ್ತಿತ್ವವನ್ನು ಮೆಚ್ಚಬೇಕು ಅಂತ ಹೊಗಳಬೇಕು ಅನ್ನುವ ಭಾವನೆಯಿಂದ ತೊಡಗಿದ ಬ್ರಹ್ಮನಿಗೆ ತನ್ನ 5ನೇ ತಲೆಯನ್ನು ಶಿವ ಕತ್ತರಿಸಿಬಿಟ್ನಲ್ಲ, ಅದೂ ಇದ್ದಿದ್ರೆ ಸಾಕಾಗ್ತಿತ್ತೋ ಏನೋ, ಬರೀ 4 ತಲೆ 4 ಬಾಯಿ ಸಾಕಾಗೋಲ್ಲ ಅನ್ನುವ ಮಟ್ಟಿಗೆ ವ್ಯಾಸರ ಬಗೆಗಿನ ಗೌರವವನ್ನು ನಾವು ಕಾಣ್ತೀವಿ. ಜಾನಕಿ ಪರಿಣಯ ಅನ್ನುವ ಒಂದು ಸೊಗಸಾದ ಕಾವ್ಯವನ್ನು ಬರೆದ ಚಕ್ರಕವಿ ನೀಲಕಂಠ ದೀಕ್ಷಿತನ ಶಿಷ್ಯ ಅಂತ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಸಮಕಾಲೀನ. ಭಜೆ ಪರಾಶರಸುತಂ ಪಂಚಮಂ ವದನಂ ವಿದೇಹೆ ಉದಭೂನ್ ನಿಗಮೋ ಯಸ್ಮಾತ್ ಪಂಚಮೋ ಭಾರತಾತ್ಮನ ಅಂತ. ಬ್ರಹ್ಮನ 5ನೇ ತಲೆ ಅಂದರೆ ಈತನೇ, ವೇದವ್ಯಾಸ ಮಹರ್ಷಿಗಳೇ. ಇವರ ಬಾಯಿಂದ ಪಂಚಮ ವೇದವಾದ ಮಹಾಭಾರತವೇ ಬಂತು ಅಂತ ಹೇಳಿಬಿಟ್ಟು ಅಂತಾರೆ. ಆಮೇಲೆ ಇನ್ನೊಬ್ಬ ಅಜ್ಞಾತ ಲೇಖಕ ಮಹಾಭಾರತದ ಒಂದು ವಿವರಣೆಯನ್ನು ಬರೀತಾ, ಯದ್ವಿಜ್ಞಾನ ಮಹಾವ್ಯೋಮ್ನಿ ಕ್ರಿಯತೆ ತಚ್ಚರಾಚರಂ ತಸ್ಮೈ ಜ್ಞೇಯದರಿದ್ರಾಯ ನಮೋ ಭಾರತ ವೇದಸೆ ಅಂತಾಳೆ. ನಮೋ ಭಾರತ ವೇದಸೆ, ಭಾರತದ ಬ್ರಹ್ಮನಿಗೆ ವ್ಯಾಸರಿಗೆ ನಮಸ್ಕಾರ. ಆತನ ವಿಜ್ಞಾನ ಮಹಾವ್ಯೋಮ್ನಿ, ಆತನ ಅನುಭವಜನ್ಯವಾದ ಜ್ಞಾನದ ಮಹಾಕಾಶದಲ್ಲಿ, ಅಂದರೆ ಇಟ್ಸ್ ಎ ಕಾಸ್ಮಿಕ್ ಸ್ಪೇಸ್, ಸಕಲ ಚರಾಚರವೂ ಇದೆ. ಹೀಗಾಗಿ ಜ್ಞೇಯ ದರಿದ್ರಾಯ ಅಂತಂದರೆ ವ್ಯಾಸ ಮಹಾಭಾರತದಿಂದ ಆಚೆಗೆ ನಮಗೆ ತಿಳ್ಕೊಳ್ಳೋಕ್ಕೆ ಏನೂ ಇಲ್ಲ. ಹಾಗಾಗಿ ತಸ್ಮೈ ಜ್ಞೇಯ ದರಿದ್ರಾಯ ನಮೋ ಭಾರತ ವೇದಸೆ ಅನ್ನುವ ಮಾತನ್ನು ಹೇಳುವಂಥದ್ದು ನೋಡ್ತೀವಿ. ಹೀಗೆ ನಮ್ಮ ಪರಂಪರೆ ಯಥೇಷ್ಟವಾಗಿ ಗೌರವ ಕೊಟ್ಟಿರುವಂಥದ್ದನ್ನು ಕಾಣ್ತೀವಿ. ಇನ್ನು ಪಾಶ್ಚಾತ್ಯರು ಕೂಡ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ. ಆರ್ಥರ್ ವಿಲಿಯಂ ರೈಡರ್ ಒಂದು ಕಡೆ ಹೇಳ್ತಾನೆ, ಇಫ್ ಐ ವರ್ ಟು ಕನ್ಫೈನ್ ಫಾರ್ ಲೈಫ್ ಟು ಎ ಸಿಂಗಲ್ ಬುಕ್ ಐ ವುಡ್ ಸರ್ಟನ್ಲಿ ಚೂಸ್ ದಿ ಮಹಾಭಾರತ ಅಂತ. ಈ ಮಟ್ಟದ ಒಂದು ಚಾಲೆಂಜನ್ನು ಸ್ವೀಕಾರ ಮಾಡೋರಿದ್ದಾರಲ್ಲ, ಇಡೀ ಜನ್ಮ ಒಂದೇ ಪುಸ್ತಕ ಓದ್ಕೊಂಡಿರಬೇಕು ಅಂದರೆ ಸಂತೋಷವಾಗಿ ಮಹಾಭಾರತ ಓದ್ಕೊಂಡಿರ್ತೀನಿ ಅಂತ. ಒಂದು ಆಕಾಶವಾಣಿ ಭಾಷಣದಲ್ಲಿ DVG ಅವರು ನನ್ನನ್ನು ನಿರ್ಜನವಾದ ದ್ವೀಪಕ್ಕೆ ತಳ್ಳಿಬಿಡ್ತೀನಿ ಅಂತ ಯಾವನಾದರೂ ದೇವದೂತ ಬಂದು ಒಂದು ದೈವ ದಂಡನೆಯನ್ನು ಹೇಳಿದರೆ, ನಾನು ಒಂದು ಕೈಯಿಂದ ತೆಗೆದುಕೊಳ್ಳೋದು ರಾಮಾಯಣ, ಇನ್ನೊಂದು ಕೈಯಿಂದ ತೆಗೆದುಕೊಳ್ಳೋದು ಮಹಾಭಾರತ ಅಂತ ಹೇಳಿಬಿಟ್ಟು ಅಂತಾರೆ. ಆತ ರೈಡರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡೂ ಕೈಗಳಿಂದ ಮಹಾಭಾರತವನ್ನು ಅಪ್ಪಿಕೊಳ್ತೀನಿ ಅಂತನ್ನುವಂಥದ್ದು. ಇನ್ನು ವಿಂಟರ್ನಿಟ್ಸ್ ಹೇಳ್ತಾನೆ, ಇಟ್ ಈಸ್ ದಿ ಆತ ಹೇಳುವಂಥದ್ದು, it is only in a very restricted sense that we may speak of the Mahabharata as an epic and a poem. Indeed, in a certain sense, the Mahabharata is not one poetic production at all, it is rather a whole literature ಅಂತ ಹೇಳ್ಬಿಟ್ಟಂತಾರೆ. ಅದು ಒಂದು ಕಾವ್ಯ ಅಲ್ಲ, ಸಕಲ ವಾಂಗ್ಮಯವೇ ಆಗಿರ್ತಕ್ಕಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ ಅಂತ. ಅದೇ ರೀತಿ ಹರ್ಮನ್ ವೋಲ್ಡನ್ಬರ್ಗ್ ಹೇಳ್ತಾರೆ, ಇನ್ ದಿ ಮಹಾಭಾರತ ಬ್ರೀತ್ ದಿ ಯುನೈಟೆಡ್ ಸೋಲ್ ಆಫ್ ಇಂಡಿಯಾ ಆ್ಯಂಡ್ ದಿ ಇಂಡಿವಿಜುವಲ್ ಸೋರ್ಸ್ ಆಫ್ ಅವರ್ ಪೀಪಲ್ ಅಂತ. ಮಹಾಭಾರತದಲ್ಲಿ ಭಾರತದ ಸಕಲ ಜನತೆಯ ಶ್ವಾಸ ಇದೆ, ಹಾಗೆ ಪ್ರತ್ಯೇಕವಾದ ಒಬ್ಬೊಬ್ಬರ ಉಸಿರು ಕೂಡ ಅದರೊಳಗೆ ಅಡಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹೀಗೆ ಮಹಾಭಾರತವನ್ನು ಕುರಿತು ಅನೇಕ ಪೂರ್ವ ಪಶ್ಚಿಮ ವಿದ್ವಾಂಸರುಗಳು, ಕವಿಗಳು, ಲೇಖಕರು ಗೌರವಿಸ್ತಲೇ ಬಂದಿದ್ದಾರೆ. ಎಲ್ಲಿವರೆಗೆ ಅಂದರೆ ಅದನ್ನು ಅತ್ಯಂತ ಕಟುವಾಗಿ ನಿಂದಿಸಬಲ್ಲಂಥ ಯಾವ ನಮ್ಮ ಸೋಕಾಲ್ಡ್ ಬುದ್ಧಿಜೀವಿಗಳಿದ್ದಾರಲ್ಲ, ಅವರಲ್ಲಿ ಕೆಲವರು ಮುಖ್ಯರಾದವರು ಇದು ತುಂಬ ದೊಡ್ಡದಾದದ್ದು, ಇದಕ್ಕೆ ಸಮಾನವಾದದ್ದು ಇಲ್ಲ ಅಂತ ಮೆಚ್ಚಿಕೊಂಡಿರುವಂಥದ್ದನ್ನು ನೋಡ್ತೀವಿ. ಅಂದರೆ ಅವರಿಗೂ ಕೂಡ ಇದನ್ನು ಬೈದರೆ ನಮಗೆ ಗತಿ ಇಲ್ಲ ಅಂತ ಗೊತ್ತಾಗಿದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ರಾಜ್ಯದ ಒಂದು ಪತ್ರಿಕೆ ಯಾವುದುಂಟು, ಇಂಗ್ಲೀಷ್ ಕನ್ನಡ ಎರಡರೊಳಗೂ ಕೂಡ ಹಲವು ಕಾಲದಿಂದ ಪತ್ರಿಕೆಗಳನ್ನು ಹೊರಡಿಸ್ತಾ ಇರತಕ್ಕಂಥ ಸಂಸ್ಥೆ, ಅವರದ್ದು ಒಂದು ವಾರ ಪತ್ರಿಕೆ ಇದೆ, ಸುಧಾ ಪತ್ರಿಕೆ. ಅವರು ಕಮ್ಯುನಿಸ್ಟ್ ಧೋರಣೆಯನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳುವ ಕ್ಯಾಪಿಟಲಿಸ್ಟ್ಗಳು, ಪತ್ರಿಕೆಯ ಮಾಲೀಕರು ಅಂದರೆ ಕ್ಯಾಪಿಟಲಿಸ್ಟ್ಗಳು. ಅದು ಕಮ್ಯುನಿಸಮ್ನ ಲಕ್ಷಣವೇ ಆಗಿದೆ. ಆದರೆ ಅವರು ಮುಖವಾಡ ಮಾತ್ರ ಕಮ್ಯುನಿಸಮ್ಮು. ಅವರು
ಬೇಕಾದಷ್ಟು ವಿಚಾರವಾದ ಅನ್ನುವ ವಿಕಾರವಾದಕ್ಕೆಲ್ಲ ತಮ್ಮ ಪತ್ರಿಕೆಗಳಲ್ಲಿ ಸಾಪ್ತಾಹಿಕ ಪುರವಣಿಗಳಲ್ಲಿ ಯಥೇಷ್ಟವಾದ ಅವಕಾಶ ಕೊಡುವಂಥವ್ರು. ಆದರೆ ನೀವು ಈಚೆಗೆ ಒಂದು 15-20 ವರ್ಷಗಳ ಸುಧಾ ಗಮನಿಸಿ, ಪ್ರಾಯಶಃ ಒಂದು ವರ್ಷದಲ್ಲಿ ಒಮ್ಮೆಯಾದರೂ ಇಮ್ಮೆಯಾದರೂ ಮಹಾಭಾರತಕ್ಕೆ ಸಂಬಂಧಪಟ್ಟಂಥದ್ದು, ರಾಮಾಯಣಕ್ಕೆ ಸಂಬಂಧಪಟ್ಟಂಥದ್ದು ಧಾರಾವಾಹಿ ಇಲ್ಲದೇ ಇದ್ದರೆ ಸುಧಾ ಪತ್ರಿಕೆ ಹೋಗ್ಬಿಟ್ಟಿದ್ರು ವಸುಧೆಯಲ್ಲಿಯೇ ಇರೋಲ್ಲ ಅನ್ನೋ ಸ್ಥಿತಿ ಬಂದು ಅವರು ಕಚ್ಚಿಕೊಂಡು ಕೂತಿದ್ದಾರೆ. ಸರ್ಕ್ಯುಲೇಷನ್ಗಾಗಲಿ ಇದನ್ನು ನೆಚ್ಚಿಕೊಂಡಿರಬೇಕು ಅನ್ನುವಂಥದ್ದು. ಈ ಮಟ್ಟಕ್ಕೆ ಅದಿಲ್ಲದೆ ಬದುಕೋಕ್ಕಾಗೋಲ್ಲ ಅಂತ. ನಾನೊಮ್ಮೆ ನವಕರ್ನಾಟಕ ಬುಕ್ ಸೆಲ್ಲರ್ಸನ್ನು ಕೇಳಿದ್ದೆ, ನಿಮಗೆ ರಾಮಾಯಣ ಮಹಾಭಾರತ ಇತ್ಯಾದಿಗಳೆಲ್ಲ ಅಪಥ್ಯ ಅಲ್ವಾ, ಭೈರಪ್ಪನವ್ರು ಕಂಡ್ರೆ ಆಗೋದಿಲ್ವಲ್ಲ, ಅವ್ರು ನಾವೆಲ್ಸನ್ನು ಸೇಲ್ ಮಾಡ್ತೀರಾ, ಆ ಪುಸ್ತಕಗಳನ್ನು ಸೇಲ್ ಮಾಡ್ತೀರಾ, ಇಲ್ಲಿ ನಿಮ್ಮ ಪಾತಿವ್ರತ್ಯಕ್ಕೆ ಹಾನಿ ಬರೋದಿಲ್ವಾ ಅಂತ. ಉತ್ತರವೇ ಕೊಡಲಿಲ್ಲ. ಜನ ಬಯಸ್ತಾರೆ ಅಂತ. ನಾನು ಜನವೇ ನಿಮ್ಮ ಬುದ್ಧಿ ಬದಲಾಗಬೇಕು ಅಂತ ಬಯಸ್ತೀನಿ, ಬದಲಾಗ್ತೀರಾ ಅಂತ ಕೇಳಿದೆ. ನಾನು ಭಂಡ. ಅವರು ಮೌನವಾಗಿಬಿಟ್ರು. ಅಂದರೆ ಮಹಾಭಾರತದ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಕೃತಿತ್ವ ಎಷ್ಟು ದೊಡ್ಡದು ಅಂತನ್ನುವುದಕ್ಕೆ ಅದರ ವಿರೋಧಿಗಳಿಗೂ ಅದಿಲ್ಲದೆ ಆಗುವಂಥದ್ದೇ ಅಲ್ಲ ಅಂತ. ಇಡೀ ಪ್ರಪಂಚದಲ್ಲಿ ಯಾವ ಒಂದು ಕಾವ್ಯ ಕೂಡ ಒಂದು ಜನಮಾನಸವನ್ನು ಇಷ್ಟು ಶತಶತಮಾನಗಳಿಂದ ತುಂಬಿ ತುಳುಕಿಸ್ತಾ ಇರುವಂಥದ್ದನ್ನು ನಾವು ನೋಡೋಕ್ಕಾಗೋಲ್ಲ. ಎಲ್ಲ ರೀತಿಯಲ್ಲೂ ನೋಡ್ಬೋದು. ನಾನೇ ಮಹಾಭಾರತ ನಮ್ಮ ಸಾಹಿತ್ಯದಲ್ಲಿ, ಚಿತ್ರದಲ್ಲಿ, ಶಿಲ್ಪದಲ್ಲಿ, ಕಲೆಯಲ್ಲಿ, ರಂಗಪ್ರಯೋಗದಲ್ಲಿ, ಚಲನಚಿತ್ರದಲ್ಲಿ ಯಾವ್ಯಾವ ರೀತಿ ಬಂದಿದೆ ಅನ್ನೋದನ್ನು ಒಂದು ಸಂಶೋಧನಾ ಲೇಖನವನ್ನು ವಿಸ್ತಾರವಾಗಿ ಬರೆದಿದ್ದೀನಿ. ಅದು ಕೇವಲ ದಿಗ್ದರ್ಶಾತ್ಮಕವಾದದ್ದು. ಅದರ ಒಂದೊಂದು ವಿವರ ತೆಗೆದುಕೊಂಡು ಒಂದೊಂದು ದೊಡ್ಡ ಸಂಶೋಧನೆಯನ್ನೇ ಮಾಡಬಹುದಾದಷ್ಟು ಅವಕಾಶ ಉಂಟು. ಅಲ್ಲಿ ನಮಗೆ ಗೊತ್ತಾಗುತ್ತದೆ ಮಹಾಭಾರತವನ್ನು ಆಧರಿಸಿ ಎಷ್ಟು ಪೌರಾಣಿಕ ಚಲನಚಿತ್ರಗಳು ಬಂದಿವೆ, ಅದನ್ನು ಆಧರಿಸಿ ಎಷ್ಟು ಕಾದಂಬರಿಗಳು ಬಂದಿವೆ. ಉದಾಹರಣೆಗೆ ನೋಡಿ, ಪಾಶ್ಚಾತ್ಯರ ಆದಿಕವಿ ವ್ಯಾಸರಿಗೆ ಹೆಗಲಣಿಯಾಗಿ ನಿಲ್ಲಬಲ್ಲಂಥ ಆ ಕಡೆಯ ಒಂದು ವ್ಯಕ್ತಿತ್ವ ಅಂತಂದರೆ ಹೋಮರ್ನ ಕಾವ್ಯವನ್ನು ಆಧರಿಸಿ ಎಷ್ಟು ಕಥೆಗಳು ಬಂದಿವೆ, ಎಷ್ಟು ಕಾದಂಬರಿಗಳು ಬಂದಿವೆ, ಈಗಲೂ ಎಷ್ಟು ಬರ್ತಾ ಇವೆ ಅಂತ ನೋಡಿದ್ರೆ ತುಂಬ ಉತ್ಸಾಹದಾಯಕವಾಗಿ ಏನೂ ಇಲ್ಲ. ಆದರೆ ನಮ್ಮಲ್ಲಿ ಮತ್ತೆ ಮತ್ತೆ ಬರ್ತಾ ಇವೆ. ಚಿಗೆ ದಿ ಡಿಫಿಕಲ್ಟಿ ಆಫ್ ಬೀಯಿಂಗ್ ಗುಡ್ ಅನ್ನುವಂಥ ಒಂದು ಪುಸ್ತಕ ಅಂತೂ ತುಂಬ ಲೋಕಪ್ರಿಯವಾಯಿತು. ಜಯ ಅಂತ ಯಾವ ದೇವದತ್ ಪಟ್ನಾಯಕ್ ಬರೆದಂಥ ಪುಸ್ತಕ ಅಂತೂ ಯಾವಾಗ ಹೋದರೂ ಯಾವ ಏರ್ಪೋರ್ಟಲ್ಲಿ ಕೂಡ ಎಲ್ಲರ ಕೈನಲ್ಲಿ ಇರ್ತಕ್ಕಂಥದ್ದನ್ನು ನೋಡಿದೆ. ಮೊನ್ನೆ ನಾನು ಮಸ್ಕತ್ತಿಂದ ಬರ್ತಾ ಇದ್ದಾಗ ಭೀಮಾ ದಿ ವಾರಿಯರ್ ಅಂತ ಒಂದು ಪುಸ್ತಕ, ಹೆಬ್ಬೊತ್ತಿಗೆ ಒಂದು ನಾವೆಲ್ನ ಒಬ್ಬ ತದೇಕವಾಗಿ ಕೂತ್ಕೊಂಡು ಬಸರಣ ಓದ್ತಾ ಇದ್ದಿದ್ದನ್ನು ನೋಡಿದೆ. ಅಂದರೆ ಎಲ್ಲೆಲ್ಲಿಗೂ ಬಂದಿರತಕ್ಕಂಥದ್ದು. ಅನಿಮೇಷನ್ನಲ್ಲಿ ಕೂಡ ಹೋಮ್ಯಾರಿಕ್ ಎಪಿಕ್ಸ್ ಇಷ್ಟು ಮಿಂಚಲಿಲ್ಲ, ಇವು ಮಿಂಚಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಷ್ಟೇಕೆ ಕಳೆದ ತಿಂಗಳು ಇಟಲಿಯ ಪ್ರವಾಸ ಮಾಡಿಕೊಂಡು ಬಂದೆ. ಅದಕ್ಕೆ ಮುನ್ನ ಗ್ರೀಸ್ಗೆ ಹೋಗಿದ್ದೆ. ಅಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಹೋಮರ್ನ ಕಾವ್ಯ ಸರಣಿಯನ್ನು ಶಿಲ್ಪ ಸರಣಿಯಾಗಿ ಮಾಡಿದ್ದು ಉಂಟಾ ಅಂತ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಎಲ್ಲ ಕಡೆಯಲ್ಲೂ ಡಯೋಜಿನಸ್ ಹಗಲಲ್ಲೇ ದೀಪ ಇಟ್ಟುಕೊಂಡು ಸತ್ಯವಂತರಿಗೆ ಹುಡುಕ್ದ ಅನ್ನೋ ತರಹ ಎಲ್ಲ ಆರ್ಟ್ ಗ್ಯಾಲರಿಗಳಲ್ಲಿ, ಎಲ್ಲ ಮ್ಯೂಸಿಯಮ್ಗಳಲ್ಲಿ, ಎಲ್ಲ ಸೈಟ್ಸಲ್ಲಿ ನೋಡಿಕೊಂಡು ಬಂದೆ. ಇಂಟರ್ನೆಟ್ಟಲ್ಲಿ ಜಾಲಾಡಿದೆ. ಆದರೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಇಟ್ಟುಕೊಂಡು 15, 20, 30 ಭಿತ್ತಿಶಿಲ್ಪಗಳನ್ನು ಎಷ್ಟು ಮಾಡಿಕೊಂಡು ಬಂದಿದ್ದಾರೆ. ಆ ತರಹ ನನಗೆಲ್ಲಿಯೂ ಕಾಣಿಸಲಿಲ್ಲ. ಒಂದೋ ಎರಡೋ ಘಟನೆಗಳನ್ನು ತೋರಿಸ್ತಕ್ಕಂಥದ್ದನ್ನು ಅದ್ಭುತವಾದ ಶಿಲ್ಪಗಳು ಮಾಡಿದ್ದಾರೆ. ಇಡೀ ಕಾವ್ಯವನ್ನು ಶಿಲೆಯಲ್ಲಿ ನೆರೆಟಿವ್ ಆಗಿ, ಶಿಲ್ಪಕಲೆಯಲ್ಲಿ ಕಥನಾತ್ಮಕವಾಗಿ ತೋರಿಸುವಂಥದ್ದು ನೋಡಲಿಲ್ಲ. ಹೀಗೆ ಕಂಡಾಗ ಮಹಾಭಾರತ, ರಾಮಾಯಣ ನಮ್ಮಲ್ಲಿ ಎಷ್ಟು ಪ್ರಭಾವ ಬೀರಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಪ್ರಭಾವ ಬೀರಿರೋದಕ್ಕೆ ಅದು ಬರೀ ಒಂದು ಪುಣ್ಯಕಥೆ, ಅದು ದೇವತೆಗಳ ಕಥೆ, ಅದು ನಮ್ಮ ಮತಕಥೆ ಅನ್ನುವುದಾ? ಖಂಡಿತ ಅಲ್ಲ. ಅದು ತುಂಬ ಆನುಷಂಗಿಕ, ತುಂಬ ಗೌಣ. ಒಂದು ಸಣ್ಣ ಉದಾಹರಣೆ ಕೊಡುವುದಿದ್ದರೆ, ಒಂದು 3 ದಿವಸದ ಕೆಳಗೆ ನಮ್ಮ ತುಂಬ ಜನಪ್ರಿಯರಾದ ಒಳ್ಳೆಯ ಲೇಖಕರು ವಸುಧೇಂದ್ರ ಒಂದು ಮೇಲ್ ಮಾಡಿದರು. ಅವರು ವಿರಾಟ ಪರ್ವದ ಬಗ್ಗೆ ಒಂದು ದೀರ್ಘ ಲೇಖನವನ್ನು ಬರೆದು ಇದನ್ನು ನೀವು ನೋಡಿ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಕಳಿಸಿದ್ರು ಇಂಟರ್ನೆಟ್ಟಲ್ಲಿ. ನಾನು ನೋಡಿ ನನ್ನ ಅಭಿಪ್ರಾಯವನ್ನು ಕೊಟ್ಟೆ. ಅಲ್ಲಿ ಅವರು ಕೊನೆಗೆ ವಿರಾಟ ಪರ್ವ ಯಾಕೆ ತುಂಬ ಚೆನ್ನಾಗಿದೆ, ಜನಕ್ಕೆ ಯಾಕೆ ಇಷ್ಟ ಆಗುತ್ತದೆ ಅನ್ನುವ ಒಂದು ಎಸ್ಟಿಮೇಷನನ್ನು ಮಾಡಿದರು. ಆಮೇಲೆ ನನ್ನ ಅಭಿಪ್ರಾಯಗಳನ್ನು ನಾನು ಹೇಳಿದೆ. ಆಗ ಒಂದನ್ನು ನಾನು ಹೇಳಿದೆ, ನೋಡಿ, ನಮ್ಮಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇವೆರಡರನ್ನು ಪಾರಾಯಣ ಕ್ರಮದಿಂದ ಆರಂಭ ಮಾಡಬೇಕು ಅಂದರೆ ನೇರವಾಗಿ ಬಾಲಕಾಂಡದಿಂದ, ನೇರವಾಗಿ ಆದಿಪರ್ವದಿಂದ ಮಾಡೋದಿಲ್ಲ. ಸುಂದರಕಾಂಡದಿಂದ ರಾಮಾಯಣದ ಪಾರಾಯಣವನ್ನು ಆರಂಭ ಮಾಡ್ತಾರೆ. ಅದೇ ರೀತಿಯಲ್ಲಿ ಇದನ್ನು ನಮ್ಮ ಮಹಾಭಾರತವನ್ನು ವಿರಾಟ ಪರ್ವದಿಂದ ಮಾಡುವಂಥದ್ದು ರೂಢಿ ಉಂಟು. ಯಾಕೆ ಅಂತಂದರೆ
ಅದೊಂದು ವಿನೂತನವಾದದ್ದು. ಸುಂದರಕಾಂಡದಲ್ಲಿ ರಾಮನೇ ಬರೋದಿಲ್ಲ, ಇನ್ನು ವಿರಾಟ ಪರ್ವದಲ್ಲಿ ಕೃಷ್ಣ ಬರೋದಿಲ್ಲ ಅನ್ನೋಷ್ಟು ಗೆಸ್ಟ್ ಅಪೀರೆನ್ಸ್ ಅಷ್ಟೇ, ಇನ್ನೇನೂ ಇಲ್ಲ ಅವನು. ಹೀಗೆ ಈ ಎರಡೂ ಭಾಗಗಳಲ್ಲಿ, ಸುಂದರ ಮತ್ತು ವಿರಾಟ, ಈ ಎರಡು ಭಾಗಗಳಲ್ಲಿ ನಾವು ದೇವಾಂಶ ಸಂಭೂತರು, ಸಾಕ್ಷಾತ್ ದೇವತೆಗಳು, ಪರಮತತ್ವ ಸ್ವರೂಪಿಗಳು, ನಾರಾಯಣನೇ ಆದಂಥ ರಾಮಕೃಷ್ಣರು ಇಲ್ಲದೆಯೂ ನಡೆದ ಭಾಗದಿಂದಲೇ ಪಾರಾಯಣ ಆರಂಭ ಮಾಡ್ತೀವಿ. ಅಂದರೆ ಪುರುಷಕಾರಕ್ಕೆ ಯಾವ ಮಹತ್ವ ಇದೆ ಅನ್ನೋದನ್ನು ಈ ಎರಡು ಕಾವ್ಯಗಳ ಪಾರಾಯಣ ಕ್ರಮದಲ್ಲಿಯೇ ಜನಮಾನಸ ಇಟ್ಟುಕೊಂಡಿರುವಂಥದ್ದು ಮತ್ತು ಸ್ವಯಂಪೂರ್ಣವಾದ ಒಂದು ಪ್ರಬಂಧದಂತೆ ಇರುವಂಥದ್ದು. ತೆಲುಗಿನಲ್ಲಿ ತಿಕ್ಕನ ಸೋಮಯಾಜಿ 15 ಪರ್ವಗಳ ಮಹಾಭಾರತವನ್ನು ಬರೆದು ಪೂರ್ಣ ಮಾಡಿದ. ಮೊದಲಿಗೆ ನನ್ನಯ್ಯ ಭಟ್ಟಾರಕ ಆದಿ ಮತ್ತು ಸಭಾ ಪರ್ವಗಳನ್ನು ಮುಗಿಸಿ ಸುಮಾರು ಭಾಗದಷ್ಟು ಅರಣ್ಯ ಪರ್ವವನ್ನು ಬರೆದಿದ್ದ. ಮುಂದೆ 2 ಶತಮಾನ 4 ಶತಮಾನ ಆದಮೇಲೆ ಎರ್ರ ಪ್ರಗಡ ಅಂತ ಆತ ಶೇಷ ಅರಣ್ಯ ಪರ್ವ ಅಂತ ಉಳಿದ ಅರಣ್ಯ ಪರ್ವವನ್ನು ಮುಗಿಸಿ ಹರಿವಂಶವನ್ನು ಬರೆದು ಮಹಾಭಾರತ ಪೂರ್ಣ ಮಾಡಿದ. 13ನೇ ಶತಮಾನದ ತಿಕ್ಕನ ಸೋಮಯಾಜಿ ವಿರಾಟ ಪರ್ವದಿಂದ ಆರಂಭಿಸಿ ಮಹಾಪ್ರಸ್ಥಾನ ಪರ್ವದ ವರೆಗೆ ಮಹಾಭಾರತವನ್ನು ಪೂರ್ತಿ ಮುಗಿಸಿದ್ದು ಅಂತ ಗೊತ್ತಿದೆ. ಆ ತಿಕ್ಕನ ಸೋಮಯಾಜಿನ ಕವಿಬ್ರಹ್ಮ ಅಂತ ಕರೀತಾರೆ. ವ್ಯಾಸರು ಹೇಗೆ ಕವಿಬ್ರಹ್ಮರೋ ತೆಲುಗಿಗೆ ಹಾಗೆ ಕವಿಬ್ರಹ್ಮ ತಿಕ್ಕನ ಸೋಮಯಾಜಿ. ತಿಕ್ಕನ ಸೋಮಯಾಜಿಯ 15 ಪರ್ವಗಳ ಮಹಾಭಾರತದಲ್ಲಿ ಅತ್ಯುತ್ತಮ ಪರ್ವ ಅಂತಂದರೆ ವಿರಾಟ ಪರ್ವ ಅಂತ. ಯಾಕೆ ಅಂದರೆ ವಿರಾಟ ಪರ್ವದ ಆ ಆಕರ್ಷಕವಾದ ನಾಟಕೀಯತೆ ಮತ್ತು ಪಾಂಡವರು ವಿವೇಕದಿಂದ ಇದ್ದ ಒಂದು ಭಾಗ ಅದು. ವಿಶೇಷವಾಗಿ ಧರ್ಮರಾಜ ವಿವೇಕದಿಂದ ಇದ್ದಂಥ ಒಂದು ಭಾಗ. ಎಲ್ಲಿವರೆಗೆ ಅಂದರೆ ವಿವೇಕ ಟು ದಿ ಎಕ್ಸ್ಟೆಂಟ್ ಆಫ್ ಫಾಲ್ಟ್ ಅನ್ನುವಂತೆ, ಹೆಂಡತಿಗೆ ಅವಮಾನ ಆಗಿದ್ದರೂ ಕೊಯೆಟ್ಟಾಗಿದ್ದು ಹೊರಗೆ ಬಯಲಾಗದೇ ಇರಬೇಕು ಅನ್ನುವ ಜೋಪಾನ ಮಾಡೋ ಮಟ್ಟಕ್ಕೆ ಬುದ್ಧಿ ತಂದುಕೊಂಡು ಬಿಟ್ಟಿದ್ದ ಅಂತಂದರೆ ಏನು ಸ್ವಾರಸ್ಯಕಾರಿಯಾದದ್ದು. ಮಾನವ ಜೀವನದ ಏರುಪೇರುಗಳು ಯಾವಾಗೆಲ್ಲ ಏನೆಲ್ಲ ಪಾಠ ಕಲಿಸುತ್ತವೆ ಅನ್ನೋದನ್ನು ತೋರ್ಪಡಿಸುವ ಅಸಾಮಾನ್ಯವಾದ ನಿದರ್ಶನವಾಗಿ ಕಾಣುತ್ತದೆ. ಇಂಥದ್ದು ನಮ್ಮ ಜನ ಹಿಡಿದಿದ್ದಾರೆ, ಇದನ್ನು ಗಮನಿಸಿದ್ದಾರೆ. ಹಾಗಾಗಿಯೇ ನೋಡಿ, ಮಹಾಭಾರತವನ್ನು ಮೆಚ್ಚಿಕೊಂಡಷ್ಟು ಮಾರ್ಕಂಡೇಯ ಪುರಾಣವನ್ನು ಮೆಚ್ಚಿಕೊಂಡಿಲ್ಲ, ಅಥವಾ ಭವಿಷ್ಯ ಪುರಾಣವನ್ನು ಮೆಚ್ಚಿಕೊಂಡಿಲ್ಲ, ಅಥವಾ ದೇವಿ ಭಾಗವತವನ್ನು, ಇಲ್ಲ ಪದ್ಮಪುರಾಣವನ್ನು, ಇಲ್ಲ ಸ್ಕಾಂದ ಪುರಾಣ. ಮಹಾಪುರಾಣ ರಾಜ, ಹೆಚ್ಚು ಕಡಿಮೆ ಮಹಾಭಾರತದ ಜೊತೆಗೆ ತೂಗಬಲ್ಲಷ್ಟು ಸೈಜ್ ಇದೆ ಅದಕ್ಕೆ. ಆದರೂ ಅದನ್ನು ನಚ್ಚಿಕೊಳ್ಳಲಿಲ್ಲ. ಕಾರಣ, ನಮಗೆ ಬದುಕು ಬೇಕು. ಆ ಬದುಕು ಮಹಾಭಾರತದಲ್ಲಿ ತೋರಿಕೊಳ್ಳುವಂತೆ ಮತ್ತೆಲ್ಲಿಯೂ ಈ ಮಟ್ಟದ ಸಮೃದ್ಧಿಯಲ್ಲಿ ತೋರಿಕೊಳ್ಳೋದಿಲ್ಲ ಅನ್ನುವುದು ಸಂದೇಹವೇ ಇಲ್ಲ. ಸುಮ್ಮನೆ ಮಹಾಭಾರತದ ಕಥೆಯ ಹರಹನ್ನು ನೋಡಿದರೆ ಗೊತ್ತಾಗುತ್ತದೆ ಎಷ್ಟು ಗಾಢವಾದದ್ದು, ಎಷ್ಟು ನಿರ್ಭರವಾದದ್ದು, ಇಂಥ ಜೀವನವನ್ನು ನಮ್ಮ ಮುಂದೆ ತಂದುಕೊಡಬಲ್ಲದ್ದು ಅಂತ. ಇದರ ಮಟ್ಟಿನ ವಾಸ್ತವತೆ, ಇದರ ಮಟ್ಟಿನ ಉತ್ಕಟತೆ ಆದ್ಯಂತ ತುಂಬಿ ತುಳುಕಾಡುವಂತೆ, ಹಾಗಿದ್ದು ಬದುಕಿನ ಬಗ್ಗೆ ಒಂದು ಭರವಸೆ ತಂದುಕೊಡುವಂತೆ ಮತ್ತೊಂದು ಕಾವ್ಯ ಇಲ್ಲ. ಹೋಮರ್ನ ಮಹಾಕಾವ್ಯ ಇಲಿಯಡ್ ಇದೆ, ಆದರೆ ಬದುಕಿನ ಬಗ್ಗೆ ಅದಂಥ ಭರವಸೆಯನ್ನು ತಂದುಕೊಡೋಲ್ಲ. ಮಹಾಭಾರತ ಬದುಕಿನ ಬಗ್ಗೆ ಒಂದು ಭರವಸೆಯನ್ನು ತಂದುಕೊಡುತ್ತದೆ. ಶೇಕ್ಸ್ಪಿಯರ್ ಮಹಾನಾಟಕಕಾರ, ಆದರೆ ಅವನು ಓದಿದ ಮೇಲೆ ಸಮಾಧಾನ ಆಗಬೇಕು ಅಂದರೆ ವ್ಯಾಸರಿಗೆ ಬರಬೇಕಾಗುತ್ತದೆ, ವಾಲ್ಮೀಕಿಗೆ ಬರಬೇಕಾಗುತ್ತದೆ. ಈ ಎಲ್ಲ ದೃಷ್ಟಿಯಿಂದ ನೋಡಬಹುದು. ಇನ್ನು ಮಹಾಭಾರತದ ಆದ್ಯಂತ ವ್ಯಾಸಂಗ ಅಂತೂ ನಮ್ಮ ಪರಂಪರೆಯಲ್ಲಿ ಪುಣ್ಯವಶಾತ್ ಇನ್ನೂ ಇದೆ. ಈಗಲೂ ನನ್ನ ಒಬ್ಬ ತರುಣ ಮಿತ್ರ ಸ್ನೇಹಿತ, ಒಂದು 27-28 ವರ್ಷ ಇರ್ಬೋದು, ಅಮೇರಿಕಾದಲ್ಲಿ ಅವನು ನ್ಯೂಜರ್ಸಿಯಲ್ಲಿ PhD ಮಾಡ್ತಾ ಇದ್ದಾನೆ. ಹೋದವನು ಸಂಸ್ಕೃತ ಕಲಿಬೇಕು ಅಂತಂದ. ನಾನು ಹೇಳಿದೆ, ರಾಮಾಯಣವೋ ಮಹಾಭಾರತವೋ ಓದಿದ್ರೆ ಆಗುತ್ತಪ್ಪ ಅಂತ. ಅವನು ಕಷ್ಟಕರವಾದ ಮಹಾಭಾರತವನ್ನು ಹಿಡಿದುಕೊಂಡು ಒಂದು ಕಡೆ PhD ಮಾಡ್ತಾ, ಇನ್ನೊಬ್ಬರ ಸಹಾಯ ಇಲ್ಲದೆ ನಿಘಂಟು ಮಾತ್ರ ಸಹಾಯದಿಂದ ಮಹಾಭಾರತವನ್ನು ಓದೋಕ್ಕೆ ಆರಂಭ ಮಾಡಿ ಈಗ ಉದ್ಯೋಗ ಪರ್ವಕ್ಕೆ ಬಂದಿದ್ದಾನೆ. ಆದಿ, ಸಭಾ, ಅರಣ್ಯ, ವಿರಾಟ 4 ಪರ್ವಗಳನ್ನು ಮುಗಿಸೋ ಅಷ್ಟೊತ್ತಿಗೇ 2 ರಾಮಾಯಣದಷ್ಟಾಗಿರುತ್ತೆ ಸೈಜು. ಅಂದರೆ ಅದನ್ನು ಓದಿ ಉದ್ಯೋಗ ಪರ್ವದ ಸ್ವಾರಸ್ಯ ಎಷ್ಟು ಚೆನ್ನಾಗಿದೆ. ಆ ಮಹಾಭಾರತವನ್ನು ವ್ಯಾಸಂಗ ಮಾಡುವುದೇ ಒಂದು ಜೀವೋತ್ಕರ್ಷಕವಾದಂಥ ಸಂಗತಿ ಅಂತ ಭಾವಿಸ್ತಾ ಇದ್ದಾನೆ. ಅಂತಂದರೆ ನಾವು ಇಲ್ಲಿದ್ದು ಬೆಂಗಳೂರಿನಂಥ ಮಹಾನಗರದಲ್ಲಿ ರಾಮಾಯಣ ಮಹಾಭಾರತಗಳನ್ನು ಓದುವುದಕ್ಕೆ ಯಥೇಷ್ಟವಾದ ಅವಕಾಶ ಉಂಟು. ಮೊದಲಿಗೆ ಪುಸ್ತಕಗಳಿಂದ ಅದನ್ನು ಮಸ್ತಕಕ್ಕಿಟ್ಟುಕೊಂಡವರವರೆಗೆ ಯಥೇಷ್ಟವಾಗಿ ಜನರಿದ್ದಾರೆ. ಯಾರನ್ನ ಕೇಳಿದ್ರೂ ಅದಕ್ಕೆ ವಾತಾವರಣ ಉಂಟು. ಈ ರೀತಿಯಾದ ವಾತಾವರಣ ಹೋಮರ್ನ ಕಾವ್ಯ ಓದೋಕ್ಕೋ, ವರ್ಜಿಲ್ನ ಕಾವ್ಯ ಓದೋದಕ್ಕೋ, ಡಾಂಟೆ ಕಾವ್ಯ ಓದೋಕ್ಕೋ ಬೇರೆ ದೇಶಗಳಲ್ಲಿ ಇಲ್ಲ. ಇದು ನಮಗೆ ದಕ್ಕದೇ ಇದ್ದರೆ ಗತಿ ಏನು? ಇನ್ನು ಈ ಕಾವ್ಯದ ಒಂದೊಂದು ಅಧ್ಯಾಯಗಳಲ್ಲಿ, ಒಂದೊಂದು ಉಪಪರ್ವದಲ್ಲಿ, ಒಂದೊಂದು ಪರ್ವದಲ್ಲಿ ಕಂಡುಬರುವ ಸ್ವಾರಸ್ಯ ಅಪ್ರತಿಮವಾದದ್ದು.
ಆದರೆ ಇವೆಲ್ಲ ಸ್ವಾರಸ್ಯಗಳಿಗಿಂತ ಮಿಗಿಲಾದದ್ದು ಅಂತ ನಾವು ಹೇಳೋದಿದ್ದರೆ ಅದು ಖಂಡಿತವಾಗಿ ಪಾತ್ರ ಪ್ರಪಂಚದ್ದು. ನಿಜವೇ, ಮಹಾಭಾರತದ ಗಾತ್ರ ಎಷ್ಟು ದೊಡ್ಡದು ನಮಗೆ ಗೊತ್ತಿರುವಂತೆ ಶತಸಹಸ್ರೀ ಸಂಹಿತೆ ಅಂತ 1,00,000 ಶ್ಲೋಕಾತ್ಮಕವಾದದ್ದು ಅಂತ. ಕೆಲವು ಆವೃತ್ತಿಗಳಲ್ಲಿ ಅದಕ್ಕಿಂತ ಹೆಚ್ಚು ಉಂಟು, ಪರಿಷ್ಕೃತ ಆವೃತ್ತಿಯಲ್ಲಿ ಕಡಿಮೆಯೂ ಉಂಟು. ಮತ್ತು ಇಲ್ಲಿ 102 ತತ್ವಚಿಂತನೆಯ ಸಂದರ್ಭಗಳು ಬರುತ್ತವೆ. ಲೆಕ್ಕ ಹಾಕಿಟ್ಟಿದ್ದಾರೆ ಎಲ್ಲ. 102 ಇನ್ಸ್ಟೆನ್ಸಸ್ ಆಫ್ ಫಿಲಸಾಫಿಕಲ್ ರಿಲಿಜಿಯಸ್ ಡಿಸ್ಕೋರ್ಸಸ್ ಅನ್ನುವಂಥದ್ದನ್ನು ನಾವು ಇಲ್ಲಿ ಅಷ್ಟು ಸಂಖ್ಯೆಯಲ್ಲಿ ಕಾಣ್ತೀವಿ. ಇನ್ನು ಆ ಒಂದು ಮಹಾಭಾರತದಲ್ಲಿ ಬರ್ತಕ್ಕಂಥ ಉಪಾಖ್ಯಾನಗಳನ್ನು, ಆ ಉಪೋಪಾಖ್ಯಾನಗಳನ್ನು, ಕಥೆಗಳನ್ನು ಅವನ್ನೆಲ್ಲ ನೆನೆಸ್ಕೊಂಡ್ರೆ ಅವು ಮತ್ತೂ ಸಾಕಷ್ಟು ಸಂಖ್ಯೆಯಲ್ಲಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸುಮಾರು 236 ಸಂಖ್ಯೆಯ 239 ಸಂಖ್ಯೆಯ ಉಪಾಖ್ಯಾನಗಳನ್ನು, ಕಥೆಗಳನ್ನು ನಾವು ನೋಡ್ತೀವಿ. ಮಹಾಭಾರತದ ಶಾಂತಿ ಪರ್ವ, ಅನುಶಾಸನ ಪರ್ವಗಳನ್ನು ನೋಡಿದ್ರೆ ಅವು ತಮ್ಮಂತೆ ರಾಜನೀತಿಗೆ, ತತ್ವಚಿಂತನೆಗೆ, ಧರ್ಮಶಾಸ್ತ್ರಕ್ಕೆ, ಶ್ರಾದ್ದಕಲ್ಪ, ದಾನ, ವ್ರತ ಇತ್ಯಾದಿಗಳಿಗೆಲ್ಲ ವಿಶ್ವಕೋಶಾತ್ಮಕವಾಗಿ ಇವೆ. ವೇದದ ಎಷ್ಟೋ ಭಾಗಗಳು ಹಾಗಾಗಿಯೇ ಉಪಾಖ್ಯಾನಗಳ ರೂಪದಲ್ಲಿ ಬಂದಿವೆ. ವೇದದ ಎಷ್ಟೋ ಮಂತ್ರಗಳು ಮಹಾಭಾರತದಲ್ಲಿ ಉಂಡುಂಡಿಯಾಗಿ ಬಂದಿರುವಂಥವನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಅಗ್ನಿಯನ್ನು ಕುರಿತು ಮಾಡುವ ಪ್ರಾರ್ಥನೆ ಯಾವುದು ಖಾಂಡವ ದಹನದ ಉಪಪರ್ವದಲ್ಲಿ ಬರುತ್ತದೆ, ಮಂದಪಾಲ ಮಹರ್ಷಿಯ ಸಂತಾನ ಮಾಡಿತು ಅಂತ. ಅದು ವೇದದ ಎಷ್ಟೋ ಅಗ್ನಿಸೂಕ್ತಗಳ ಮರುಧ್ವನಿಯೇ ಆಗಿರ್ತಕ್ಕಂಥದ್ದು, ಪ್ರತಿಧ್ವನಿಯೇ ಆಗಿದೆ. ಇನ್ನು ಆದಿಪರ್ವದಲ್ಲಿಯೇ ಸಂಭವ ಪರ್ವದಲ್ಲಿ ಬರುವಂಥ ಉಪಮನ್ಯು ಮಾಡಿದ ಅಶ್ವಿನಿ ದೇವತೆಗಳ ಸ್ತೋತ್ರ, ಅದು ವೇದಗಳಲ್ಲಿ ಅನೇಕ ಕಡೆ ಕಾಣತಕ್ಕಂಥ ಅಶ್ವಿನ ಸೂಕ್ತಗಳ ಸಂವಾದಿಯಾಗಿಯೇ ತೋರ್ತಕ್ಕಂಥದ್ದು ಉಂಟು. ಇನ್ನು ವೃತ್ರಾಸುರ ವಧೆಯ ವಿವರ ಅಂತೂ ಇಲ್ಲಿ ಬಂದಂತೆ ಮತ್ತೆಲ್ಲೂ ಬಂದಿಲ್ಲ. ಎಲ್ಲ ಪುರಾಣಗಳು ಮುಕ್ಕಾಲು ಭಾಗ ಮಹಾಭಾರತವನ್ನೇ ತೆಗೆದುಕೊಂಡಿವೆ. ಮಹಾಭಾರತ ಮೈನಸ್ ಪುರಾಣಗಳು ಅಂತಂದರೆ ಏನೇನು ಕಡಿಮೆ ಉಳಿದು ಬಿಡುತ್ತೆ ಸಾರತ್ತಾದ ಸ್ವಾರಸ್ಯಕಾರಿಯಾದ ಸಂಗತಿ. ಮತ್ತು ಮಹಾಭಾರತ ಆರಂಭ ಮಾಡೋದು ಸೃಷ್ಟಿಯಿಂದ ಕೊನೆಗೆ ಪ್ರಳಯದವರೆಗೂ ಹೋಗುತ್ತದೆ. ಅಂದರೆ ಈ ಜಗತ್ತನ್ನು ಎಷ್ಟು ದೊಡ್ಡದಾಗಿ ಭಾವಿಸಿದೆ. ಅದರ ಒಂದು ಯುದ್ಧದಲ್ಲಿ ನೋಡಿದರೆ 6 ತಲೆಮಾರಿನ ಜನ ನಿಂತು ಯುದ್ಧ ಮಾಡಿದ್ದು ಅಂತ ಗೊತ್ತಾಗುತ್ತದೆ. ಶಂತನುವಿನ ಸಹೋದರ ಬಾಲ್ಮೀಕ, ಅವನ ಮಗ ಭೂರಿಶ್ರವ, ಅವನ ಮಗ ಸೋಮದತ್ತ. ಅಂದರೆ ಶಂತನುವಿನ ತಲೆಮಾರು, ಅವನ ಮಗನ ತಲೆಮಾರು ಅಂದರೆ ಭೂರಿಶ್ರವನ ತಲೆಮಾರು ಅಂದರೆ ಭೀಷ್ಮನ ತಲೆಮಾರು, ಅವನ ಮಗ ಸೋಮದತ್ತನ ತಲೆಮಾರು ಅಂತಂದರೆ ಧೃತರಾಷ್ಟ್ರನ ತಲೆಮಾರು. ಅಲ್ಲಿಗೆ 3 ಬಂತು. ಇನ್ನು ಪಾಂಡವ ಕೌರವರದು 4ನೇ ತಲೆಮಾರು. ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಅವರ ಮಕ್ಕಳದು. ಅದಾದ ಮೇಲೆ ನೋಡ್ತಕ್ಕಂಥದ್ದು ಅವರ ಮೊಮ್ಮಕ್ಕಳದು. ಅಂದರೆ ಲಕ್ಷಣ ದುರ್ಯೋಧನನ ಮಗ ಇದ್ದಿರಬಹುದು, ಅಥವಾ ಅಭಿಮನ್ಯು ಇರಬಹುದು, ಇಲ್ಲವೇ ಘಟೋತ್ಕಚ ಇರಬಹುದು. ಆಮೇಲೆ ಘಟೋತ್ಕಚನ ಮಗ ಮೇಘವರ್ಣ. ಹೀಗೆ ಒಟ್ಟು 6 ತಲೆಮಾರಿನ ಜನ ಯುದ್ಧದಲ್ಲಿ ಪಾಲ್ಗೊಳ್ಳುವಂಥದ್ದು ಅಂತನ್ನುವುದನ್ನು ನೋಡಿದಾಗ ಎಷ್ಟು ಭಾವನೆಗಳನ್ನು, ಎಷ್ಟು ಬದುಕುಗಳನ್ನು ಸೆರೆ ಹಿಡಿಯೋದಕ್ಕೆ ನೋಡಿ ಸಮರ್ಥವಾಗಿ ಯಶಸ್ವಿಯಾಗಿದೆ ಈ ಮಹಾಕೃತಿ ಅನ್ನುವುದು ನಮ್ಮ ಮನಸ್ಸಿಗೆ ತಂದು ಬಡಿಯುತ್ತದೆ. ಅದು ವ್ಯಾಸ ಸೃಷ್ಟಿ. ಅಲ್ಲಿ ಒಬ್ಬ ಕೆಟ್ಟ ಹೆಣ್ಣು ಮಗಳು ಬರೋದಿಲ್ಲ ಇಡೀ ಮಹಾಭಾರತದಲ್ಲಿ. ಆದರೆ ಹಾಗಂತ ಆದರ್ಶೀಕೃತವಲ್ಲ. ಇದು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಈ ಮಟ್ಟದಲ್ಲಿ ಬದುಕನ್ನು ಸಹಾನುಭೂತಿಯಿಂದ ಕಾಣಬಲ್ಲರ ಅಂತ. ಜೈವಿನಿ ಭಾರತದಲ್ಲಿ ಬರುವಂಥ ಚಂಡಿಯ ಕಥೆ ಒಂದೂ ಮಹಾಭಾರತದಲ್ಲಿ ಇಲ್ಲ. ಹಾಗಂತ ಹೆಣ್ಣಿನ ರಾಗದ್ವೇಷಗಳ ಚಿತ್ರಣ ಇಲ್ಲ ಅಂತಿಲ್ಲ. ಆದರೆ ಅದು ಪಾಸಿಂಗ್, ಬಂದು ಹೀಗೆ ಹೋಗುತ್ತದೆ ಅಂತ. ಇನ್ನು ಕೆಟ್ಟ ಮನುಷ್ಯ ಅಂತನ್ನೋದಿದ್ದರೆ ಶಕುನಿ ಅಂತ ಅವರು ಬರ್ತಾರೆ. ಆದರೆ ಅವರ ಕೆಟ್ಟತನಕ್ಕೆ ಕವಿ ಕಾರಣವನ್ನೇ ಹೇಳೋಲ್ಲ. ಯಾಕೆಂದರೆ ಕೆಟ್ಟದ್ದು ಒಳ್ಳೆಯದು ಇವಕ್ಕೆಲ್ಲ ಕಾರಣ ಅನ್ನುವುದು ಇರೋದಿಲ್ಲ. ಅವು ಮಾನವರಲ್ಲಿ ಸಹಜವಾಗಿ ಇರ್ತಕ್ಕಂಥವು. ನಾವು ಈ ಕಾರಣದಿಂದ ಇವರು ಕೆಟ್ಟವರಾದರು, ಈ ಕಾರಣದಿಂದ ಅವರು ಕೆಟ್ಟವರಾದರು ಅನ್ನುವಂಥ ರೀತಿಯ ರೀಸನಿಂಗ್ ಕೊಡೋಕ್ಕೆ ಹೋಗೋದು ಎಷ್ಟೋ ಬಾರಿ ಬಾಲಿಶವಾಗುತ್ತದೆ. ಉದಾಹರಣೆಗೆ ರಾಮಾಯಣದಲ್ಲಿ ಬರುವಂಥ ಆ ಮಂಥರಾ ಪ್ರಕರಣ ನೋಡಿ. ಜ್ಞಾತಿದಾಸಿ ಯಥೋಜಾತ ಕೈಕೇಯಿ ಅಷ್ಟು ಸಹೋಷಿತ, ಹಾಗೆ ಶುರು ಮಾಡಿಬಿಡ್ತಾರೆ. ಎಲ್ಲೋ ಕೈಕೇಯಿ ದಾಯಾದ ಸಂಬಂಧದ ಇವಳು ದಾಸಿಯಾಗಿದ್ದಳು, ಎಲ್ಲಿಯೋ ಹುಟ್ಟಿದಳು, ಏನೋ ಯಥೋಜಾತ ಎಲ್ಲೋ ಹುಟ್ಟಿದಳು. ಪ್ರಾಸಾರ ಮಾರುರೋಹ ಎದೃಚ್ಛಯ, ದೊಡ್ಡ ಅರಮನೆಯ ಗೋಪುರವನ್ನು ಹಾಗೆ ಹತ್ತಿದಳು, ನೋಡಿದಳು, ಪಟ್ಟಾಭಿಷೇಕದ ಸನ್ನಾಹ ಆಗ್ತಾ ಇತ್ತು, ಬಂದು ಕೈಕೇಯಿಯ ತಲೆ ಕೆಡಿಸಿದಳು ಅನ್ನುವಲ್ಲಿಗೆ ಅಷ್ಟು ನ್ಯಾಚುರಲ್ ಆಗಿ ಅವ್ರಿಗೆ ಇನ್ಸ್ಟಿಂಕ್ಟಿವ್ ಆಗಿ ಇಂಪಲ್ಸಿವ್ ಆಗಿ ಇರುವಂಥ ಸಂದರ್ಭ ಏನು ಅಂತ. ಹೀಗೆ ಆ ಪಾತ್ರ ಸ್ವಭಾವವನ್ನು ಹಾಗೆಯೇ ಗ್ರಹಿಸಿ ನೋಡ್ತಕ್ಕಂಥ ವ್ಯಾಸರ ಸೌಷ್ಠವ ಮಾನವ ಚಿತ್ರಣದ ಸ್ವಾರಸ್ಯ ನೋಡಿದರೆ ಅದೆಂಥ ದೊಡ್ಡದು ಅನಿಸುತ್ತದೆ. ಇನ್ನು ಕೆಲವು ವಿವರಗಳನ್ನು ನೋಡೋಣ.
ಆ ಇರನಿ ಅಂತನ್ನೋದು ಇದೆಯಲ್ಲ, ಅದು ಅಲ್ಲಿ ಕಾಣ್ತಕ್ಕಂಥ ಕಟಕಿ, ವ್ಯಂಗ್ಯ, ವಿಡಂಬನೆ, ಬದುಕಿನ ಬಗೆಗೆ ಎಷ್ಟು ದೊಡ್ಡದು ಅಂತ. ಯಾವ ಯೋಜನಗಂಧಿ ಎನಿಸಿಕೊಂಡ ಸತ್ಯವತಿಯ ಗಂಧದಿಂದ ಶಂತನು ಆಕೃಷ್ಟನಾದನೋ, ಅದೇ ಸತ್ಯವತಿಯ ಮಗನ ಗಂಧದಿಂದ ಇವನ ಸೊಸೆಯರ ಆಕೃಷ್ಟರಾಗಲಿಲ್ಲ. ಸತ್ಯವತಿ ತನ್ನ ಮಗ ವಿಚಿತ್ರವೀರ್ಯ ಸತ್ತ ಮೇಲೆ ಅಂಬಿಕೆ ಅಂಬಾಲಿಕೆಯರಿಗೆ ನಿಯೋಗ ಸಂತಾನವಾಗಬೇಕು ಅಂತ ವ್ಯಾಸನನ್ನು ಕೇಳಿಕೊಂಡಾಗ ವ್ಯಾಸರ ವಾಸನೆ ಸೊಸೆಯಂದರಿಗೆ ಆಗಲಿಲ್ಲ. ಅದೇ ಯೋಜನಗಂಧಿಯ ವಾಸನೆ ತಂದೆಗೆ ಶಂತನುವಿಗೆ ಆಗಿತ್ತು. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ವಾಸನೆಯ ಬಗ್ಗೆ ಇರತಕ್ಕಂಥ ರಿಯಾಕ್ಷನ್ಸ್ ಯಾವ ರೀತಿಯಾದದ್ದು ಅನ್ನೋದು ನೋಡಿದಾಗ ಏನು ವಿಡಂಬನೆ. ಸತ್ಯವತಿಯ ಪರಿಮಳಕ್ಕೆ ಆಕರ್ಷಿತನಾಗಿ ಮದುವೆ ಆದ ಶಂತನು ಸತ್ಯವತಿಯಿಂದ ಒಳ್ಳೆಯ ಸಂತಾನವನ್ನೇನು ಪಡ್ಕೊಳ್ಳಿಲ್ಲ. ವ್ಯಾಸರ ಪರಿಮಳದಿಂದ ದೂರಾಕೃಷ್ಟರಾದವರು, ರಿಪೆಲ್ಡ್ ಆಗಿರ್ತಕ್ಕಂಥ ಅಂಬಿಕೆ ಅಂಬಾಲಿಕೆಯರಿಗೆ ಒಳ್ಳೆಯ ಸಂತಾನ ಆಗಲಿಲ್ಲ. ಯಾವ ರೀತಿಯಾದ ವಿಡಂಬನೆ ಬದುಕಿನದು. ಆದರೆ ಧರ್ಮಾತ್ಮನಾದವನು ವಿದುರ ದಾಸಿಯ ಮಗನಾಗಿ ಹುಟ್ಟಿದ. ಇವರು ಮಹಾತ್ಮರಾಗಬೇಕಾದವರು ಯಾವ ರೀತಿಯಲ್ಲೂ ಪರಿಣಮಿಸಲಿಲ್ಲ. ಇನ್ನು ಒಂದು ಮೈನರ್ ಕ್ಯಾರೆಕ್ಟರ್ ಏಕಲವ್ಯ, ಎಷ್ಟು ಮಾಸದ ಮುದ್ರೆ ಹಾಕಿಬಿಟ್ಟಿದ್ದಾನೆ, ಶತಶತಮಾನಗಳ ಕಳೆದರೂ ಕೂಡ. ಅವನು ಮುಗ್ಧನಾದ ಬೇಡ, ಅವನಿಗೆ ರಾಜಕುಮಾರರು ಎಲ್ಲ ಮಾಡ್ತಕ್ಕಂಥ ಆ ಮಹಾವಿದ್ಯೆ ಧನುರ್ವಿದ್ಯೆ ಬೇಕಾಯಿತು ಅಂತಂದರೆ ನಮಗೆ ಹೈಟೆಕ್ ಲರ್ನಿಂಗಿನ ಮೋಹ ಯಾವ ಥರ ಇದೆ ಅಂತ ಗೊತ್ತಾಗುತ್ತದೆ. ಅವನ ಉದ್ಯೋಗಕ್ಕೆ ಅದು ಬೇಕಿರಲಿಲ್ಲ ಪಾಪ. ಆದರೆ ಅವನಿದನ್ನು ಕಲಿಯಬೇಕು ಅಂತ ಮಹತ್ವಾಕಾಂಕ್ಷೆ ಮಾಡಿಕೊಂಡ. ಆ ಮಹತ್ವಾಕಾಂಕ್ಷೆ ಒಬ್ಬ ಕೆಟ್ಟ ಗುರುವಿನ ಲಾಲಸೆಗೆ ತುತ್ತಾಗಿ ಏನಾಯಿತು ಅಂತನ್ನುವುದನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ ಏಕಲವ್ಯನ ದುರಂತ ಎಂಥದ್ದು ಅಂತ. ಅಂದರೆ ಅವನಿಗೆ ಮೋರ್ ದ್ಯಾನ್ ಹಂಟಿಂಗ್ ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ವಾರಿಂಗ್. ಬೇಟೆ ಜೀವಿಕೆಗೆ, ಯುದ್ಧ ಜೀವಿಕೆಗೆ ಅಲ್ಲ, ಅದಕ್ಕೂ ಮೀರಿದ್ದು. ಫಾರ್ ಲಿವಿಂಗ್ ಹಂಟಿಂಗ್. ಆದರೆ ಫಾರ್ ಎಕ್ಸ್ಪ್ಯಾಂಡಿಂಗ್ ದಿ ಹೊರೈಸನ್ಸ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಹಿಸ್ ಅಥಾರಿಟಿ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ. ಅಂದರೆ ಈ ವನ್ಯ ಭಾವದಿಂದ ರಾಜಭಾವಕ್ಕೆ, ರಾಜ್ಞಿಕ ಭಾವಕ್ಕೆ ಶಿಫ್ಟ್ ಆಗುವ ಸೊಸೈಟಿಯ ತವಕ ತಲ್ಲಣಗಳಿವೆಯಲ್ಲ, ಅವನ್ನು ವ್ಯಾಸರು ಹೇಗೆ ಹೇಳ್ತಾ ಇದ್ದಾರೆ. ಅವನು ಒಂದು ಶಿಫ್ಟು, ನಾನು ಒಂದು ರಾಜ್ಯ ಸ್ಥಾಪನೆ ಮಾಡಬೇಕು, ಅದಕ್ಕೆ ಬೇಕಾದ ಬಲ ಬೆಂಬಲ ಎಲ್ಲ ಪಡ್ಕೊಳ್ಬೇಕು ಅನ್ನುವಂಥದ್ದಾದಾಗ, ಒಂದು ದೊಡ್ಡ ಆ್ಯಂಬಿಷನ್ಗೆ ಕೈ ಹಾಕಿದಾಗ ಎಂಥ ಅನ್ನೋನ್ ಕಾರ್ನಸ್ಸಿಂದ ಚಾಲೆಂಜಸ್ ಬರುತ್ತದೆ ಅನ್ನುವುದನ್ನು ಒಂದು ಸಣ್ಣ ಪಾತ್ರದಲ್ಲಿ ಹೀಗೆ ಪಾಸಿಂಗ್ ರೆಫರೆನ್ಸ್. ಇಡೀ ಏಕಲವ್ಯನ ಕಥೆ ಮಹಾಭಾರತದ ಕ್ರಿಟಿಕಲ್ ಎಡಿಷನ್ನಲ್ಲೇ ಒಂದು ಪುಟದಷ್ಟಕ್ಕೆ ಬರುತ್ತೆ. ಅದರಲ್ಲಿ ಈ ಥರದ್ದನ್ನು ತೋರ್ಪಡಿಸಿದ್ದಾರೆ. ಮತ್ತು ಕೌಂತೆಯರನ್ನು ದ್ವೇಷ ಮಾಡುವುದೇ ತನ್ನ ಜೀವನ ಅಂತ ಅಂದುಕೊಂಡ ದುರ್ಯೋಧನ ತನಗೆ ಗೊತ್ತಿಲ್ಲದೇನೆ ಅಪ್ಪಟ ಕೌಂತೆಯನಾದ ಕರ್ಣನನ್ನು ಜೀವಕ್ಕಿಂತ ಜೀವವಾಗಿ ಪ್ರೀತಿಸಿಬಿಟ್ಟ. ಈ ವಿಡಂಬನೆಯನ್ನು ಏನು ಹೇಳೋಣ. ಅಂದರೆ ನಾವು ಯಾರನ್ನ ಎಷ್ಟೋ ಮನಸಾರ ದ್ವೇಷಿಸ್ತಿರ್ತೀವೋ, ಇನ್ಯಾವುದೋ ದಿಕ್ಕಿಂದ ಅವರಿಗೆ ನಾವು ತುಂಬ ಅಂಟಿಕೊಂಡು ಬಿಟ್ಟಿರ್ತೀವಿ, ಆ ಕಡೆಗೆ ನಮ್ಮ ಮನಸ್ಸು ಸೆಳೀತಾ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರ್ತದೆ. ಹೀಗೆ ಪಾತ್ರಗಳ ಸ್ವಭಾವ ಸ್ವರೂಪವನ್ನು ನೋಡ್ಕೊಳ್ಳೋದಕ್ಕೆ ಈ ಸಣ್ಣ ಪುಟ್ಟ ಹರಹಗಳನ್ನು ನೋಡಿದ್ರೆ ಕೂಡ ಗೊತ್ತಾಗುತ್ತದೆ. ಭೀಷ್ಮನಿಗೆ ಇಚ್ಛಾ ಮರಣ ಇತ್ತು, ಆದರೆ ಇಚ್ಛಾ ಜೀವನವೇ ಇಲ್ವಲ್ಲ. ಅದಕ್ಕಿಂತ ವ್ಯಂಗ್ಯ ಇನ್ಯಾವುದು ಬೇಕು. ನನ್ನಿಷ್ಟದಂತೆ ಬದುಕೋಕ್ಕಾಗೋಲ್ಲ ಅಂದಮೇಲೆ ಇಷ್ಟದಂತೆ ಸಾಯಲೇಬೇಕು. ಅದು ನ್ಯಾಚುರಲ್ ಕರ್ಸು. ಅದನ್ನು ಯಾವುದು ಅಂತ ಹೇಳೋಣ. ಶಂತನು ಮುಟ್ಟಿದವ್ರಿಗೆಲ್ಲ ರೋಗ ವಾಸಿ ಆಗ್ತಿತ್ತಂತೆ, ಅದಕ್ಕೆ ಶಂತನು ಅಂತಾರೆ. ಶಂತನುತೆ ಇತಿ ಶಂತನು ಅಂತ. ಅವನಿಗೆ ರೋಗ ಅವನೂ ವಾಸಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅವನ ಮಕ್ಕಳಿಗೆ ಬಂದ ರೋಗವನ್ನು ಅವನು ವಾಸಿ ಮಾಡೋಕ್ಕಾಗಲಿಲ್ಲ. ಎಲ್ಲವೂ ಹಾಗೆ ಆ ರೀತಿಯಲ್ಲಿ ಆಗೋಯ್ತು ಅಂತನ್ನುವುದು ನಮಗೆ ಗೊತ್ತಾಗುತ್ತದೆ. ಮಕ್ಕಳನ್ನು ಕೊಂದ ಅಶ್ವತ್ಥಾಮನಿಗೆ ಆ ಮಕ್ಕಳ ತಾಯಿ ದ್ರೌಪದಿನೇ ಪ್ರಾಣಭಿಕ್ಷೆ ಮಾಡಬೇಕಾಯಿತು. ಇದು ನೋಡಿದಾಗ ಇಂಥ ಒಂದು ವಿಲಕ್ಷಣ ಪ್ರಸಂಗ ಅಂತನ್ನುವುದು ನಮಗೆ ಗೊತ್ತಾಗುತ್ತದೆ. ಆಮೇಲೆ ನಮಗೆ ನೋಡಿ ಆ ಕಾಂಟ್ರಾಸ್ಟ್ ಸಮೃದ್ಧಿ ಎಷ್ಟು ತೋರಿಸ್ತಾರೆ. ಒಬ್ಬ ತಾಯಿ ಮದುವೆ ಆದಮೇಲೆ ಗಂಡ ಏನು ಚಕಾರ ಎತ್ತಬಾರ್ದು ಅಂತ ಹೇಳಿ ಒಂದಾದ ಮೇಲೆ ಒಂದು 7 ಮಕ್ಕಳನ್ನು ನೀರಿಗೆ ಹಾಕಿಬಿಟ್ಲು. ಅದೇ ಮತ್ತೊಬ್ಬ ತಾಯಿ ಅವಿವಾಹಿತೆ ತನ್ನ ಒಬ್ಬ ಮಗನನ್ನು ಚೆನ್ನಾಗಿ ಕಾಪಾಡಿಕೊಂಡ್ಳು, ಮುಂದೆ ತನ್ನ ಬದುಕಿಗೂ ಬೆಳಕಾಗುವಂತೆ ನೋಡಿಕೊಂಡ್ಳು ಸತ್ಯವತಿ. ಇಬ್ಬರೂ ಸವತಿಯರಾದರು. ಸತ್ಯವತಿ ಮಗುವನ್ನು ಕಾಪಾಡಿಕೊಂಡಿದ್ದೇನು, ಗಂಗೆ ಮಗುವನ್ನು ಕೊಂದದ್ದು ಏನು. ಹಾಗೆಯೇ ಒಬ್ಬ ಹೆಣ್ಣುಮಗಳು ಅವಳನ್ನು
ತುಂಬಿದ ಸಭೆಯಲ್ಲಿ ಅವಳ ಮೈದುನ ಒಬ್ಬ ವಸ್ತ್ರಾಪಹಾರ ಮಾಡೋಕ್ಕೆ ನೋಡ್ತಾನೆ. ಆ ಮೈದುನನ ಭಾವ ಇನ್ನೊಬ್ಬ ಅವಳನ್ನು ಅಪಹರಣ ಮಾಡೋಕ್ಕೆ ನೋಡ್ತಾನೆ. ಒಬ್ಬ ದುಶಾಸನ, ಇನ್ನೊಬ್ಬ ಸೈಂಧವ ಜಯದ್ರಥ. ಒಬ್ಬ ಮಗ ತನ್ನ ತಂದೆಗೆ ಮದುವೆ ಆಗಬೇಕು ಅಂತ ತಾನು ಸಿಂಹಾಸನವನ್ನು ತ್ಯಾಗ ಮಾಡಿ ಬ್ರಹ್ಮಚರ್ಯಕ್ಕೆ ಬರ್ತಾನೆ. ಅದೇ ಮತ್ತೊಬ್ಬ ತಂದೆಯನ್ನೇ ಮೂಲೆ ಗುಂಪು ಮಾಡಿ ನಿನ್ನ ಮಾತು ನಡೆಯಲೇಬಾರದು ಅಂತ ತಾನು ಅವನ ಸ್ಥಾನವನ್ನು ವರ್ಚುವಲಿ ಆಕ್ರಮಿಸಿಕೊಂಡು ಕೂತ್ಕೊಳ್ತಾನೆ ದುರ್ಯೋಧನ. ಧೃತರಾಷ್ಟ್ರನ ಮಾತು ಏನೂ ನಡೆಯದೇ ಇರತಕ್ಕಂಥ ರೀತಿಯಲ್ಲಿ ಮಾಡ್ತಾನೆ. ಎಷ್ಟೋ ಜನ ಮಹಾವೀರರು, 6 ಜನ ಷಡ್ರತಿಕರು ಅಂತ ಏನು ಹೇಳ್ತಾರೆ, ಅವರು ಸೇರಿ ಒಬ್ಬ ಹುಡುಗನ್ನ ಕೊಲ್ತಾರೆ. ಅದೇ ಸಂದರ್ಭದಲ್ಲಿ ಮಹಾವೀರರನ್ನೆಲ್ಲ ಒಬ್ಬ ಏಕಾಂಗಿಯಾಗಿ ಧರಿಸಿ ಗೆಲ್ತಾನೆ ಅರ್ಜುನ ಉತ್ತರ ಗುಗ್ರಹಣದಲ್ಲಿ. ಬೆಂಕಿ ಅಲ್ಲಿ ಮಹಾಭಾರತದಲ್ಲಿ ಬರುವಂತೆ ಇನ್ನೆಲ್ಲೂ ಬರೋಲ್ಲ. ಸುಕ್ತನ್ಕರ್ ಅವರು ಆನ್ ದಿ ಮೀನಿಂಗ್ ಆಫ್ ದಿ ಮಹಾಭಾರತದಲ್ಲಿ ಹೇಳ್ತಾರೆ, ಮತ್ತೆ ಮತ್ತೆ ಮಹಾಭಾರತದಲ್ಲಿ ಅಗ್ನಿಯ ಪ್ರತಿಮೆಗಳು ಬರ್ತಾ ಹೋಗುತ್ತವೆ ಅಂತ, ದಿ ಇಮೇಜ್ ಆಫ್ ಫೈರ್ ಬರ್ತಾ ಹೋಗುತ್ತದೆ ಅಂತ. ಕಟ್ಟ ಕಡೆಗೆ ಮಹಾಭಾರತದಲ್ಲಿ ಆಗುವುದು ಅದೇನೆ. AR ಕೃಷ್ಣಶಾಸ್ತ್ರಿಗಳ ಮಾತು ಒಂದು ಬರ್ತದೆ, ಮಹಾಭಾರತದ ಹೆಣ್ಣು ಮಕ್ಕಳಿಗೆಲ್ಲ ಆದದ್ದು ಇಲ್ಲ ಬೆಂಕಿ ಇಲ್ಲ ಕಾಡು ಎರಡೇ ಅಂತ. ಕೃಷ್ಣನ ಪತ್ನಿಯರು ಎಷ್ಟೋ ಜನ ಅಗ್ನಿಪ್ರವೇಶ ಮಾಡ್ತಾರೆ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಬೆಂಕಿಗೆ ಕಾಳ್ಗಿಚ್ಚಿಗೆ ಸಿಕ್ಕಿ ಸಾಯ್ತಾರೆ. ಕಣ್ಣಿಲ್ಲದ ಮುದುಕ, ಕಣ್ಣಿದ್ದೂ ಕಣ್ಣಿಲ್ಲದ ಮುದುಕಿ, ಇವರಿಬ್ಬರಿಗೆ ಓರೆಗೋಲಾಗಿರ್ತಕ್ಕಂಥ ಒಂದು ಕಡೆ ಸಂಜಯ, ಒಂದು ಕಡೆ ಕುಂತಿ, ಅವರೂ ಮುದುಕರೆ. ಅವರಷ್ಟು ಜನ ಓಡಾಡೋಕ್ಕಾಗದೆ, ಓಡುವುದಕ್ಕಾಗದೆ, ಒಂದು ಕಡೆ ರಕ್ಷಣೆಗೆ ನಿಲ್ಲೋಕ್ಕಾಗದೆ ಹಾಗೆ ಚಿಟ್ಟೆಗಳಂತೆ ಸೀದು ಸುಟ್ಟು ಹೋಗ್ಬಿಟ್ರು ಅಂತಂದರೆ ಅದು ಯಾವ ರೀತಿ ಆದದ್ದು. ಪಾಂಡುರಾಜನ ಪತ್ನಿ ಕುಂತಿಭೋಜನ ಮಗಳು, ಅವಳಿಗೆ ದತ್ತುಪುತ್ರಿಯಾಗಿ ಹೋದದ್ದು, ಅದು ಹಾಗಾಗಿ ಕುಂತಿ ಅಂತ ಬಂತು. ವಸುದೇವನ ಸಹೋದರಿ ಶೂರಸೇನನ ಮಗಳು, ಇವಳ ಬದುಕು ಕಡೆಯಲ್ಲಿ ಆದದ್ದು ಬೆಂಕಿಯಲ್ಲಿ. 100 ಜನ ಮಕ್ಕಳನ್ನು ಇಟ್ಟುಕೊಂಡು ಸಾಮ್ರಾಜ್ಯವನ್ನು ಆಳಿದ ದುರ್ಯೋಧನರ ತಾಯಿ ಮುಂದೆ ಶತದುಃಖ ಪ್ರಸವಿನಿ ಅಂತ ಆಗಿ ಕಾಳ್ಗಿಚ್ಚಿಗೆ ಸತ್ತಂಥ ಗಾಂಧಾರಿ. ಗಾಂಧಾರಿ ಒಂದು ಮಾತು ಹೇಳ್ತಾಳೆ, ದ್ರೌಪದಿಗೆ ಹೇಳ್ತಾಳೆ, ಅಮ್ಮ ನಿನ್ನ 5 ಮಕ್ಕಳು ಹೋದರು ಅನ್ನೋ ದುಃಖವನ್ನು 100 ಮಕ್ಕಳು ಹೋದ ನನ್ನ ಮುಂದೆ ನೋಡಿಕೊಂಡು ದುಃಖ ಕಡಿಮೆ ಮಾಡ್ಕೋ. ಗಂಡಸರು ಜಗಳ ಆಡಿ ಸಾಯ್ತಾರೆಮ್ಮ, ಬರುವುದು ಕಡೆಗೆ ಹೆಂಗಸರಿಗೇ ಸಂಕಟ, ತಾಯಂದರಿಗೇ ಸಂಕಟ, ಹೆಂಡತಿಯರಿಗೇ ಸಂಕಟ ಅನ್ನುವ ಮಾತು ಹೇಳಬೇಕು ಅಂತಂದರೆ ವೈರ ಯಾವುದು, ಸ್ನೇಹ ಯಾವುದು, ಬಾಂಧವ್ಯ ಯಾವುದು ಅನ್ನುವುದು ನಮಗೆ ಊಹಾತೀತವಾಗಿ ಹೋಗುತ್ತದೆ. ನಾನು ಎಷ್ಟೋ ಪಾತ್ರಗಳನ್ನು ಮಾತಾಡೋಕ್ಕೆ ಆಗದೇ ಇರತಕ್ಕಂಥ ಸಂದರ್ಭ ಉಂಟು, ಅಷ್ಟು ಪಾತ್ರಗಳಿವೆ. ಹಾಗೆ ನಾನು ಮಾತಾಡದೇ ಇರುವಂಥ ಒಂದು ಪಾತ್ರ ಪಾಂಡುವಿನದು ಒಂದು ಪ್ರಕರಣ ನೋಡಿ. ಇದು ವ್ಯಾಸರ ಮಹಾನಿರ್ಮಾಣ ಅಂತ ಅನಿಸುತ್ತದೆ. ಇವತ್ತಿಗೂ ನಮಗೆ ಗೊತ್ತಿದೆ, ವಿಜ್ಞಾನದಲ್ಲಿ ದಿ ಮೋಸ್ಟ್ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಆಫ್ ಲೈಫ್, ಜೀವಿಯ ಯಾವುದೇ ಜೀವಿಯ ಅತ್ಯಂತ ಮೂಲಭೂತವಾದ ಒಂದು ಚೋದನೆ ಅಂತಂದರೆ ಒಂದು ತಾನು ಬದುಕಬೇಕು ಅನ್ನೋದು, ಮತ್ತೊಂದು ತನ್ನ ಸಂತಾನವನ್ನು ಬೆಳೆಸಬೇಕು ಅನ್ನೋದು. ಇಟ್ ಈಸ್ ದಿ ಇನ್ಸ್ಟಿಂಕ್ಟ್ ಟು ಲಿವ್ ಆ್ಯಂಡ್ ಇನ್ಸ್ಟಿಂಕ್ಟ್ ಟು ಪ್ರೋಕ್ರಿಯೇಟ್. ಆದರೆ ಇವನು ಪಾಂಡುವಿಗೆ ಇನ್ಸ್ಟಿಂಕ್ಟ್ ಟು ಪ್ರೋಕ್ರಿಯೇಟ್ ಅಂದರೆ ಪ್ರಜನನದ ಇಚ್ಛೆ ಬಂತು ಅಂದರೆ ಬದುಕುವ ಇಚ್ಛೆ ಹೊರಟೋಗ್ಬಿಡುತ್ತೆ. ಅಂದರೆ ಅವನು ಸಂತಾನೋತ್ಪತ್ತಿ ಮಾಡ್ತಾನೆ, ಸತ್ಯ ಹೋಗ್ಬಿಡ್ತಾನೆ. ಈ ದ್ವಂದ್ವಗಳ ಮಧ್ಯೆ ಆ ಜೀವ ಎಷ್ಟು ಒದ್ದಾಡಿರಬೇಕು. ನಮಗೆ ಗೊತ್ತು, ಕೆಲವು ತಿರ್ಯಕ್ ಜಂತುಗಳಲ್ಲಿ ಈ ಥರದ್ದು ಉಂಟು ಅಂತ. ಗಂಡು ಯಾವಾಗ ಸ್ತ್ರೀಯಲ್ಲಿ ಸಂತಾನೋತ್ಪತ್ತಿಯ ಕ್ಷಮತ್ವವನ್ನು ತಂದು ಕೊಡುತ್ತದೆ, ಆ ಕ್ಷಣ ಅದು ಸತ್ತೇ ಹೋಗ್ಬಿಡುತ್ತದೆ. ಎಷ್ಟೋ ಬಾರಿ ಗಂಡುಗಳೇ ಹೆಣ್ಣಿಗೆ ಆಹುತಿಯಾಗುವಂಥದ್ದು ಉಂಟು ಅಂತ ಮಿಡತೆಯಿಂದ ಮೊದಲುಗೊಂಡು ಇರುವೆಗಳ ಕುಟುಂಬದವರೆಗೆ ಹಲವು ಕಡೆ ನಾವು ನೋಡ್ತೀವಿ. ಈ ಬೇರೆ ಬೇರೆ ರೀತಿಯಾದಂಥ ಆರ್ಥ್ರೋಪೋಡ ಅಂತ ಏನು ಕರೀತಾರೆ, ಆ ಒಂದು ಸಂಧಿಪದಿಗಳ ಕುಟುಂಬದಲ್ಲಿ ಫೈಲಮ್ ಆರ್ಥ್ರೋಪೋಡಾದಲ್ಲಿ ನಡೀತಕ್ಕಂಥದ್ದು. ಅಲ್ಲಿ ನಡೆಯುವುದು ಮಾನವನ ಬದುಕಿನಲ್ಲಿ ನಡೆದು ಬಿಟ್ಟರೆ ಗತಿ ಏನು? ಇದನ್ನು ಜಗತ್ತಿನ ಯಾವ ಸಾಹಿತ್ಯವೂ ತಂದು ಕೊಟ್ಟಿಲ್ಲ. ಅತ್ಯಂತ ಮೂಲಭೂತವಾದ ಬದುಕಿನ 2 ಮುಖಗಳ ನಡುವೆ ಸಂಘರ್ಷ ಅಂತ. ಅದನ್ನೊಂದು ಕಥೆಯಾಗಿ ಬರಿತಾ ಇದ್ದೀನಿ. ಆಮೇಲೆ ಯಾರಿಗಾಗಿ, ಯಾವ ಧರ್ಮಕ್ಕಾಗಿ ಎಲ್ಲವನ್ನೂ ಬಿಟ್ಟು ದುಡಿದನೋ ಶ್ರೀಕೃಷ್ಣ, ಅವನ ಮಕ್ಕಳು, ಅವನ ಸಂತಾನವೇ ಹೋರಾಡಿಕೊಂಡು ಕಿತ್ತಾಡಿಕೊಂಡು ಸಾಯೋದನ್ನು ನೋಡಿ ತಾನು ಅವರನ್ನು ಸಾಯಬಡಿಯೋ ಮಟ್ಟಿಗೆ ಬಂತು ಬದುಕು ಅಂತಂದರೆ ಏನರ್ಥ? ಮತ್ತು ಕೆಲವೊಮ್ಮೆ ನಮ್ಮ ರಾಗದ್ವೇಷಗಳು ಎಲ್ಲ ವಿವೇಕವನ್ನು ಕಳೆದು ಬಿಡುತ್ತವೆ. ಆದರೆ ಅದು ಬಹಳ ಸಹಜವಾಗಿರುತ್ತೆ. ಅಜ್ಞಾತವಾಸದಲ್ಲಿದ್ದ ದ್ರೌಪದಿ ಕೀಚಕನನ್ನು ಸಾಯಿಸಿದ ಮೇಲೆ ಅವಳಿಗೆ ತೃಪ್ತಿ ಆಗಬೇಕಲ್ಲ,
ಅಷ್ಟಕ್ಕೆ ತೃಪ್ತಿ ಆಗೋಲ್ಲ. ರಕ್ಷಕ ಭಟ್ರನ್ನ ಕರೆದು ಬನ್ನಿ ನೋಡಿ ನನ್ನ ಗಂಧರ್ವ ಪತಿಗಳು ಸಾಯಿಸಿರ್ತಕ್ಕಂಥದ್ದು ಈ ಪಾಪಿನ ಅಂತ ಹೇಳಿ ಸಂತೋಷಪಟ್ಟು ಹೋಗ್ತಾಳೆ. ಇನ್ನೊಂದು ದೊಡ್ಡ ವಿಪತ್ತನ್ನು ಮೈ ಮೇಲೆ ತಂದುಕೋತಾಳೆ ಅಂತಂದರೆ ಅದು ಯಾವ ರೀತಿಯಾದಂಥದ್ದು. ಇನ್ನು ಅತ್ಯಂತ ಸೂಕ್ಷ್ಮವಾಗಿ ಮಾನವ ಸ್ವಭಾವವನ್ನು ವ್ಯಾಸರು ಯಾವ ಥರ ದಾಖಲೆ ಮಾಡ್ತಾರೆ ನೋಡಿ. ಕುಂತಿಗೆ ಮಾದ್ರಿ ಮೇಲಿದ್ದ ಅಸೂಯೆ ಇರಬಹುದು, ಅಥವಾ ಸತ್ಯವತಿಗೆ ತನ್ನ ಮಕ್ಕಳು ಸತ್ತು ಹೋಗಿ ಸೊಸೆಯರು ವಿಧವೆಯರಾದ ಆ ಒಂದು ಕಾಲದಲ್ಲಿ ಅವಳಿಗಾಗಲೇ ಮಧ್ಯವಯಸ್ಸು ದಾಟಿತ್ತು. ಆ ಸಂದರ್ಭದಲ್ಲಿ ತನ್ನ ತಾರುಣ್ಯದಲ್ಲಿ ಇನ್ ಹರ್ ಅರ್ಲಿ ಟೀನ್ಸ್ ಒಬ್ಬ ಋಷಿಯಿಂದ ಪಡೆದ ಸಂತಾನವನ್ನು ಕುರಿತು ತನ್ನ ಸವತಿ ಮಗನಿಗೆ ಹೇಳ್ಕೊಳ್ಬೇಕು. ಸವತಿ ಮಗ ವಯಸ್ಸಿಂದ ತನಗಿಂತ ದೊಡ್ಡವನು ಭೀಷ್ಮ, ಅವನನ್ನು ಮಗ ಅಂತ ಕರಿಬೇಕು. ಅವನು ಮುಂದೆ ನೋಡಪ್ಪ ನಿಯೋಗಕ್ಕೆ ಬೇಕಾದರೆ ನನ್ನ ಒಬ್ಬ ಮಗ ಸಿದ್ಧ ಆಗಬಹುದು, ಅವನನ್ನು ಕುರಿತು ಹೇಳ್ತೀನಿ ಅಂತ ತನ್ನ ಹಳೆಯತನ್ನ ಫ್ಲ್ಯಾಶ್ ಬ್ಯಾಕ್ ಜ್ಞಾಪಿಸ್ಕೊಳ್ಬೇಕು ಅಂದರೆ ಆ ಹೆಣ್ಣು ಮಗಳಿಗೆ ಆಗ ಸಂಕೋಚ ಆಯಿತಂತೆ. ಸತ್ಯವತಿ ಸಂಕೋಚ ಪಡ್ತಾ ಭೀಷ್ಮನಿಗೆ ಹೇಳಿದಳು ಅಂತ ವ್ಯಾಸರು ಬರೀತಾರೆ. ವ್ಯಾಸರ ಮಹಾ ನಿರ್ಮಮತೆ ಯಾವ ಥರದ್ದು ಅಂದರೆ, ನಮ್ಮಮ್ಮ ಮದುವೆ ಆಗದೇ ಇದ್ದಾಗಲೇ ನಾನು ಹುಟ್ಟಿದ್ದು, ಅದನ್ನು ನಮ್ಮಮ್ಮ ಮತ್ತೊಬ್ಬನಿಗೆ ಹೇಳ್ಕೊಳ್ಳೋವಾಗ ನಾಚಿಕೆ ಆಯಿತು ಆ ಮುದುಕಿಗೆ ಅನ್ನೋದನ್ನು ಬರೀತಾರೆ. ಹೀಗೆ ತಮ್ಮನ್ನು ತಾವು ಸ್ಟ್ರಿಪ್ಟೀಸ್ ಮಾಡ್ಕೊಳ್ಳೋ ಲೇಖಕ ಯಾರಿದ್ದಾರೆ? ಋಷಿಗಳಲ್ಲದೇ ಇದ್ದ ಯಾರಿಗೆ ತಾನೇ ಈ ಸತ್ವ ಸಾಧ್ಯವಾಗುತ್ತದೆ? ಅಷ್ಟು ಸೂಕ್ಷ್ಮ. ಮಗನಂತೆ ಭೀಷ್ಮನನ್ನು ನೋಡ್ತಾ ಇದ್ಲು ಪಾಪ. ಈಗೀಗ ಮದುವೆ ಮಾಡಿಸಿದ್ದೆ ಅವನ ಪುಣ್ಯವೋ ಪಾಪವೋ ಅವನ ತಲೆಗೆ ಬರಬೇಕು. ಆ ಭೀಷ್ಮನಿಗೆ ಎದುರಾಗಿ ಆಕೆ ಹೇಳುವಾಗ ಅವಳು ಕಂಡಿದ್ದಾಳೆ ತಂದೆಯ ಆಸೆ, ದಾಶರಾಜನ ಆಸೆಯಿಂದಾಗಿ ತಾನು ಈ ಮುದುಕ ಶಂತನವನ್ನು ಕಟ್ಟಿಕೊಂಡಿದ್ದು. ಆಮೇಲೆ ಅಪ್ಪನ ಆಸೆಯಿಂದಾಗಿ ಯೋಗ್ಯನಾದ ಈ ಮಗನಿಗೆ ರಾಜ್ಯ ಸಿಕ್ಕದೆ ತನ್ನ ಇಬ್ಬರು ಮಕ್ಕಳು ಅಯೋಗ್ಯರಾಗಿ ಸತ್ತೇ ಹೋಗಿದ್ದು. ಒಬ್ಬ ತಗಾದೆ ಮಾಡಿಕೊಂಡು ಸತ್ತ, ಇನ್ನೊಬ್ಬ ರೋಗಗ್ರಸ್ತನಾಗಿ ಸತ್ತ. ಇನ್ನು ಅವರುಗಳಿಗೆ ಮದುವೆ ಮಾಡಿಸೋದಕ್ಕಿಂತ ತಂದ ಹೆಣ್ಣು ಮಕ್ಕಳು ಕೂಡ ವಿಧವೆಯರಾಗಿ ಎಲ್ಲ ಶೂನ್ಯವಾಗಿ ಇರುವ ಕಾಲದಲ್ಲಿ ಅವಳಿಗೆ ಯಾವ ವೈರಾಗ್ಯ ಬಂದಿರಬೇಕು, ಎಷ್ಟು ಬೇಸರ ಆಗಿರಬೇಕು ಬದುಕಿನ ಬಗ್ಗೆ. ಆಗ ಆ ಸ್ಥಿತಿಯಲ್ಲೂ ಅವಳಿಗೆ ತನ್ನ ತಾರುಣ್ಯದ ಘಟನೆ ನೆನೆಸ್ಕೊಂಡು ಒಂದು ಸ್ವಲ್ಪ ಮುಜುಗರ, ಸಂಕೋಚ. ಎಷ್ಟೇ ಆಗಲಿ ಭೀಷ್ಮ ಬೇರೊಬ್ಬ ಗಂಡಸು, ಅವನು ಎಷ್ಟು ಮಗನಂತೆ ನೋಡಿದರೂ ಕೂಡ ಭೀಷ್ಮನದು ಏನೋ ಬಿಗುಮಾನ ಇದ್ದಿರಬೇಕು. ಇವಳಿಗೂ ಆ ವಯಸ್ಸಿನ ಅಂತರದ ಕಾರಣದಿಂದ ಒಂದು ಸಂಕೋಚ ಇದ್ದಿರಬೇಕು. ಆ ಕ್ಷಣ ಸುಳಿದಿರುವ ಒಂದು ವಿಚಾರಿ ಭಾವವಾಗಿ ಬಂದಂಥ ಆ ಮುಜುಗರ, ಲಜ್ಜಾ ಇದೆಯಲ್ಲ, ಅದು ಮಹಾಕವಿಗೆ, ವಿಶ್ವಕವಿಗಲ್ಲದೆ ಋಷಿಕವಿಗಲ್ಲದೆ ಯಾರಿಗೆ ತಾನೇ ಕಾಣಸಿಗುತ್ತದೆ ಅಂತ ಅನಿಸುತ್ತದೆ. ಇನ್ನು ದ್ರೌಪದಿಯನ್ನು ಅರ್ಜುನ ಸ್ವಯಂವರದಲ್ಲಿ ಗೆದ್ದುಕೊಂಡು ಬಂದ ತಕ್ಷಣ ಐವರಿಗೂ ಅವಳ ಮೇಲೆ ಮನಸ್ಸಾಯಿತು, ಅದು ಕುಂತಿಗೆ ಗೊತ್ತಾಯಿತು ಅಂತ ಕವಿ ಬರೀತಾರೆ. ತಾಯಿಗೆ ತನ್ನ ಮಕ್ಕಳ ಇಂಗಿತ ಗೊತ್ತಾಗೋದು ದೊಡ್ಡ ಸಂಗತಿ ಅಲ್ಲ, ಆದರೆ ಇಂಥ ಸಂದರ್ಭದಲ್ಲಿ ಗೊತ್ತಾದಾಗ ಉಂಟಾಗುವ ಮುಜುಗರ ಇದೆಯಲ್ಲ, ಅದು ಯಾವ ರೀತಿಯಾದದ್ದು ಅದನ್ನು ಕಾಣಿಸ್ತಾರೆ, ವ್ಯಾಸರು ಕಾಣಿಸ್ತಾರೆ. ಒಂದೇ ಮಾತಲ್ಲಿ ಹೇಳ್ತಾರೆ, ಐವರಿಗೂ ದ್ರೌಪದಿಯ ಮೇಲೆ ಮನಸ್ಸಾದದ್ದನ್ನು ತಾಯಿ ಕಂಡುಕೊಂಡ್ಲು ಅಂತ. ಇನ್ನೇನು ಮಾಡೋದಕ್ಕೆ ಸಾಧ್ಯ? ಮತ್ತು ಈ ಎಲ್ಲ ಸನ್ನಿವೇಶಗಳನ್ನು ಯಾವ್ಯಾವ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದಕ್ಕೂ ಅನಂತ ಧ್ವನಿ ಸಾಧ್ಯತೆಗಳನ್ನು ಆ ಕವಿಬ್ರಹ್ಮರು ಇಟ್ಟಿದ್ದಾರೆ ಅನ್ನೋದಕ್ಕೆ ನೋಡಿ. ಭೈರಪ್ಪನವರು ತಮ್ಮ ಪರ್ವದಲ್ಲಿ ಕುಂತಿ ತಾನು ತನ್ನ ಗಂಡನಿಂದ ಪಡೆಯದ ಸುಖಕ್ಕಾಗಿ ಸೊಸೆಗೆ, ಅಮ್ಮ ನೀನು ಒಗ್ಗಟ್ಟನ್ನು ಕಾಪಾಡೋದಲ್ಲ, ಸಮೃದ್ಧವಾಗಿ ಐವರು ಗಂಡಂದರೆ ಸುಖ ಪಡಿತೀಯಾ ನೀನು ಅಂತ ಹೇಳಿದ್ದು ಅಂತ ಪರ್ವದಲ್ಲಿ ಬರೀತಾರೆ. ಐವರು ಸುಖ ಅದು ಇದು ಅಂತ ನಮ್ಮ ಅತ್ತೆಗೆ ಏನೋ ಅಬ್ಸೆಷನ್ ಇತ್ತು ಅನಿಸುತ್ತೆ, ನಾನು ಪಟ್ಟದ್ದು ಕಷ್ಟನೇ ನನಗೆ ಉಸಿರು ಕಟ್ಟಿತು ಅನ್ನುವುದನ್ನು ದ್ರೌಪದಿ ಹೇಳಿಕೊಳ್ಳುವಂತೆ ತರ್ತಾರೆ. ನನ್ನ ಇನ್ನೊಬ್ಬ ಪರಿಚಿತರಾದಂಥವರೊಬ್ಬರು ಬಹಳ ಚೆನ್ನಾಗಿ ಈಚೆಗೆ ಹೇಳಿದ್ರು, ಇನ್ನೊಂದು ಸಾಧ್ಯತೆ ಇರಬಹುದಾ, ಅದೇನೆಂದರೆ ಸೊಸೆ ಎಂದೂ ಕೂಡ ಅತ್ತೆಯನ್ನು ಯಾವುದೋ ಸಂದರ್ಭದಲ್ಲಿ ಆಡ್ಕೊಳ್ತಕ್ಕಂಥದ್ದೇ. ನಮ್ಮತ್ತೆ ನಿಯೋಗದಿಂದ ಐವರ ಹತ್ರ ಸಂತಾನ ಪಡೆದಿದ್ದು ಅಂತ ಅಂದುಕೊಂಡ್ರೆ ನಿನಗೂ ಗಂಡಂದ್ರೆ ಐವರೇ ಅಮ್ಮ ಅಂತ ಇರೋದಕ್ಕೋಸ್ಕರವಾಗಿ ಮದುವೆ ಮಾಡಿ ಸೆಕ್ಯೂರಿಟಿನ ಕಾಪಾಡಿಕೊಂಡ್ಲಾ ಅಂತನ್ನುವ ಮಟ್ಟಕ್ಕೂ ಕೂಡ ವ್ಯಾಖ್ಯಾನ ಮಾಡಬಹುದು ಅಂತ. ಅಂದರೆ ಮಹಾಭಾರತ ಎಲ್ಲವನ್ನೂ ಸಾಧುವಾಗಿ ಮಾಡುತ್ತೆ, ಸಾಧ್ಯವನ್ನಾಗಿ ಮಾಡುತ್ತದೆ. ಅತ್ತೆಗೆ ಆತಕ್ಕೆ ಇನ್ಸೆಕ್ಯೂರಿಟಿಯಿಂದ ಹೀಗೆ ಹೇಳಿರಬಾರ್ದ, ಒಂದು ಸೆಕ್ಯೂರಿಟಿ ಮೆಷರ್ ಸಾಧ್ಯವೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಈಗಾಗಲೇ ಕುಂತಿ ಹೇಳಿಬಿಟ್ಟಿದ್ದಾಳೆ ಪಾಂಡುವಿನ ಹತ್ರ, ಮಹಾರಾಜ ಈ ಹೆಣ್ಣಿನ ಬದುಕಿ ಅಷ್ಟು ದೂರದೃಷ್ಟಿ ಇಲ್ಲ, ನಾನು ಮಂತ್ರದಿಂದ ಒಬ್ಬೊಬ್ಬ ದೇವತೆಗಳನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಇವಳು ಮಾದ್ರಿ ಕಿಲಾಡಿ ಜಾಣೆ ಏನು ಮಾಡಿಕೊಂಡ್ಲು, ಏಕಕಾಲದಲ್ಲಿ ಇಬ್ಬರು ದೇವತೆಗಳು ಅಂತ ಅಶ್ವಿನಿ ದೇವತೆಗಳು ಯಮಳರು ಒಮ್ಮೆ ಕರೆದ್ರೆ ಇಬ್ಬರು ಬಂದುಬಿಡ್ತಾರೆ, ಇನ್ನು ಮುಂದೆ ಅವಳು ವಿಶ್ವೇ ದೇವತೆಗಳನ್ನು ಕರೆದುಬಿಟ್ರೆ ಎಲ್ಲ ದೇವತೆಗಳು ಬಂದುಬಿಡ್ತಾರೆ, ಗತಿ ಏನು? ಸಪ್ತಮರುತ್ರನ್ನು ಕರೆದೇ ಒಟ್ಟು 49 ಜನ ಬರ್ತಾರೆ.
ಏಕಾದಶ ರುದ್ರರು 11 ಜನ, ದ್ವಾದಶಾದಿತ್ಯರು, ವಿಶ್ವದೇವತೆಗಳು ಅಂತಂದರೆ 33 ಕೋಟಿ. ಆಮೇಲೆ ನನಗೆಲ್ಲ ಆಗುತ್ತದೆ, ನನ್ನ ಪಾರ್ಟಿಗೆ ಮೆಜಾರಿಟಿ ಹೋಗಿ ಮೈನಾರಿಟಿ ಆಗಿಬಿಡ್ತದೆ, ಸಾಧ್ಯ ಇಲ್ಲ ಅಂತ ಆ ಮಟ್ಟಕ್ಕೆ ಯೋಚನೆ ಮಾಡಿದ್ದವಳು ಮತ್ತೊಬ್ಬ ಹೆಣ್ಣಿನ ಬಗೆಗೆ ಒಳ್ಳೆಯವರೇ ಪಾಪ. ಒಳ್ಳೆತನದಲ್ಲಿ ಯಾವ ಕಡಿಮೆಯೂ ಇಲ್ಲ. ತನ್ನ ಸವತಿ ಸತ್ತ ಮೇಲೆ ಮಕ್ಕಳನ್ನು ಮಡಲಿಗೆ ಹಾಕ್ಕೊಂಡು ತನ್ನ ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ನೋಡಿಕೊಂಡು ಪ್ರೂವ್ ಬೇರೆ ಮಾಡಿದ್ದಾಳೆ. ದ್ರೌಪದಿಯ ಮೇಲೆ ಒಂದು ದಿವಸ ಕೂಡ ಅಪವಾದದ ಮಾತಾಡಿಲ್ಲ, ಒಂದು ದಿವಸ ಕೂಡ ಸಣ್ಣ ಮಾತಾಡಿಲ್ಲ, ಅತ್ತೆತನದ ದಾದಾಗಿರಿಯನ್ನು ಅತ್ತೆಗಿರಿನ ಚಲಾವಣೆಯೇ ಮಾಡಿಲ್ಲ. ಎಲ್ಲಿವರೆಗೆ ದ್ರೌಪದಿ ಉಪಪ್ಲವ್ಯದಲ್ಲಿರುವಾಗ ಸುಮಾರು 300-400 ಕಿಲೋಮೀಟರ್ ದೂರ ಇರತಕ್ಕಂಥ ಹಸ್ತಿನಾವತಿಯಲ್ಲಿದ್ದು ಕೃಷ್ಣ ಬಂದಾಗ ದ್ರೌಪದ್ಯ ಪತಿತಿಷ್ಠತ, ದ್ರೌಪದಿಯ ದಾರಿಯಲ್ಲಿ ನಡೆಯಿರಿ ಅಂತ ಮಕ್ಕಳಿಗೆ ಮೆಸೇಜ್ ಕಳಿಸ್ತಾ ಇದ್ದೀನಿ ಅಂತ ಅಂದವಳು, ಅವಳಿಗೂ ಬಂದಿರಬಹುದೋ ಏನೋ ಗೊತ್ತಿಲ್ಲ. ಈ ಮಟ್ಟದ ಸಾಧ್ಯತೆಗಳನ್ನು ಕೊಟ್ಟಿದ್ದ ಕಾರಣವೇ ಮಹಾಭಾರತ ನಿತ್ಯ ನಿತ್ಯ ನವೀನವಾಗಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಮದುವೆಯೇ ಆಗದೆ ನಿರಂತರವೂ ಶಸ್ತ್ರಾಭ್ಯಾಸಕ್ಕೆ ಅದಕ್ಕೆ ತೆತ್ತುಕೊಂಡಂಥ ಅಶ್ವತ್ಥಾಮ ಬ್ರಹ್ಮಚಾರಿ, ಅವನಿಗೆ ತಾನು ಪ್ರಯೋಗ ಮಾಡಿದಂಥ ಬ್ರಹ್ಮಶಿರೋಸ್ತ್ರ ಅಥವಾ ಐಶಿಕಾಸ್ತ್ರವನ್ನು ಉಪಸಂಹಾರ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಆದರೆ ಯಥೇಷ್ಟವಾದ ಮದುವೆಗಳನ್ನು ಮಾಡಿಕೊಂಡಿರ್ತಕ್ಕಂಥ ರಸಿಕ ಚಕ್ರಿ ಅಂತ ಮಹಾಭಾರತದ ಪೈಕಿ ಹೇಳ್ಬೋದಾದರೆ ಅರ್ಜುನ, ಅವನಿಗೆ ಉಪಸಂಹಾರ ಮಾಡ್ಕೊಳ್ಳೋಕ್ಕಾಯಿತು. ಆ ಅಸ್ತ್ರ ಬ್ರಹ್ಮಚಾರಿಗಳಿಗೆ ಮಾತ್ರ ಉಪಸಂಹಾರಾಸ್ಪದವಂತೆ. ಅಂದರೆ ಅಶ್ವತ್ಥಾಮನ ಬ್ರಹ್ಮಚರ್ಯ ಯಾವುದು, ಅರ್ಜುನನ ಬ್ರಹ್ಮಚರ್ಯ ಯಾವುದು, ನಮ್ಮ ಊಹೆಗೆ ಕವಿ ಬಿಟ್ಬಿಡ್ತಾರೆ. ಇದನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ ನಮ್ಮ ಡೆಫಿನೇಷನ್ಸ್ ಎಲ್ಲ ಯಾವ ಮಾತ್ರದ್ದು, ನಮ್ಮ ಕನ್ಸ್ಟ್ರಕ್ಷನ್ಸ್ ಎಲ್ಲ ಯಾವ ಮಾತ್ರದ್ದು ಅನ್ನುವುದು ನಿಜಕ್ಕೂ ಕೂಡ ಗೊತ್ತಾಗದೆ ಹೋಗುತ್ತದೆ. ಹಾಗೆಯೇ ಮಹಾಭಾರತದಲ್ಲಿ ಆ ಕೇಡಿನ ಭಾವಗಳು ಯಾವ ತರಹ ಬರುತ್ತವೆ, ಹಾಗೆ ಬಂದು ಬೆನ್ನಟ್ಟುತ್ತವೆ ಅನ್ನೋದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಅಂಬೆಯ ಪ್ರಕರಣ ಇರಬಹುದು. ಅಂಬೆಯಂಥ ಒಂದು ಬೆಂಕಿ ಹೆಣ್ಣು ಮಗಳ ಬಗೆ ನೋಡಿ. ಅವಳನ್ನು ಕುರಿತು ನಾನು ಮಾತನಾಡ್ತಾ ಇಲ್ಲ, ಭೀಷ್ಮನ ಬಗೆಗೆ ಬಂದಾಗಲೇ ಅದು ಆನುಷಂಗಿಕವಾಗುತ್ತದೆ. ಅಲ್ಲಿ ಆ ಸೇಡನ್ನು ಕೇಡನ್ನು ಜನ್ಮಾಂತರಕ್ಕೆ ಕೊಂಡೊಯ್ತಾಳೆ. ಅವಳ ಮುಂದೆ ದ್ರೋಣನ ದೃಪದನ ಸೇಡು ಅಲ್ಪದ್ದು ಅಂತ ಅನಿಸಿಬಿಡ್ತದೆ. ಆ ಸೇಡಿಗಾಗಿ ಅವಳು ಎಷ್ಟು ಹಾತೊರೆದು ಮಾಡ್ತಾಳೆ, ಸಾಧಿಸಿಕೊಳ್ತಾಳೆ ಅನ್ನೋದು ನೋಡಿದಾಗ ನಮಗೆ ಕೆಡುಕು ಎಷ್ಟು ಆಳವಾಗಿ ಉಳಿಯುತ್ತದೆ ಅಂತ ಗೊತ್ತಾಗುತ್ತದೆ. ಇಂಥ ಕೆಡುಕನ್ನು ಮಾಡಿದವನಿಗೂ ಕೊನೆಗಳಿಗೆನಲ್ಲಿ ನನಗೆ ನ್ಯಾಯ ಕೊಡಿ, ನನಗೆ ಕಾಪಾಡಿ ಅಂತನ್ನುವ ಭಾವ ಬರುತ್ತದೆ ಅನ್ನೋದಕ್ಕೆ ಪಾಂಡವರ ಕಡೆಗೆ ಬಾ ಅಂತ 1-2 ತಿಂಗಳ ಮುಂಚೆ ಕರೆದಿದ್ದಷ್ಟೇ ಕೃಷ್ಣ ಕರ್ಣನನ್ನು. ಬರೋದಿಲ್ಲ, ವಿ ಶಾಲ್ ಮೀಟ್ ಇನ್ ಹೆವನ್ಸ್ ಅಂತೆಲ್ಲ ಹೇಳಿಬಿಟ್ಟಿದ್ದ. ನಾನು ಎಷ್ಟು ದೂರ ಬಂದಿದ್ದೀನಿ, ವಾಪಸ್ ಬರೋಲ್ಲ ಅಂತ. ಅಂಥ ಕರ್ಣ ಯುದ್ಧದಲ್ಲಿ ರಥ ಹೂತು ಹೋದಾಗ ಚಕ್ರವನ್ನು ಎತ್ತಲಾಗದೆ ಒದ್ದಾಡ್ತಾ ಧರ್ಮದ ಮಾತನ್ನು ಆಡೋದಕ್ಕೆ ಶುರು ಮಾಡ್ತಾನೆ. 2 ತಿಂಗಳ ಮುಂಚೆ ಹೇಳಿದ್ದಾನೆ ಅವನೇನೆ, ಪಾಂಡವರ ಕಡೆಗೇನೆ ಧರ್ಮ ಇದೆ, ಯತಃ ಕೃಷ್ಣ ತಥೋ ಧರ್ಮ, ಯಥೋ ಧರ್ಮಸ್ತಥೋ ಜಯ ಅಂತೆಲ್ಲ ಮಾತುಗಳು ಬಂದಿವೆ. ಹಾಗೆ ಬಂದಿದ್ದರೂ ಈ ಕ್ಷಣದಲ್ಲಿ ಧರ್ಮವನ್ನು ನೋಡು, ನೀನು ಬಾಣ ಪ್ರಯೋಗ ಮಾಡಬೇಡ ಅಂತನ್ನುವಂಥದ್ದು. ದುರ್ಯೋಧನ ತಾನು ಸಮೃದ್ಧವಾಗಿ ರಾಜ್ಯವನ್ನು ಆಳಿಕೊಂಡು ಹೋಗಿ ಸಂತೋಷಪಟ್ಟವನು. ಪಾಂಡವಗೀತೆ ಪ್ರಕಾರ ಕೇನಾಪಿ ದೇವೇನ ಹೃದಯಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ನನಗೆ ಧರ್ಮ ಗೊತ್ತು, ಆದರೆ ಮಾಡೋಕ್ಕೆ ಮನಸ್ಸಿಲ್ಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಕೆಟ್ಟದ್ದು ಗೊತ್ತು, ಆದರೆ ಬಿಡೋಕ್ಕಾಗೋಲ್ಲ. ಯಾವುದೋ ಒಂದು ದೇವರು ಒಳಗೆ ಕೂತು ರಿಪೇರಿ ಮಾಡ್ತಾ ಇದ್ದಾನೆ, ನನ್ನನ್ನು ಹೀಗೆ ಮಾಡು ಹಾಗೆ ಮಾಡು ಅಂತಿದ್ದಾನೆ ಅಂತ ಅಂತರ್ವಾಣಿಗೆ ಬಿಟ್ಟವನು. ಗಾಂಧಿ ಹೇಳ್ತಾ ಇದ್ರು ಇನ್ನರ್ ವಾಯ್ಸ್ ಅಂತ, ಎಲ್ಲಿದೆ ನೋಡಿಕೊಳ್ಳಿ. ಆ ತರಹ ದುರ್ಯೋಧನ ಕೊನೆಗೆ ಸಾಯುವಾಗ ನಾನು ಸಮೃದ್ಧವಾಗಿ ಚೆನ್ನಾಗಿ ಆಳದೆ, ಭೋಗವನ್ನು ಅನುಭವಿಸದೆ, ದಾನ ಮಾಡದೆ, ಧರ್ಮ ಮಾಡದೆ, ಯಜ್ಞ ಮಾಡದೆ, ಯಾಗ ಮಾಡದೆ, ನೀವೆಲ್ಲ ಇನ್ನು ಸ್ಮಶಾನ ಆಳ್ಕೊಂಡು ಸಾಯಿರಿ ಅಂತ ಮಣ್ಣು ತೂರಿ ಸಾಯ್ತಾನೆ ಅಂತಂದರೆ ಇದು ಹಾಗೇನೆಪ್ಪ ಆಗಿದ್ದು. ಕೇನಾಪಿ ದೇವೇನ ಹೃದಯಸ್ಥಿತೇನ ಭೀಮೇನ ಚೈವಂ ಹತ ಮಾರಿತೋಸ್ಮಿ ಅಂತ ಹೇಳ್ಕೊಬೋದಾಗಿತ್ತಲ್ಲ ಛಂದೋಬದ್ಧವಾಗಿ. ಇಲ್ಲ ಅಂದರೆ ಆ ಹೊತ್ತಿಗೆ ಇಂಥ ಕೆಡುಕನಿಗೂ ನನಗೆ ನ್ಯಾಯ ಸಲ್ಲಬೇಕಾಗಿತ್ತು, ನನಗೆ ಧರ್ಮ ಬೇಕಿತ್ತು ಅಂತ ಅನ್ನಿಸುವ ಆ ಅನಿವಾರ್ಯತೆಯನ್ನು ಅವರು ತಂದು ತೋರಿಸ್ತಾರೆ. ಅಷ್ಟಾದ ಮೇಲೂ ಅವನಿಗೆ ಒಳ್ಳೆತನ ಬರೋಲ್ಲ. ಅಶ್ವತ್ಥಾಮ ಉಪಪಾಂಡವರನ್ನು ಕೊಂದು ಬಂದು ಸುದ್ದಿ ಕೇಳಿ, ನಿಮ್ಮಪ್ಪ ಮಾಡದ್ದು, ಕರ್ಣ ಮಾಡದ್ದು, ನಮ್ಮ ತಾತ ಮಾಡದ್ದು ಘನಕಾರ್ಯ ನೀನು ಮಾಡಿದ್ದೀಯಾ, ನಾನು ಇನ್ನು ನೆಮ್ಮದಿಯಾಗಿ ಸಾಯ್ತೀನಿ ಅಂತ ಸಾಯ್ತಾನೆ. ಅಂದರೆ ನೋಡಿ, ತೋಳಗಳು, ನಾಯಿಗಳು, ನರಿಗಳು ಕಿತ್ತು ತಿನ್ನುತ್ತಾ ಇದ್ದ ತೊಡೆ ಮುರಿದ ದುಸ್ಥಿತಿಯಲ್ಲೂ ಅವನ ಕೇಡು ಹಾಗೆ ಜಾಗೃತವಾಗಿ ಜ್ವಲಂತವಾಗಿ ಇತ್ತು ಅನ್ನೋದನ್ನು
ಎಲ್ಲ ಮೇಲೆ ವೈಟ್ ವಾಶ್ ಮಾಡಿಬಿಟ್ರೆ ಆಗೋಲ್ಲ, ಇಂಡೋಚೀನಿ ಬಾಯಿ ಬಾಯಿ ಅಂತ ನೆಹರು ಹೇಳ್ತಾ ಇದ್ದಿದ್ದು. ಪಂಚಶೀಲವೂ ಅಲ್ಲ, ಸಪ್ತಶೀಲವೂ ಅಲ್ಲ, ಏನೂ ಕಾಯೋದಿಲ್ಲ. ಕಮ್ಯೂನಲ್ ಹಾರ್ಮನಿ, ಕೋಮು ಸೌಹಾರ್ದ ವೇದಿಕೆ ಅಂತ ಅನಂತಮೂರ್ತಿ, ಕಾರ್ನಾಡು ಏನೇನು ಎದೆ ಬಡ್ಕೊಂಡ್ರೂ ಪ್ರಯೋಜನವೆಂಥದ್ದು ಆಗೋದಿಲ್ಲ. ಒಳಗಡೆಗೆ ದ್ವೇಷ, ಒಳಗಡೆಗೆ ಕ್ರೋಧ ಅವರುಗಳಲ್ಲಿಯೇ ಬಡ್ಕೊಂಡು ಕಿತ್ತು ತಿಂತಾ ಇದೆ. ಹಾಗಿದ್ದಾಗ ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ? ಅದರಿಂದಲೇ ಭೈರಪ್ಪನವರು ಆವರಣದಲ್ಲಿ ಹೇಳಿದಂತೆ ಇತಿಹಾಸವನ್ನು ಮುಚ್ಚಾಕೋದ್ರಿಂದ ಏನು ಮಾಡೋಕ್ಕಾಗೋಲ್ಲ. ಡಿ ವಿ ಜಿಯವರು ಹೇಳ್ತಾರಲ್ಲ, ಕಜ್ಜಿ ತುರಿಕೆ ಆಗ್ತಾ ಇದ್ದರೆ ಸೋಪು ಸೆಂಟು ಹಾಕಿ ಏನು ಮಾಡೋಕ್ಕಾಗೋಲ್ಲ, ರಕ್ತಶುದ್ಧಿಕಾರಕವಾದ ಔಷಧ ಬೀಳಬೇಕು ಒಳಕ್ಕೆ ಅಂತ. ಹಾಗಾಗಿ ವಾಸ್ತವವನ್ನು ನೋಡಿ ಅದರ ಕೆಡುಕಿನ ಬುಡಮಟ್ಟ ಕಂಡು ಅದರ ಮೂಲ ಎಲ್ಲಿದೆ ಅಂತ ನೋಡಿಕೊಂಡಾಗ ಮಾತ್ರ ಅತಕೇನ ಪ್ರಕಾರೇಣ ಪಾಪಂ ಚರತಿ ಪುರುಷಃ ಅಂತಂದಾಗ ಜಾನನ್ನಪಿ ಮೇಧಾವಿ ಬಲಾದಿವ ನಿಯೋಜಿತ ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹವೈರಿಣಂ ಇಸ್ಲಾಂ ಯಶಃ ಕ್ರಿಶ್ಚಿಯಾನಿಟಿ ಯಶಃ ಹಿಂದೂ ಯಶಃ ಕಮ್ಯುನಿಸಮ್ ಯಶಃ ಮಹಾಶನೋ ಮಹಾಪಾಪ್ಮ ಅಂತ ಗೀತೆಯಲ್ಲಿ ಯಾವ ಜಾತಿ, ಯಾವ ಮತ, ಯಾವ ಕಮ್ಯುನಿಟಿ ಬಗ್ಗೆನೂ ಹೇಳಿಲ್ಲ. ರಾಗದ್ವೇಷಗಳೇ ಇನ್ಯಾವುದು ಅಲ್ಲ ಅನ್ನುವ ಮಟ್ಟಕ್ಕೆ ತಂದು ಕೊಡುತ್ತದಲ್ಲ ಮಹಾಭಾರತ. ಅದು ಬಹಳ ದೊಡ್ಡದಾದದ್ದು ಅನ್ನೋದಕ್ಕೆ ಯಾವ ಎರಡು ಮಾತು ಕೂಡ ಬೇಕಿಲ್ಲ ಅಂತ ಅನಿಸುತ್ತದೆ ನೋಡಿ. ಆದರೆ ಅಲ್ಲಲ್ಲಲ್ಲಿ ಏನು ಸೂಕ್ಷ್ಮವಾಗಿ ವಿರಾಮದಲ್ಲಿ, ವಿಶ್ರಾಂತಿಯಲ್ಲಿ ಪಾತ್ರ ಸ್ವಭಾವವನ್ನು, ಮಾನವ ಸ್ವಭಾವವನ್ನು ಚಿತ್ರಿಸ್ತಾರೆ. ಸೌಗಂಧಿಕ ಪುಷ್ಪಗಳನ್ನು ತರೋದಕ್ಕೆ ಅಂತ ಭೀಮ ಹೋದಾಗ ಅವನು ಆ ಕಾಡನ್ನು ನೋಡ್ತಾ ಆ ಹಿಮಾಲಯದ ತಪ್ಪಲಿನ ದಟ್ಟ ಅರಣ್ಯಗಳನ್ನು ಕಂಡುಕೊಂಡು ಅವನು ಚಿಕ್ಕ ಹುಡುಗನ ಥರ ಜೋರಾಗಿ ಕೂಗ್ತಾನಂತೆ. ಪ್ರಾಣಿಗಳು ಪಕ್ಷಿಗಳು ಹೆದರ್ಕೊಂಡು ಓಡೋಗ್ತಾ ಇರೋವಾಗ ಜೋರಾಗಿ ಚಪ್ಪಾಳೆ ತಟ್ಟಿ ಸಂತೋಷ ಪಡ್ತಾನಂತೆ. ಅವನಿಗೆ ಕಡಿಮೆ ಅಂತಂದರೆ 50 ವರ್ಷದ ಹತ್ತಿರ ಇರಬೇಕು, ನನ್ನಷ್ಟು ವಯಸ್ಸು. ಅವನು ಎಳೆ ಮಗು ಥರ ಚಪ್ಪಾಳೆ ಇಟ್ಕೊಂಡು ಜೋರಾಗಿ ಗಟ್ಟಿಯಾಗಿ ಕೂಗೋದೇನು, ಸ್ಕೂಲ್ ಬಿಟ್ಟಾಗ ಮಕ್ಕಳು ಹೋ ಅಂತ ಕೂಗ್ಕೊಂಡು ಬೀದಿಗೆ ಬರ್ತಾರಲ್ಲ ಆ ಥರ ವಿಜೃಂಭಣೆ ಮಾಡುವುದೇನು, ಅವನ ಸ್ವಭಾವ ಅಲ್ಲಿದೆ. ಅದನ್ನು ತೋರ್ಪಡಿಸುವಂಥದ್ದನ್ನು ಮಹಾಕವಿಗಳು ಮಾಡ್ತಾರೆ. ಆಮೇಲೆ ಒಬ್ಬ ಹೆಣ್ಣು ಮಗಳ ಹೂವಿನ ಬಯಕೆಯನ್ನು ಮಹಾಕವಿ ಬಿಡಲಿಲ್ಲ. ವ್ಯಾಸರಿಗೆ ಮದುವೆ ಆಗಿತ್ತು, ನಿಯೋಗದಿಂದ ಅವರು ಇನ್ನೆಲ್ಲಾದರೂ ಹುಟ್ಟಿಸಿದ್ರು ಸಂತಾನವನ್ನು, ಅಥವಾ ಇನ್ಯಾವುದಾದ್ರೂ ಕ್ಷೇತ್ರವನ್ನು ಬಾಡಿಗೆಗೆ ತೆಗೆದುಕೊಂಡು ಮಾಡಿದ್ರು. ಹಾಗೆ ಅನಿಸುತ್ತದೆ ನಮಗೆ. ಘೃತಾಚಿ ಅಪ್ಸರೆಯಲ್ಲಿ ಹುಟ್ಟಿದ್ದು ಶುಕ ಅಂತನ್ನುವುದೆಲ್ಲ ನೋಡಿದಾಗ ಅವರು ಯಾವ ಗೃಹಮೇಧಿ ಪದವನ್ನು ಅಲಂಕರಿಸಲಿಲ್ಲ. ಧರ್ಮಪತ್ನಿ, ಮೋಕ್ಷಪತ್ನಿ ಅಂತ ಯಾವುದು ಮಾಡಿಕೊಂಡಂತೆ ಕಾಣೆ. ಹಾಗಿದ್ದಾಗ ಅವ್ರಿಗೆ ಹೆಣ್ಣಿನ ಭಾವ ಹೇಗೆ ಗೊತ್ತಾಗಬೇಕು? ಹುಟ್ಟಿದ ಸ್ವಲ್ಪವೇ ಕಾಲದಲ್ಲಿ ತಂದೆ ಜೊತೆಗೆ ಹೋಗ್ಬಿಟ್ರು, ತಾಯಿಯನ್ನು ಬಿಟ್ಟರು, ಹೆಣ್ಣನ್ನು ಕಾಣದೇನೆ ಬೆಳೆದರು. ಆದರೆ ಋಷ್ಯಶೃಂಗನಂತೆ ಆಗಲಿಲ್ಲ. ಅವರಿಗೆ ಕಾಡಿನಲ್ಲಿದ್ದಾಗಲೂ ಒಬ್ಬ ರಾಣಿಗೂ ಒಂದು ಹೂವು ಅಂದರೆ ಆಸೆ ಆಗುತ್ತದೆ, ಅದು ಗೊತ್ತಿದೆ ಅವರಿಗೆ. ಆ ಮಟ್ಟಕ್ಕೆ ಅದನ್ನು ಒಂದು ಮಹಾಭಾರತದಲ್ಲಿ ತಂದು ಇಡ್ತಾರೆ. ಈ ರೀತಿಯಾದ ಸ್ವಾರಸ್ಯಗಳನ್ನು ನಾವು ಎಷ್ಟೆಷ್ಟನ್ನೂ ಕಾಣ್ತೀವಿ, ಒಂದೊಂದು ಪಾತ್ರದ ಪದರ್ನಲ್ಲಿಯೂ ನಾವು ನೋಡ್ತೀವಿ. ಅಷ್ಟು ಮಾತ್ರವಲ್ಲ, ಆ ಪಾತ್ರ ಸ್ವಭಾವ ಅಂತನ್ನುವಾಗ ನಾವು ಇನ್ನೂ ಆಳಕ್ಕೆ, ಇನ್ನೂ ಮೂಲಕ್ಕೆ, ಇನ್ನೂ ಆಳದ ಮನುಷ್ಯ ಸ್ವಭಾವಕ್ಕೆ ನಾವು ಬರ್ತೀವಿ. ಅದನ್ನು ಗಮನಿಸೋಣ. ರಾಮಸ್ವಾಮಿಯವರು ಬಹಳ ಚೆನ್ನಾಗಿ ಅದನ್ನು ದಿಗ್ದರ್ಶಕವಾದ ಒಂದು ಸೂತ್ರಪ್ರಾಯ ವಾಕ್ಯದಲ್ಲಿ ಹೇಳಿದರು. ಏನೋ ಕಲ್ಪಿತ ಪಾತ್ರಗಳು, ಘಟನೆಗಳಿಗಾಗಿ ಪಾತ್ರಗಳು ಅಂತ ಅಲ್ಲ ಅಂತ. ನೋಡಿ, ನಮ್ಮ ಸಂಸ್ಕೃತ ಸಾಹಿತ್ಯವನ್ನೇ ಕಂಡಾಗ ಅಷ್ಟೇಕೆ ಇಂಗ್ಲೀಷ್ ಸಾಹಿತ್ಯ ಪ್ರಭಾವ ನಮ್ಮ ಮೇಲೆ ಆಗುವವರೆಗಿನ ಒಂದು ಇಡೀ ಭಾರತೀಯ ಸಾಹಿತ್ಯವನ್ನೇ ತೆಗೆದುಕೊಂಡ್ರೆ ಎಷ್ಟು ಕವಿಗಳು ಮನಮುಟ್ಟುವಂತೆ ಪಾತ್ರಗಳನ್ನು ಚಿತ್ರಿಸಿದ್ದಾರೆ. ವ್ಯಾಸ ವಾಲ್ಮೀಕಿಗಳು ಬಿಡಿ, ಆಲ್ ಟೈಮ್ ಬೆಸ್ಟ್ ಅಂತ ಅವರಿದ್ದಾರೆ. ಆಮೇಲೆ ಬರ್ತಕ್ಕಂಥವನು ಒಬ್ಬ ಕಾಳಿದಾಸ, ಒಬ್ಬ ಶೂದ್ರಕ, ಒಬ್ಬ ವಿಶಾಖದತ್ತ. ಆಮೇಲೆ ಎರಡನೇ ಪಂಕ್ತಿನಲ್ಲಿ ಬರ್ತಕ್ಕಂಥವರು ಕಾಳಿದಾಸ, ಶೂದ್ರಕ, ವಿಶಾಖದತ್ತ. ಹೀಗೆ ಬಂದ ಮೇಲೆ ನಮಗೆ ಅಲ್ಲಿ ಭಾಸನೂ ಸೇರಿಕೊಳ್ತಾನೆ. 4 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಆಮೇಲೆ ಒಬ್ಬ ವೇಣಿ ಸಂಹಾರ ನಾಟಕ ಬರೆದ ಭಟ್ಟನಾಯಕ ಬರ್ತಾನೆ. ಅವನಿಗಿಂತ ಮೊದಲಿಗೆ ಭೌಭೂತಿ ಬರ್ತಾನೆ. ಆಮೇಲೆ ಬಾಣಭಟ್ಟ ಬರ್ತಾನೆ. ಹೀಗೆ ಒಂದು 3-4 ಜನ ಆಗ ಬರ್ತಾರೆ. ಇನ್ನು ಅದಾದ ಮೇಲೆ ನೋಡಿದ್ರೆ ವ್ಯಾಸ ವಾಲ್ಮೀಕಿಗಳ ಅನುಗ್ರಹದಿಂದ ದೇಶಭಾಷೆಯ ಕವಿಗಳು ಬೆಳೆದದ್ದು. ಒಬ್ಬ ಪಂಪ ಇರ್ಬೋದು, ನಾರಣಪ್ಪ ಇರ್ಬೋದು, ಅಥವಾ ಕಂಬ ಇರ್ಬೋದು, ವಿಲ್ಲಿಪುತ್ತೂರು ಇರ್ಬೋದು, ಅಲ್ಲಿ ಕೃತ್ತಿವಾಸ ಇರ್ಬೋದು, ಅಥವಾ ಅಲ್ಲಿ ಕಂಬನ್ ಇರ್ಬೋದು, ಅಥವಾ ಇಲ್ಲಿ ತುಳಸಿದಾಸರಿರ್ಬೋದು, ಇಲ್ಲವೇ ಸುರಮಾದಾಸ ಇರ್ಬೋದು. ಈಗ ಬೇಕಾದಷ್ಟು ಜನ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದ್ರು. ನನ್ನಯ್ಯ ತಿಕ್ಕನ ಇರ್ಬೋದು, ಭಾಸ್ಕರ ಇರ್ಬೋದು, ಹೀಗೆ ಇವರೆಲ್ಲ ಬರೆದ್ರು.
ಹಾಗಲ್ಲದೆ ಸ್ವತಂತ್ರವಾದ ಇತಿವೃತ್ತವನ್ನು ತೆಗೆದುಕೊಂಡು ಮಾಡಿದವರು ಅಂತ ಅನ್ನೋದಿದ್ರೆ ನಾವು ತಮಿಳಿನಲ್ಲಿ ಕಾಣಬಹುದಾದ ಒಬ್ಬ ಇಳಂಗುವಾಡಿಗಳು, ಅವನ ಶಿಲಪ್ಪಧಿಕಾರದಲ್ಲಿ ಏನು ಅಬ್ಬಬ್ಬ ಅಂದರೆ ಅವನು ಚಿತ್ರಿಸಿರೋದು ಎಲ್ಲೆಲ್ಲ ಓಡಾಡಿದ್ರು 3 ಪಾತ್ರವ: ಕಣ್ಣಗೆ, ಕೋವಳ, ಮಾಧವಿ. ಅದು ಬಿಟ್ಟು ಇನ್ಯಾವುದು ಅಷ್ಟಷ್ಟು ಸ್ಫುಟವಾಗುವಂಥದ್ದು ಏನೂ ಇಲ್ಲ. ಇನ್ನು ಅವನ ಮತ್ತೊಂದು ಕಾವ್ಯವನ್ನು ನಾವು ನೋಡಿದ್ರಂತೂ ಜೀವಕ ಚಿಂತಾಮಣಿಯಲ್ಲಿ ಏನೋ ದೊಡ್ಡ ವಿಷಯ, ಮಣಿಮೇಘಲೆ ನೋಡಿದ್ರೆ ನಮಗೇನು ದೊಡ್ಡ ವಿಷಯ ಕಾಣಿಸುವಂಥದ್ದಲ್ವೇ ಅಲ್ಲ. ಅದರೊಳಗೆ ಈ ಮಾಧವಿ ಮತ್ತು ಕೋವಳರ ಮಗಳು ಮಣಿಮೇಖಲೆ, ಅವಳ ಒಂದು ಬದುಕಿನ ಕಥೆ ಹೋಗುತ್ತದೆ ಅಂತ ಇದೇನು ಆಕರ್ಷಕ ಇಲ್ಲ. ಅಲ್ಲಿಗೆ ತಮಿಳಿದು ಮುಗೀತು. ಇನ್ನು ಬೇರೆ ಭಾಷೆಗಳಲ್ಲಿ ಇಲ್ಲ, ಹೋಯಿತು. ಅಂದರೆ ಇಷ್ಟು ಕಷ್ಟ ಇರುವಾಗ ಪಾತ್ರ ನಿರ್ಮಾಣ ವ್ಯಾಸರು ಮಾಡಿದ್ರಲ್ಲ, ಅವರಿಗೆ ಸಮಾನವಾಗಿ ಇಡೀ ಭಾರತ ದೇಶದಲ್ಲೇ ಮತ್ತಾರೂ ಮಾಡಲಿಲ್ವಲ್ಲ. ಯಾಕಾಗಿ ಆಯಿತು ಅಂದರೆ ಜೀವನ ಸ್ವಭಾವವನ್ನು ಚೆನ್ನಾಗಿ ಬಲ್ಲವರಾದರೆ ಮಾತ್ರ ಪಾತ್ರ ಸ್ವಭಾವ ಸಾಧ್ಯ. ಬದುಕನ್ನು ಅಖಂಡವಾಗಿ ನೋಡಿದ್ರೆ ಬದುಕಿಗಿರುವ ಅಸಂಖ್ಯ ಮುಖಗಳ ಕಾಣಿಸತ್ವೆ, ಅಸಂಖ್ಯ ಮುಖಗಳಲ್ಲಿ ಮಾನವರು ಬರ್ತಾರೆ. ಅಷ್ಟು ತುಂಬ ಬದುಕನ್ನು ಕಾಣಬೇಕಲ್ಲ. ಹಾಗೆ ತುಂಬ ಬದುಕನ್ನು ಕಾಣಬೇಕು ಅಂದರೆ ನಮಗೆ ಮೊದಲು ಬೇಕಾಗಿರುವಂಥದ್ದು ಯಾವುದು? ಜಗತ್ ಸ್ವಭಾವ. ಜಗತ್ ಸ್ವಭಾವ ಮತ್ತು ಜೀವ ಸ್ವಭಾವ ಇವೆರಡನ್ನೂ ತಿಳ್ಕೊಳ್ಳದೆ ನಮಗೆ ಜೀವನವನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗೋಲ್ಲ. ಜಗತ್ ಸ್ವಭಾವ ಎಂಥದ್ದು? ಜಗತ್ತು ಜಡ ಮತ್ತು ಚೇತನ ಅಂತ 2 ವಿಭಾಗ. ಈ ಜಡಚೇತನ ಎರಡನ್ನೂ ಕೂಡ ಮಾನವ ಅನ್ನುವಂಥ ಒಬ್ಬ ಜೀವಿ ತನ್ನ ಭೋಗಕ್ಕಾಗಿ ಬಳಸ್ಕೊಳ್ತಾ ಇದ್ದಾನೆ. ಕೆಲವು ಕಡೆ ಸಫಲ, ಕೆಲವು ಕಡೆ ವಿಫಲ ಆಗ್ತಾ ಇದ್ದಾನೆ. ಅಂತಂದಾಗ ಅವನ ಸಾಫಲ್ಯ ವೈಫಲ್ಯಗಳು ಜಗತ್ತಿನ ಜಡಚೇತನಗಳ ಸಾಪೇಕ್ಷವಾಗಿ ಯಾವ ರೀತಿಯಲ್ಲಿದೆ ಅನ್ನೋದನ್ನು ನೋಡಿಕೊಳ್ಬೇಕು. ಮಹಾಭಾರತದಲ್ಲಿಯೇ ನಾವು ನೋಡ್ಕೊಳ್ಳೋಣ. ಈ ಜಗತ್ತಿನ ಜಡವನ್ನು, ಜಗತ್ತಿನ ಚೈತನ್ಯವನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ರು ಅಂತ ಅಲ್ಲಿ ಉಪಾಖ್ಯಾನಗಳನ್ನು ನೋಡಿದ್ರೆ ಕೂಡ ನಮಗೆ ಗೊತ್ತಾಗುತ್ತದೆ. ಮಹಾಭಾರತದಲ್ಲಿ ಖಾಂಡವ ದಹನ ಮಾಡುವಾಗ ಆ ಒಂದು ಸ್ಥಾವರಾತ್ಮಕವಾದ ಕಾಡು ಪಾಂಡವರಿಗೆ ಯಾವ ರೀತಿಯಾದ ಚಾಲೆಂಜ್ ಆಗಿತ್ತು, ಅದನ್ನು ಹೇಗೆ ಬಳಸಿಕೊಳ್ಳೋದಕ್ಕೆ ನೋಡಿದ್ರು. ಆಮೇಲೆ ಅದರ ಮೂಲಕವಾಗಿ ಅವರು ಸಾಧಿಸಿಕೊಂಡದ್ದೇನು? ಅದ್ಭುತವಾದ ನಗರ ಮಾಡಿಕೊಂಡ್ರು, ತುಂಬ ಅದ್ಭುತವಾದ ಸಭಾಮಂಟಪ ಮಾಡಿಕೊಂಡ್ರು, ಮತ್ತು ಮಹೋನ್ನತವಾದ ರಾಜಸೂಯ ಮಾಡಿದ್ರು. ಇವರ ಸಂಪತ್ತೇ ಶತ್ರುಗಳಿಗೆ ಕರುಬಕ್ಕೆ ಕಾರಣವಾಯಿತಲ್ಲ ಅಂತ ನೋಡಿದಾಗ ಎಂಥ ವಿಧಿವಿಡಂಬನೆ ಅಂತನ್ನೋದು ನಮಗೆ ಗೊತ್ತಾಗುತ್ತದೆ. ಅದೇ ರೀತಿ ಅದರ ವೈಫಲ್ಯವನ್ನು, ತೊಡಕನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಗಾಲವ ಒಂದು ಉಪಾಖ್ಯಾನದಲ್ಲಿ ಬರ್ತಕ್ಕಂಥ ಪಾತ್ರ. ಅವನು ವಿಶ್ವಾಮಿತ್ರನಿಗೆ ಗುರುದಕ್ಷಿಣೆ ಕೊಡಬೇಕು ಅಂತ ಅಂದುಕೊಂಡು 800 ಕುದುರೆಗಳು ಮೈಯೆಲ್ಲ ಬೆಳ್ಳಗಿದ್ದು ಎಡಗಿವಿ ಮಾತ್ರ ಕಪ್ಪಗಿರಬೇಕು, ಆದಂಥ ಗುರುದಕ್ಷಿಣೆ ಇಲ್ಲ ಅಂತ ಹೇಳು ಅನ್ನೋದಕ್ಕೆ ಇದೊಂದು ಸವಾಲು. ಇವನು ಜಗಬಂಡ ಕೊಡ್ತೀನಿ ಅಂತ ಅಂದುಕೊಂಡು ಹೋದ. ಮಾಧವಿ ಅನ್ನುವ ಯಯಾತಿಯ ಮಗಳನ್ನು ಇಟ್ಟುಕೊಂಡು 600 ಕುದುರೆಗಳನ್ನು ಸಂಪಾದಿಸಿದ. ಮತ್ತು ಇನ್ನು 200 ಕುದುರೆಗಳಿಗೆ ಆಗಲೇ ಇಲ್ಲ. ಎಲ್ಲ ಅಶ್ವಗಳ ಅಧಿಪತಿಯಾದ ವರುಣನನ್ನು ಪ್ರಾರ್ಥನೆ ಮಾಡಿದ. ವರುಣ ಹೇಳಿದ ಸೃಷ್ಟಿಯಲ್ಲಿಯೇ ಇಷ್ಟಿರೋದಪ್ಪ ಅಂತಂದ. ಅಂದರೆ ಅವನಿಗೆ ಈ ತಿರ್ಯಗ್ಜಂತು ಚೇತನವಾದ ಜಗತ್ತು ಎಂಥ ಸವಾಲನ್ನು ಕೊಡ್ತು ನೋಡಿ. ಯಯಾತಿ ಹತ್ತಿರವೇ 800 ಕುದುರೆ ಇದ್ದಿದ್ರೆ ಮಾಧವಿ ಈ ಬೀದಿ ಪಾಲಾಗಬೇಕಾಗಿ ಬರ್ತಿರ್ಲಿಲ್ವಲ್ಲ. ಮಾಧವಿ 1 ವರ್ಷ ಒಬ್ಬೊಬ್ಬ ರಾಜನಿಗೆ ಪತ್ನಿಯಾಗಿರಬೇಕು, ಒಂದು ಸಂತಾನ ಆಗಬೇಕು, ಮತ್ತು ಆ ಮಗುವನ್ನು ಬಿಟ್ಟು ಇನ್ನೊಬ್ಬ ರಾಜನಿಗೆ ಹೋಗಬೇಕು. ಯಾವ ಯಾಂತ್ರಿಕವಾದ ರೀತಿಯಲ್ಲಿ ಮಾನವ ಬದುಕೋದಕ್ಕೆ ಸಾಧ್ಯವ? ಅಂದರೆ ಯಾರದೋ ಬೈಕೆ, ಇನ್ಯಾವುದೋ ಪ್ರಕೃತಿಯ ಮಿತಿ, ಅದು ಇನ್ಯಾರದೋ ಬದುಕನ್ನು ಒಡೆಯತಕ್ಕಂಥದ್ದು. ಈ ರೀತಿಯಲ್ಲಿ ಬದುಕನ್ನು ಆಲೋಚನೆ ಮಾಡೋದಕ್ಕೆ ಊಹೆ ಮಾಡ್ಕೊಳ್ಳೋಕ್ಕಾದ್ರೂ ನಮಗೆ ಶಕ್ತಿ ಇದೆಯಾ ನೋಡಿ. ಅದನ್ನು ವ್ಯಾಸರು ಒಂದು ಸಣ್ಣ ಉಪಾಖ್ಯಾನದಲ್ಲಿ, ಉದ್ಯೋಗ ಪರ್ವದಲ್ಲಿ ದುರ್ಯೋಧನನಿಗೆ ಎಚ್ಚರ ಹೇಳ್ತಾರೆ. ನೋಡಪ್ಪ, ನಿನ್ನ ಮೊಂಡುತನ ಗಾಲವನ ಮೊಂಡುತನದಂತೆ ಅಂತ. ಆಗ ಬರುವಂಥ ಒಂದು 4 ಪುಟಗಳ ಕಥೆ ಇಂಥದ್ದು. ಹಾಗೆ ಜೀವ ಸ್ವಭಾವ, ಜಗತ್ ಸ್ವಭಾವವನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ಸ್ವಭಾವ ಅನ್ನೋದು ಗೊತ್ತಾಗುತ್ತದೆ. ಇವೆಲ್ಲವೂ ಸೇರಿ ಇರತಕ್ಕಂಥದ್ದು ಕಾಲ ಸ್ವಭಾವ, ಕಾಲಸ್ವರೂಪ. ನಮ್ಮಲ್ಲಿ ಕಾಲಕ್ಕೆ ಕೊಟ್ಟಷ್ಟು ಬೆಲೆಯನ್ನು ಮಿಕ್ಕ ಪ್ರಾಚೀನ ಜಗತ್ತು ಯಾವುದೂ ಕೊಡಲಿಲ್ಲ. ಕಾಲ ದೇಶಕ್ಕಿಂತ ಮಿಗಿಲಾಗಿ ನಮ್ಮನ್ನು ಕಾಡುವಂಥದ್ದು. ಯಾಕೆಂದರೆ ದೇಶವನ್ನು ನಾವು ಒಂದು ನಿಟ್ಟಿನಲ್ಲಿ ನೋಡಿಕೊಳ್ಬಹುದು, ಮತ್ತೇನೂ ನೋಡಬಹುದು. ಆದರೆ ಕಾಲವನ್ನು ಒಂದು ನಿಲುನೋಟದಲ್ಲಿ ನೋಡೋಕ್ಕಾಗೋಲ್ಲ, ಮತ್ತೆ ಅದೇ ಕಾಲವನ್ನು ನೋಡೋಕ್ಕಾಗೋಲ್ಲ. ದೇಶ ಸ್ಥಾವರ, ನಾವು ದೇಶವನ್ನು ಸುತ್ತುವರೆದು ಓಡಾಡಿ ಬರ್ಬೋದು. ಆದರೆ ಕಾಲ ಜಂಗಮ, ಕಾಲ ನಮ್ಮ ಕೈಗೆ ಸಿಗದೆ ನುಡಿಸಿಕೊಂಡು ಓಡ್ತಾ ಇರ್ತದೆ. ಈ ಕಾಲ ಪಚತಿ ಭೂತಾನಿ ಎನ್ನುವ ಮಾತು ಮತ್ತೆ ಮಹಾಭಾರತದಲ್ಲಿ ಬರ್ತದಲ್ಲ, ಅದನ್ನು ನೋಡಿದಾಗ
ತೈತ್ತಿರೀಯ ಆರಣ್ಯಕದಲ್ಲಿ ಸೂರ್ಯೋ ಮರೀಚಿಮಾದತ್ತೆ ಸರ್ವಸ್ಮಾತ್ ಭುವನಾದಧಿ ತಸ್ಯ ಪಾಕವಿಶೇಷೇಣ ಸ್ಮೃತಂ ಕಾಲವಿಶೇಷಣಂ ಅಂತ ಈ ಸೂರ್ಯ ತನ್ನ ಕಿರಣಗಳನ್ನು ಎಲ್ಲ ಕಡೆಗೆ ಪ್ರಸರಿಸ್ತಾನೆ, ಅದು ಭೂಮಿಯನ್ನು ಆವರಿಸಿಕೊಳ್ಳುತ್ತದೆ, ಅದು ಈ ಜಗತ್ತನ್ನೇ ಪಾಕಗೊಳಿಸುತ್ತದೆ ಅಂತ. ಸೂರ್ಯ ಅಂತಂದರೆ ಕಾಲ, ಹಗಲು ರಾತ್ರಿಗಳು ಸೂರ್ಯನಿಂದ ಆಗ್ತಾ ಇರತಕ್ಕಂಥದ್ದು. ಆ ಕಾಲ ಪಾಕದಿಂದ ಜಗತ್ತು ಇದೆ. ಆ ಕಾಲ ಏನೆಲ್ಲ ಮಾಡ್ತಾ ಇದೆ. ಯಕ್ಷ ಪ್ರಶ್ನೆಯಲ್ಲಿ ಒಂದು ಮಾತನ್ನು ಕೇಳ್ತಾನೆ ಯಕ್ಷ, ಏನು ವಾರ್ತಾ ಕಾ ವಾರ್ತಾ ಅಂತ ಕೇಳ್ತಾನೆ, ಏನು ಸುದ್ದಿ ಅಂತ. ಅವನೊಂದು ಸುದ್ದಿ ಹೇಳ್ತಾನೆ, ಆಲ್ ಟೈಮ್ ಹಿಟ್ ಸುದ್ದಿ ಅದು. ಆಲ್ ಟೈಮ್ ನಮಗೆ ಬ್ರೇಕಿಂಗ್ ನ್ಯೂಸ್ ಅಂತೀವಲ್ಲ, ಆ ಥರ ಇರತಕ್ಕಂಥದ್ದು. ಈ ದಿಕ್ಕುಗಳು ಅನ್ನುವಂಥ ಇಟ್ಟಿಗೆಯನ್ನು ಇಟ್ಟು, ಈ ಭೂಮಿ ಎನ್ನುವಂತಹ ಬಾಂಡಲಿಯನ್ನು ಇಟ್ಟು, ಅದರಲ್ಲಿ ಜೀವರಾಶಿ ಎನ್ನುವಂಥ ಸಂಭಾರ ಪದಾರ್ಥಗಳನ್ನು ಹಾಕಿ ಕಾಲ ನಿತ್ಯವೂ ಬೇಯಿಸ್ತಾ ಇದ್ದಾನೆ ಜಗತ್ತನ್ನೆಲ್ಲ. ಅದೇ ಸುದ್ದಿ, ಇನ್ಯಾವುದು ಸುದ್ದಿ ಇಲ್ಲ ಅಂತಂತಾನೆ. ಮತ್ತೆ ಮತ್ತೆ ಪಾಕಗೊಳ್ತಾ ಇರ್ತಕ್ಕಂಥದ್ದು ಇದು ನೋಡಿ. ಯಾವ ಕಾಲಕ್ಕೂ ಸ್ಟೇಲ್ ಆಗದೆ ಇರತಕ್ಕಂಥ, ಯಾವ ಕಾಲಕ್ಕೂ ಫೇಲ್ ಆಗದೆ ಇರತಕ್ಕಂಥ ಒಂದು ಸುದ್ದಿ ಅಂತನ್ನುವುದು ಗೊತ್ತಾಗುತ್ತದೆ. ಇದನ್ನು ವ್ಯಾಸರು ಬಲ್ಲವರಾಗಿದ್ದರು. ಮತ್ತು ಈ ಕಾಲ ಪ್ರಭಾವವನ್ನು ತಿಳ್ಕೊಳ್ಳುವಲ್ಲಿಯೇ ತ್ರಿಗುಣ ಸ್ವಭಾವ, ತ್ರಿಗುಣ ಪ್ರಭಾವ ಅದು ನಮಗೆ ಏನು ಅಂತ ಗೊತ್ತಾಗಬೇಕಾಗುತ್ತದೆ. ಸತ್ವ ರಜಸ್ಸು ತಮಸ್ಸುಗಳು ಇವು ಅಷ್ಟು ಸಮವಾಗಿ ಯಾರಲ್ಲಿಯೂ ಇಲ್ಲ. ಅಷ್ಟು ಮಾತ್ರವಲ್ಲ, ಕೇವಲ ಸತ್ವಮೂರ್ತಿ, ಕೇವಲ ತಮೋಮೂರ್ತಿ, ಕೇವಲ ರಜೋಮೂರ್ತಿ ಅಂತಲೂ ಇಲ್ಲ. ಹೀಗಾಗಿ ಅಬ್ಸಲ್ಯೂಟಿಸಮ್ ಈಸ್ ರೂಲ್ಡ್ ಔಟ್. ಇನ್ನು ಇರುವುದೆಲ್ಲ ರಿಲೇಟಿವ್ ಆದದ್ದು. ಇವುಗಳು ಯಾವ್ಯಾವುದೋ ಹದದಲ್ಲಿ, ಯಾವ್ಯಾವುದೋ ವೈಷಮ್ಯದಲ್ಲಿ ಬೆರೆತುಕೊಂಡಿರುವಂಥದ್ದು. ಅದರಿಂದ ಮನುಷ್ಯ ಸ್ವಭಾವ ಕಾಲಕ್ಕೂ ಸಿಕ್ಕು ತನ್ನ ಅಂತರ್ಗತ ಸ್ವಭಾವವಾದ ತ್ರಿಗುಣಗಳ ಜೊತೆಗೂ ಸೇರಿಕೊಂಡು ಏನೆಲ್ಲ ಮಾಡ್ತಾ ಇದೆ ಅನ್ನೋದನ್ನು ಬಹಳ ಚೆನ್ನಾಗಿ ಚಿತ್ರಿಸಿಕೊಡ್ತಾರೆ. ಹಾಗಲ್ಲವಾದರೆ ಒಂದೇ ರೀತಿಯಾದ ಸ್ಥಿತಿ ಬಂದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಯಕ್ಷಪ್ರಶ್ನೆ ಮೂಲದ್ದೋ ಪ್ರಕ್ಷೇಪದ್ದೋ ಪಕ್ಕಕ್ಕಿಡೋಣ. ನೋಡಿ, ಬಾಯಾರಿದೆ ಅಂದಾಗ ಮಿಕ್ಕ ಪಾಂಡವರು ತೋರಿದ ಪ್ರತಿಕ್ರಿಯೆಗೂ ಧರ್ಮರಾಜ ತೋರಿದ ಪ್ರತಿಕ್ರಿಯೆಗೂ ಇದ್ದಂಥ ವ್ಯತ್ಯಾಸ ಏನು ಅನ್ನೋದನ್ನು ನಾವು ನೋಡಿದ್ರೆ ಸಾಕು ಗೊತ್ತಾಗುತ್ತದೆ. ಬಾಯಾರಿ ಬಳಲಿದ್ದಾಗ ಬಂದ ಪ್ರತಿಕ್ರಿಯೆ ಎಂಥದ್ದು ಅಂತ. ಹಾಗೆಯೇ ಯುದ್ಧ, ಎರಡೂ ಕಡೆಯಲ್ಲಿಯೂ ಸಾವು ನೋವುಗಳಾಗುತ್ತವೆ. ಆ ಸಂದರ್ಭದಲ್ಲಿ ದುರ್ಯೋಧನ ಏನೋ ದೊಡ್ಡ ಪ್ರತಿಜ್ಞೆ ಮಾಡಿಲ್ಲ. ಅಂದರೆ ಧರ್ಮರಾಜ ಒಬ್ಬ ತಮ್ಮ ಸತ್ರು ಸಾಕು ತಾನು ಸಾಯ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ. ಅಂದರೆ ಒಂದೇ ಘಟನೆ ಅದನ್ನು ಫೇಸ್ ಮಾಡುವ ರೀತಿ ಹೇಗೆ? ಅಂಬೆ, ಅಂಬಿಕೆ, ಅಂಬಾಲಿಕೆ ಮೂವರನ್ನು ಭೀಷ್ಮ ರಥದಲ್ಲಿ ಎತ್ತಿ ಹೆಡೆಮುರಿ ಕಟ್ಟು ಹಾಕ್ಕೊಂಡು ಬಂದರೆ ಅವರಲ್ಲಿ ಒಬ್ಬಳ ಪ್ರತಿಕ್ರಿಯೆ ಹೇಗಿತ್ತು, ಇನ್ನಿಬ್ಬರ ಪ್ರತಿಕ್ರಿಯೆ ಹೇಗಿತ್ತು? ಅವ್ರಿಗೇನು ಸಂಕಟ ಇರಲಿಲ್ವಾ? ಅವ್ರಿಗೇನು ಮದುವೆ ಬೇಕಾಗಿತ್ತಾ? ಅದು ಹೇಗೋ ಹಲ್ಲು ಕಚ್ಚಿಕೊಂಡು ಆ ದಬ್ಬಾಳಿಕೆಯನ್ನು ತಾಳ್ಕೊಂಡ್ರು. ಇವಳಿಗೆ ತಾಳೋಕ್ಕಾಗಲಿಲ್ಲ. ಯಾವುದೆಲ್ಲ ರೀತಿಯಲ್ಲಿ ಪರಿವರ್ತನೆ ಮಾಡ್ತು. ಒಬ್ಬ ಹೆಣ್ಣು ದ್ರೌಪದಿ, 5 ಗಂಡಂದಿರು, 5 ಸಪ್ತಪದಿ ತುಳಿದಂಥ ಗಂಡಂದಿರು, ಅವ್ರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಅವಳು ಪ್ರತಿಕ್ರಿಯೆ ಮಾಡಿದಳು, ಅವ್ರಿಗಾದರೂ ಇವಳ ಮೇಲೆ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಅಂತ ನೋಡಿದ್ರೆ ಸಂದರ್ಭಗಳು ಒಂದೇ ಆದರೂ, ಸನ್ನಿವೇಶಗಳು ಒಂದೇ ಆದರೂ, ಆ ಕಾಲ ಒಂದೇ ಇದ್ದರೂ ಗುಣಗಳ ವ್ಯತ್ಯಾಸದಿಂದ ಯಾವ ರೀತಿಯಲ್ಲಿ ಪರಿವರ್ತನೆ ಆಯಿತು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಕೃಷ್ಣ ಸುಧಾಮರು ಸ್ನೇಹಿತರು, ದೃಪದ ದ್ರೋಣರು ಸ್ನೇಹಿತರು. ಸ್ಥಾನಮಾನ ಬಂದಾಗ ಯಾವ ರೀತಿಯಲ್ಲಿ ಬದಲಾಯಿತು. ಈ ಥರ ಸಾವಿರಾರು ಸಂದರ್ಭಗಳು ಮಹಾಭಾರತದಲ್ಲಿ ನಮ್ಮನ್ನು ಮತ್ತೆ ಮತ್ತೆ ಕಾಡುತ್ತವೆ. ಈ ಕಾರಣದಿಂದ ದೊಡ್ಡ ಕೃತಿಯಲ್ಲಿ ಪಾತ್ರಗಳ ನಿರ್ಮಾಣ ಅನ್ನುವುದು ಬದುಕಿನ ಪರಿಪಾಕದಿಂದ, ತ್ರಿಗುಣಗಳ ವಿವೇಚನೆಯಿಂದ, ಕಾಲಸ್ವರೂಪದ ಅವಗಮನದಿಂದ ಆಗುವಂಥದ್ದು. ಮಹಾಭಾರತದಲ್ಲಿ ಕಲೇರಂಶೇ ಸಮುತ್ಪನ್ನ ದುರ್ಯೋಧನ ಅನ್ನುವ ಮಾತು ಬರ್ತದೆ. ಕಲಿಯ ಅಂಶದಿಂದ ದುರ್ಯೋಧನ ಹುಟ್ಟಿದವನು, ಇನ್ನು ಶಕುನಿ ದ್ವಾಪರಾಂಶದಿಂದ ಹುಟ್ಟಿದವನು ಅಂತ. ಆ ದ್ವಾಪರ ಅನ್ನುವ ಯುಗವೇ ಬಹಳ ಚೆನ್ನಾಗಿರುವುದು. ಅಮರಕೋಶದಲ್ಲಿ ಸಂದೇಹ ದ್ವಾಪರವು ಚಾಥ ಅಂತ ಸಂದೇಹಕ್ಕೆ ದ್ವಾಪರ ಅನ್ನುವ ಹೆಸರಿದೆ. ಅದು ದುಗ ಅಂತ ಕರಿತೀವಿ. ಅದು ದ್ವಿಕ ಅನ್ನುವ ಸಂಸ್ಕೃತ ಶಬ್ದದಿಂದ ಬಂದಿರತಕ್ಕಂಥ ತದ್ಭವ. ದೂಗ ಅಂತ ಜೋಡಿ ಅಂತ. ಜೋಡಿಯಲ್ಲಿ ಟು ಬಿ ಆರ್ ನಾಟ್ ಟು ಬಿ, ಹಾಗೋ ಹೀಗೋ ಅಂತ ದ್ವಂದ್ವ ಇರ್ತಕ್ಕಂಥದ್ದು. 2 ಅನ್ನುವ ಗರ ಬಿದ್ದರೆ ಅದನ್ನು ಜೂಜುಗಾರರ ಪರಿಭಾಷೆಯಲ್ಲಿ ದ್ವಾಪರ ಅಂತ ಕರಿತಾ ಇದ್ದರು. ಹೀಗಾಗಿ ಹಾಗೋ ಹೀಗೋ ಸಂದಿಗ್ಧತೆ, ಆ ಸಂದಿಗ್ಧತೆಯ ಕಾಲದಲ್ಲಿಯೇ ಮಾನವನ ಬಣ್ಣ ಬಯಲಾಗುವಂಥದ್ದು. ಎಲ್ಲ ಅಚ್ಚುಕಟ್ಟಾಗಿದ್ದರೆ ಎಲ್ಲರೂ ಜಿತಮನಸ್ಕರೇ, ಎಲ್ಲರೂ ಸಾಧುಗಳೇ.
ಫಲ್ಗುರೂಪಿಂ ಸುಭದ್ರ ಸುಳಿವನಕ ಫಲ್ಗುಣಂ ಸನ್ಯಾಸಿ ಅಂತ ಡಿ ವಿ ಜಿಯವರು ಹೇಳಿದ್ರಲ್ಲ, ಅದು ಆ ನೆಮ್ಮದಿಯ ಸ್ಥಿತಿ ಇದ್ದಾಗ ಯಾರು ತಾನೇ ದೊಡ್ಡ ಮಾತಾಡೋದಿಲ್ಲ, ಎಲ್ಲರೂ ದೊಡ್ಡ ಮಾತಾಡ್ತಾರೆ. ಅಂದರೆ ಉತ್ಕಟ ಸಂದರ್ಭ ಬಂದಾಗ ಅಂಥ ಕೃಷ್ಣನಿಗೆ ಭೀಷ್ಮ ಕೆರಳಿಸಿದಾಗ ಚಕ್ರ ಹಿಡಿಬೇಕು ಅಂತ ಅನ್ನಿಸ್ತು ಅಂತಂದರೆ ವ್ಯಾಸರು ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಬುಡಮಟ್ಟಕ್ಕೆ ಅಲ್ಲಾಡಿಸಿ ನೋಡಿಬಿಟ್ಟಿದ್ದಾರೆ. ಇದು ನಾವು ನೋಡ್ತೀವಿ. ಅಷ್ಟು ಮಾತ್ರವಲ್ಲ, ವ್ಯಾಸರನ್ನು ಧೃತರಾಷ್ಟ್ರ ಬೈಯುವ ಸಂದರ್ಭ ಬರುತ್ತೆ. ನಿಮಗೆ ನನ್ನನ್ನು ನನ್ನ ಮಕ್ಕಳನ್ನು ಕಂಡ್ರೆ ಆಗೋದೇ ಇಲ್ಲ, ನೀವು ಬಂದು ಬಂದು ನನ್ನನ್ನೇ ಬೈತಾ ಇರ್ತೀರಿ, ನಿಮಗೆ ಮಕ್ಕಳಿದ್ದಿದ್ರೆ ಗೊತ್ತಾಗ್ತಿತ್ತು ಅಂತಂದ್ಬಿಡ್ತಾನೆ. ಈ ಪಾಪ ಮುಂಡೆ ಮಗನೇ ಅವ್ರ ಮಗ. ಅಂದರೆ ಅದು ಎಷ್ಟು ಚೆನ್ನಾಗಿರ್ತಕ್ಕಂಥ ಸಂದರ್ಭ ಅದು ಅಂತಂದರೆ, ನಿಮಗೆ ಮಕ್ಕಳಿದ್ದಿದ್ರೆ ಗೊತ್ತಾಗ್ತಾ ಇತ್ತು ಅಂತ ಮಗನೇ ಹೇಳ್ತಾ ಇರೋದು. ಅವನು ಮರೆತು ಬಿಟ್ಟಿದ್ದಾನೆ ಆ ಕ್ಷಣಕ್ಕೆ. ಅಂದರೆ ಮಕ್ಕಳು ಮತ್ತೊಂದು ಯಾರಿಗೆ ಅಂಟಿದೆಯೋ ಅವರಿಗೆಲ್ಲ ಇದ್ದಾರೆ, ಯಾರಿಗೆ ಅಂಟಿಲ್ವೋ ಅದು ಯಾರಿಗೂ ಇಲ್ಲ. ಆಗ ವ್ಯಾಸರು ಹೇಳ್ತಾರೆ, ಅಪ್ಪ ನನ್ನನ್ನು ಅನ್ನಬೇಡ, ಯಾರು ಅಯ್ಯೋ ಪಾಪ ಅನ್ನುವ ದುಸ್ಥಿತಿಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ ಅವ್ರನ್ನ ಕಂಡು ಕರಗುತ್ತೆ ಮನಸ್ಸು, ಅದಕ್ಕಿನ್ಯಾವ ಸಂಬಂಧವನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ ಅಂತ ಹೇಳಿ ಅಂತಾರೆ. ಹೀಗೆ ಈ ಮಟ್ಟಕ್ಕೆ ನಮಗೆ ಮಾನವ ಸ್ವಭಾವದ ದರ್ಶನವನ್ನು ಮಾಡಿಕೊಡುವಂಥ ವ್ಯಕ್ತಿಗಳನ್ನು ಅವರು ಆ ಕಥೆಯಲ್ಲಿ ಕಂಡುಕೊಂಡರು. ಇಡೀ ಮುಖ್ಯ ಕಥೆಯಲ್ಲಿ ಬರುವ ಪಾತ್ರಗಳು ಮಾತ್ರವಲ್ಲ, ಉಪಾಖ್ಯಾನದಲ್ಲಿ ಬರುವ ಪಾತ್ರಗಳನ್ನು ನೋಡಿದರೆ ಸಾಕು ಗೊತ್ತಾಗುತ್ತದೆ. ವೃಷಪರ್ವನ ಮಗಳು ಶರ್ಮಿಷ್ಠೆ, ಯಯಾತೇರಿವ ಶರ್ಮಿಷ್ಠ ಭರ್ತುರ್ ಬಹುಮತಾ ಭವ ಅಂತ ಕಾಳಿದಾಸ ಶಾಕುಂತಲದ 4ನೇ ಅಂಕದಲ್ಲಿ ಕಣ್ವರ ಮೂಲಕ ಶಕುಂತಲೆಗೆ ಆಶೀರ್ವಾದ ಮಾಡಿಸ್ತಾನೆ. ಈ ಒಂದು ವಾಕ್ಯವನ್ನು ಇಟ್ಟುಕೊಂಡು 30 ವರ್ಷ ವಿ ಸಿ ಖಾಂಡೇಕರ್ ಅವರು ಮರಾಠಿಯ ಮಹಾ ಕಾದಂಬರಿಕಾರರು ಯೋಚನೆ ಮಾಡಿದ್ರಂತೆ. ಮಹಾಕವಿ ಕಾಳಿದಾಸನಿಗೆ ಶಕುಂತಲೆಯ ಹರಕೆಯಲ್ಲಿ ಇದೇ ಯಾಕೆ ಬೇಕಾಯಿತು, ಶರ್ಮಿಷ್ಠೆ ಭರ್ತುರ್ ಬಹುಮತ ಯಾವ ಥರ ಆದಳು ಅಂತ. ಅದು ಅವರ ಒಂದು ಅಮರ ಕೃತಿ ಯಯಾತಿ ಎನ್ನುವ ಕಾದಂಬರಿ ಬರೆಯೋದಕ್ಕೆ ಅದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತವಾಯಿತು, ಅದು ಬೇರೆ ಸಂಗತಿ. ನಿನ್ನೆ ಮೊನ್ನೆವರೆಗೂ ಅವಳು ಹಠಕಟ್ಟಿ ಜಗಳ ಆಡ್ತಾ ಇದ್ದಂಥ, ಜಿದ್ದು ಮಾಡಿ ತನ್ನ ಆಧಿಕ್ಯವನ್ನು ಸ್ಥಾಪನೆ ಮಾಡಿಕೊಳ್ತಾ ಇದ್ದಂಥ ರಾಜಕುಮಾರಿ. ಹಾಗಿದ್ದಾಗಲೂ ಕೂಡ ಅವಳು ದೇವಯಾನಿ ಜೊತೆಗೆ ವನವಿಹಾರಕ್ಕೆ ಹೋಗಿ ಜುಟ್ಟಿಡ್ಕೊಂಡು ಜಗಳ ಆಡಿ ಒಂದು ಸೀರೆಗೋಸ್ಕರವಾಗಿ ಅವಳನ್ನು ಹಾಳುಬಾವಿಗೆ ತಳ್ಳಿ ಹೋದವಳು. ಅವಳ ತಂದೆಯ ಪ್ರಭಾವ ಎಂಥದ್ದು ಅಂದರೆ ತನ್ನ ತಂದೆಯೂ ಸೇರಿದಂತೆ ಇಡೀ ರಾಕ್ಷಸ ವಂಶವೇ ಅತಂತ್ರವಾಗಿ ಬಿಡುತ್ತದೆ ಅಂತಂದಾಗ ಒಂದೇ ದಿವಸದಲ್ಲಿ ಅವಳು ರಾಜಕುಮಾರಿ ತಾನು ಜಗಳ ಆಡಿ ಮೂಲೆ ಗುಂಪು ಮಾಡಿದ ಹುಡುಗಿಯ ದಾಸಿ ಆಗೋದಕ್ಕೆ, ಗರ್ಭದಾಸಿ ಆಗೋಕ್ಕೆ ಒಪ್ಕೊಳ್ಳೋ ಮಟ್ಟಕ್ಕೆ ಬಂತು ಅಂತಂದರೆ ಎಂಥದ್ದು. ಹಾಗೆ ಒಪ್ಪಿಕೊಂಡವಳು ಒಮ್ಮೆ ಕೂಡ ಚಕಾರ ಎತ್ತದೆ ನಿಂತದ್ದು ಹೇಗೆ? ಇವಳ ರೊಚ್ಚು, ಇವಳ ಸಿಟ್ಟು, ಇವಳ ಸೆಳೆತ, ಇದಕ್ಕೆ ಇವಳ ಗಂಡನಿಗೆ ಸಾಂತ್ವನ ಕೊಡುವಂಥ ಪತ್ನಿ ಆದಳಲ್ಲ. ಅಷ್ಟು ಮಾತ್ರವಲ್ಲ, ಅವನ ಮುಪ್ಪಿಗೆ ತನ್ನ ಮಗನ ಯೌವನವನ್ನು ಬಲಿ ಕೊಡೋ ಮಟ್ಟಕ್ಕಾದಳಲ್ಲ ಅಂತಂದರೆ ಶರ್ಮಿಷ್ಠೆ ಎಂಥವಳು ಅಂತ. ಒಂದು ಪಾಸಿಂಗ್ ರೆಫರೆನ್ಸಲ್ಲಿ ಈ ಕ್ಯಾರೆಕ್ಟರ್ಸ್ ಹಿಂಗೆ ಬಂದು ಹೊರಟೋಗ್ಬಿಡ್ತದೆ ಅಂತಂದರೆ ಯಾವ ಮಾತ್ರದ ಬದುಕನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ಸೀತೆ, ಸಾವಿತ್ರಿ, ಸೀತೆ, ದ್ರೌಪದಿ ಇವರೆಲ್ಲರಿಗಿಂತಲೂ ಮಿಗಿಲಾಗಿ ನನಗೆ ಒಬ್ಬ ಸಾವಿತ್ರಿ, ಒಬ್ಬ ದಮಯಂತಿ ಕಾಣಿಸ್ಕೋತಾಳೆ. ದ್ರೌಪದಿ ಸೀತೆಯರಲ್ಲಾದರೂ ಒಂದು ಸ್ವಲ್ಪ ಅಲ್ಲೋ ಇಲ್ಲೋ ಏನೋ ಹುಚ್ಚಾಟ ಮಾಡಿದ್ದು ಕಾಣಿಸುತ್ತದೆ. ಲಕ್ಷ್ಮಣನನ್ನು ಮಾಯಾಮೃಗ ಪ್ರಸಂಗದಲ್ಲಿ ಸೀತೆ ಬೈದದ್ದಾಗಲಿ ಅಥವಾ ಈ ಕೀಚಕ ವಧೆ ಆದಮೇಲೆ ದ್ರೌಪದಿ ಆಡಿದ್ದಾಗಲಿ ನೋಡಿದರೆ ಸ್ವಲ್ಪ ಎಚ್ಚರ ಬೇಕಿತ್ತೇನೋ ಅನಿಸುತ್ತದೆ. ಕಠೋರವಾದ ತೀರ್ಮಾನ ಇದು, ಆದರೂ ಹೇಳ್ತಿದ್ದೀನಿ. ಆದರೆ ಈ ಥರದ್ದು ಒಂದೇ ಒಂದು ಅವಿವೇಕವೂ ಮಾಡಿಕೊಳ್ಳದೆ ಇರತಕ್ಕಂಥ ಪಾಪ ದಮಯಂತಿ ಎಷ್ಟು ಒದ್ದಾಡಿದಳು. ಯಾವ ರೀತಿಯಿಂದಲೂ ಒಂದು ಸ್ವಲ್ಪವೂ ಕಡಿಮೆ ಇಲ್ಲದೆ ಇರತಕ್ಕಂಥ ಸಾವಿತ್ರಿ ಕೋರಿ ಎಂಥ ಕಷ್ಟ ತಂದುಕೊಂಡು ನಿಭಾಯಿಸಿದಳು ಅಂತ ನೋಡಿದಾಗ ಸಣ್ಣ ಪುಟ್ಟ ಕಥೆಗಳಲ್ಲಿ ಕಂಡುಬರುವ ಪಾತ್ರಗಳ ಗಟ್ಟಿತನ ಎಷ್ಟು ಅಂತ ಗೊತ್ತಾಗುತ್ತದೆ. ಇಂಥ ಪಾತ್ರಗಳನ್ನು ಇದ್ದರೂ ಕೂಡ ಅವುಗಳನ್ನು ತೊಗೊಂಡು ಚೆನ್ನಾಗಿ ಕಾವ್ಯ ಬರೆಯೋಕ್ಕಾಗಲಿಲ್ಲ ಮುಂದಿನ ಕವಿಗಳಿಗೆ. ಇಂಥ ದಮಯಂತಿ ಕಣ್ಣು ಕೋರೈಸುವಂತೆ ಇಂಥ ನಳ ದೇದೀಪ್ಯಮಾನನಾಗಿ ಜೇಗೀಯಮಾನನಾಗಿ ಇದ್ದಾಗಲೂ ಶ್ರೀಹರ್ಷ ತನ್ನ ವಿದ್ವತ್ ಪಾಂಡಿತ್ಯದ ಪ್ರದರ್ಶನಕ್ಕೆ ಹೋದನೇ ಹೊರತು ನಳ ದಮಯಂತಿಯರು ಕಷ್ಟದಲ್ಲಿ ಹೇಗೆ ನಿಭಾಯಿಸಿಕೊಂಡ್ರು ಅನ್ನೋದನ್ನು ಹೇಳೋಲ್ಲ. ವ್ಯಾಸರ ದಮಯಂತಿ ನಾನು ಸ್ವರ್ಗವನ್ನು ನಿರಾಕರಿಸೇನು, ಮಣ್ಣಿಗೆ ಅಂಟುಕೊಳ್ತೀನಿ ಅಂತ ಅಂದಳಲ್ಲ. ಅವಳು ಹೇಗೆ ಅಂಟುಕೊಂಡ್ಳು? ಅವಳು ಸೀರೆಯ ಅರ್ಧವನ್ನು ಹರಿದುಕೊಂಡು ಗಂಡ ಸಂಬಂಧವನ್ನೇ ಹರಿದುಕೊಂಡು ಹೋಗ್ಬಿಟ್ಟಾಗಲೂ ಯಾವ ರೀತಿಯ ಅನ್ವೇಷಣೆ ಮಾಡಿಸಿದಳು, ಅದರ ಕಡೆಗೆ ಆಸಕ್ತನಾಗಲಿಲ್ವಲ್ಲ. ಎಂಥ ದುರಂತ ಇದು ಅಂತ ಅನಿಸುತ್ತದೆ. ಹೀಗೆ ಆ ಉಪಾಖ್ಯಾನಗಳ ಪಾತ್ರಗಳಲ್ಲಿ ಕೂಡ ಕಾಣುತ್ತದೆ. ಇದು ಕೇವಲ ಮನುಷ್ಯರಲ್ಲಿ ಅಲ್ಲ,
ಪ್ರಾಣಿಗಳಲ್ಲಿ ಕಾಣುತ್ತದೆ ನೋಡಿ. ಯಾವ ಮಾತ್ರದ್ದು ಪ್ರಾಣಿಗಳಲ್ಲಿ? ಆ ಒಂದು ಕಡೆಗೆ ಗೃಧ್ರ ಗೋಮಾಯು ಸಂವಾದ ಅಂತ ಬರುತ್ತದೆ ಅನುಶಾಸನ ಪರ್ವದಲ್ಲಿ ಅಥವಾ ಶಾಂತಿ ಪರ್ವದಲ್ಲಿ. ಅಲ್ಲಿ ಆನಂದವರ್ಧನಂಥ ಮಹಾ ಕಾವ್ಯ ಮೀಮಾಂಸಕನೇ ಇದಕ್ಕೆ ಮಾರು ಹೋಗಿದ್ದಾನೆ. ಮಮ್ಮಟನಂತಹ ಅರಸಿಕ ನಿಷ್ಠುರ ವಿಮರ್ಶಕನು ಇದಕ್ಕೆ ಎಲ್ಲೆಲ್ಲದ ಕೊಡುಗೆಯ ಒಂದು ಮೆಚ್ಚುಗೆಯನ್ನು ಸಲ್ಲಿಸಿದ್ದಾನೆ, ಮುಕ್ತ ಕಂಠದ ಪ್ರಶಂಸೆ ಮಾಡಿದ್ದಾನೆ. ಒಬ್ಬ ದಂಪತಿಗಳ ಮಗು ಅಕಾಲದಲ್ಲಿ ಮರಣ ಹೊಂದಿದೆ. ಆ ಮಗುವನ್ನು ಕಾಡಿನಲ್ಲಿ ಸುಡುಗಾಡಿನಲ್ಲಿ ಸಂಸ್ಕಾರ ಮಾಡಬೇಕು, ಅಂದರೆ ಖನನ ಮಾಡಬೇಕು, ಹೂತು ಹೋಗಬೇಕು ಅಂತ ಅಂದುಕೊಂಡಿದ್ದಾರೆ. ಯಾತಕ್ಕೆಂದರೆ ಉಪನಯನ ಆಗದೇ ಇರತಕ್ಕಂಥ ಚಿಕ್ಕ ಮಕ್ಕಳನ್ನೆಲ್ಲ ಸಾಮಾನ್ಯವಾಗಿ ಖನನ ಮಾಡ್ತಕ್ಕಂಥದ್ದು, ಬರಿಯಿಂಗ್ ಆ ರೀತಿಯಾದದ್ದು ಉಂಟಲ್ವ. ಆಗ ಇನ್ನೂ ಸಾಯಂಕಾಲ ಸ್ವಲ್ಪ ಹತ್ತಿರ ಆಗ್ತಾ ಇದೆ. ಅವರು ದಂಪತಿಗಳಿಗೆ ಒಂದೇ ಮಗು ಹೊರಟೋಯ್ತಲ್ಲ ಅಂತ ದುಃಖ ಅಳ್ತಾ ಇದ್ದರೆ ಅಲ್ಲಿದ್ದ ಒಂದು ನರಿ ಹೇಳ್ತಾ ಇದೆ, ನೀವು ಮಕ್ಕಳನ್ನು ಹೀಗೆಲ್ಲ ಕಾಡಲ್ಲಿ ಬಿಟ್ಟು ಸುಡುಗಾಡಲ್ಲಿ ಬಿಟ್ಟು ಹೂತು ಹೋಗುವುದುಂಟೆ? ನಿಮ್ಮ ಕಣ್ಣೀರನ್ನು ಕಂಡು ಯಾವುದಾದ್ರೂ ದೈವ ಕರಗಿ ನಿಮಗೆ ಅನುಗ್ರಹ ಮಾಡದೇ ಇರ್ತೀಯೇ? ಕೂತ್ಕೊಳ್ಳಿ, ಅಳ್ರಿ ಸ್ವಲ್ಪ ಹೊತ್ತು. ಇಷ್ಟು ಕಾಲ ಚೆನ್ನಾಗಿ ಹೊತ್ತು ಹೆತ್ತು ಬೆಳೆಸಿದ್ದೀರಾ ಮಗುವನ್ನು. ಈ ಮಗುವನ್ನು ಕಳ್ಕೊಂಡ್ರೆ ನಿಮ್ಮ ಗತಿ ಏನು? ನಿಮಗಿಷ್ಟು ಪ್ರೀತಿ ಅಲ್ವಾ? ಅಯ್ಯೋ ಮನುಷ್ಯರೇ, ಉಸಿರು ಹೋದ ತಕ್ಷಣ ಈ ರೀತಿ ಕಲ್ಲದಿಯವರಾಗ್ಬಿಟ್ಟು ಬೆಂಕಿಗೋ ಮಣ್ಣಿಗೋ ಕೊಟ್ಟು ಹೋಗ್ತಾರಲ್ಲ, ಎಂಥ ಕ್ರೌರ್ಯ ಶಿವಶಿವ ಅಂತ ಒಂದು ಗೋಮಾಯು ನರಿ ಹೇಳ್ತಾ ಇರ್ತದೆ. ಅಲ್ಲಿದ್ದ ಹದ್ದು, ಎಲ್ಲಾದರೂ ಉಂಟೆ? ಹೋದವರು ಬರುವುದೇನಾದರೂ ಉಂಟೆ? ಅಕಾಲದಲ್ಲಿ ಆದಂಥ ಮರಣಕ್ಕೆ ಭಯಾನಕವಾದ ಉತ್ತರ ಜನ್ಮ, ಭೂತ ಪ್ರೇತಾದಿಗಳಾಗ್ತಾರೆ. ಸರಿಯಾದ ಒಂದು ಸಂಸ್ಕಾರ ಬೇಗ ಆಗಬೇಕು. ಶವವನ್ನು ಇಟ್ಟುಕೊಂಡಷ್ಟು ದುಃಖ ಹೆಚ್ಚು ಮಾತ್ರವಲ್ಲ, ಆ ಜೀವಿಗೂ ಕೂಡ ಪರಲೋಕದಲ್ಲಿ ಸದ್ಗತಿ ಸಿಗುವಂಥದ್ದಲ್ಲ. ಬೇಗ ಬಿಟ್ಟು ಹೊರಡ್ರಿ, ಈ ಬಂಧನಗಳನ್ನು ಕಳಚಿಕೊಳ್ಳಿ. ನಿಮಗೆ ಯೌವನ ಇದೆ, ಮತ್ತೊಂದು ಸಂತಾನ ಆಗುತ್ತೆ, ದೇವತೋಪಾಸನ ಮಾಡಿ ತೆರಳಿ ಅಂತ ಆ ಒಂದು ಹದ್ದು ಹೇಳ್ತಾ ಇದೆ. ಯಾಕೆ ಹೇಳ್ತಾ ಇರೋದು ಅಂದರೆ, ಬೆಳಕಿದ್ದಾಗಲೇ ಇವರು ಹೋದರೆ ತಾನು ತಿನ್ಬೋದು ಅಂತ ಹದ್ದಿಗೆ. ಈ ಹದ್ದೆಲ್ಲಿ ಪಾಲಿಗೆ ಬಂದುಬಿಡುತ್ತೋ, ಕತ್ತಲಾದ ಮೇಲೆ ಇದು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುತ್ತೆ ಮರದ ಮೇಲೆ, ತಾನಾಗ ಪೂರ್ತಿ ತಿನ್ನಬಹುದು ಅಂತ ನರಿ. ಈ ರೀತಿಯಾಗಿ ಅವುಗಳ ಒಂದು ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಅವುಗಳು ವಾದ ಮಾಡುವವರೆಗೆ ಬರುತ್ತದೆ. ಹೀಗೆ ಒಂದೊಂದು ಉಪಾಖ್ಯಾನದ ಕಥೆಯಲ್ಲಿಯೂ ಅಂತಹ ಸ್ವಾರಸ್ಯಕಾರಿಯಾಗಿ ಮಾನವ ಸ್ವಭಾವವನ್ನೇ ಚಿತ್ರೀಕರಿಸುವಂಥದ್ದನ್ನು ನೋಡ್ತೀವಿ. ಪೂಜಿನಿ ಅಂತ ಒಂದು ಪಕ್ಷಿ. ಆ ಪಕ್ಷಿ ಮಹಾರಾಜನ ಒಬ್ಬನ ಉದ್ಯಾನದಲ್ಲಿ ಇರುತ್ತದೆ. ಮಹಾರಾಜನಿಗೂ ಆ ಪೂಜಿನಿ ಪಕ್ಷಿಗೂ ತುಂಬ ಅನ್ಯೋನ್ಯ ಬೆಳೆದಿರುತ್ತದೆ. ಮಹಾರಾಜನಿಗೆ ಇಲ್ಲದೇ ಒಂದು ಮಗು ಹುಟ್ಟುತ್ತದೆ. ಈ ಪೂಜಿನಿ ತಾನು ಮೊಟ್ಟೆಗಳನ್ನು ಗೂಡಲ್ಲಿ ಇಡುತ್ತದೆ. ಆ ಪೂಜಿನಿಯ ಮರಿಗಳನ್ನು ಈ ರಾಜನ ಕುಮಾರ ಒಮ್ಮೆ ಅವಿವೇಕದಿಂದ ಕೊಂದು ಬಿಡ್ತಾನೆ, ಚಿಕ್ಕ ಹುಡುಗ. ಅದಕ್ಕೆ ಮುನ್ನ ಪೂಜಿನಿ ಒಂದು ದಿವ್ಯವಾದ ಹಣ್ಣನ್ನು ತಂದು, ತುಂಬ ನಿತ್ಯ ಯೌವನದಲ್ಲಿರುವಂಥ ರೀತಿಯ ಹಣ್ಣನ್ನು ತಂದು ಮಹಾರಾಜನಿಗೂ ಮಗುವಿಗೂ ಕೊಟ್ಟು ತಿನ್ನಿಸಿ ಅವರುಗಳ ಮೆಚ್ಚುಗೆಯನ್ನು ಪಡೆದಿರುತ್ತೆ. ಅವರುಗಳು ಚೆನ್ನಾಗಿರುವಂತೆ ನೋಡ್ಕೊಂಡಿರ್ತದೆ. ಇಷ್ಟೆಲ್ಲ ಮಾಡಿದ್ದು ಈ ತನ್ನ ಮಕ್ಕಳು ಸತ್ತೋದ್ರಲ್ಲ ಅಂತ ಗೊತ್ತಾದ ತಕ್ಷಣ ಆ ರಾಜಕುಮಾರನ ಕಣ್ಣುಗಳನ್ನು ಪಟಕ್ಕಂತ ಚುಚ್ಚಿ ಹಾರೋಗ್ಬಿಡುತ್ತೆ. ಮಹಾರಾಜ ಹೇಳ್ತಾನೆ, ಆಯಿತು, ನಿನಗೆ ಸಂತಾನವಿಲ್ಲದಂತೆ ಆಯಿತು, ನನ್ನ ಸಂತಾನಕ್ಕೆ ಕುರುಡುತನ ಬಂತು, ಇನ್ಮೇಲಾದ್ರೂ ಸ್ನೇಹದಿಂದ ಇರೋಣ ಅಂದರೆ, ಇಲ್ಲ ಮಹಾರಾಜ, ಸಾಧ್ಯ ಇಲ್ಲ. ನಿನ್ನ ಮಗನ ಕಂಡಾಗಲೆಲ್ಲ ಇವನು ಕುರುಡು ಮಾಡೋಕ್ಕಾಯಿತು, ಪ್ರಾಣ ತೆಗೋಕ್ಕಾಗಲಿಲ್ವಲ್ಲ, ನನ್ನ ಮಕ್ಕಳು ಪ್ರಾಣ ಹೋಯ್ತಲ್ಲ ಅಂತ ನನ್ನ ಅಂತರಂಗ ಉರಿತಾ ಇರುತ್ತೆ. ನಿನಗೂ ಕಂಡಿಲ್ಲದ ಮಗನನ್ನು ನೋಡಿದಾಗ ಈ ಪಾಪಿ ಹಕ್ಕಿ ಕುಕ್ಕಿ ಕೊಲ್ತಲ್ಲ ತನ್ನ ಮಗುವಿನ ಕಣ್ಣುಗಳನ್ನು, ಇದಕ್ಕೇನಾದರೂ ಮಾಡೋಣ ಅಂತ ನಿನಗೂ ಉರಿತಾ ಇರುತ್ತೆ. ಇನ್ನು ಆಗೋದಿಲ್ಲ ನಮ್ಮ ಸಂಬಂಧ ಅಂತ ಹೇಳಿ ಅದು ಮುರ್ಕೊಂಡು ಹೋಗುತ್ತದೆ. ಅಂತಂದರೆ ಎಲ್ಲಿ ಸಂಬಂಧಗಳು, ಎಲ್ಲಿ ಹೋಗುವಂಥದ್ದು? ಈ ರೀತಿ ಮುಟ್ಟಿದಲ್ಲಿ ಮಹಾಭಾರತ ಯಾವ ಕಥೆಯಲ್ಲಿ ಯಾವ ಪಾತ್ರದಲ್ಲಿಯೂ ತೋರಿಸ್ತಾ ಇರ್ತದೆ. ಮತ್ತೊಂದು ಕಡೆ ಬರುತ್ತದೆ, ಒಬ್ಬ ಮಹಾರಾಜ, ಅವನಿಗೆ ಅನೇಕ ಸಂತಾನವಾಗುತ್ತದೆ. ಆಮೇಲೆ ಅವನು ಸ್ತ್ರೀಯಾಗಿ ಬದಲಾಗ್ತಾನೆ, ರಜಿ ಎನ್ನುವಂಥ ಮಹಾರಾಜ. ಆಮೇಲೆ ಸ್ತ್ರೀಯಾದ ಮೇಲೂ ಅವನಿಗೆ ಅನೇಕ ಸಂತಾನವಾಗುತ್ತದೆ. ಕಡೆಯಲ್ಲಿ ಎಲ್ಲ ಸಂತಾನವೂ ಯುದ್ಧದಲ್ಲಿ ಸಾಯುತ್ತದೆ. ಸತ್ತಾಗ ಯಾವ ಸಂತಾನಕ್ಕೆ ಹೆಚ್ಚು ಅತ್ತ ಅನ್ನುವ ಪ್ರಶ್ನೆ ಬರುತ್ತದೆ. ಅವನು ಸ್ತ್ರೀಯಾಗಿ ಹೆತ್ತು ಬೆಳೆಸಿದ ಸಂತಾನಕ್ಕೆ ಹೆಚ್ಚು ಹತ್ತಿರ್ತಾನೆ. ತಂದೆಯಾಗಿ ತಾನು ಪಡೆದ ಸಂತಾನದ ಬಗ್ಗೆ ಅವನಿಗೆ ಅಷ್ಟಿರೋದಿಲ್ಲ. ತಾಯಿಗೆ ಇರುವಷ್ಟು ದುಃಖ ತಂದೆಗೆ ಇರುವುದಿಲ್ಲ ಅನ್ನೋದು ಒಬ್ಬ ರಾಜ ತಾನೇ ತನ್ನ ಬದುಕಿನಲ್ಲಿ ಕಂಡುಕೊಂಡ ಅನ್ನುವಂಥ ಒಂದು ಕಥೆ ಬರುತ್ತದೆ. ನನಗೆಷ್ಟೋ ಬಾರಿ ಈ ಸಾಹಿತಿಗಳ ಬರವಣಿಗೆಗಳನ್ನು ವಿಮರ್ಶೆ ಮಾಡಿದಾಗ ಅವ್ರಿಗಾಗುವ ನೋವು ಅವ್ರ ಮಕ್ಕಳನ್ನು ಬೈದರೂ ಆಗೋದಿಲ್ಲ. ಯಾಕೆ ಅನ್ನೋದು ಈ ಕಥೆಯಿಂದ ಗೊತ್ತಾಗುತ್ತದೆ. ಕಾರಣ ಇಷ್ಟೇ, ಆ ಲೇಖಕರು ತಾವೇ ತಮ್ಮ ಕಾವ್ಯ ಸಂತಾನಕ್ಕೆ ತಂದೆ ತಾಯಿ ಎಲ್ಲ ಆಗಿರ್ತಾರೆ. ಹಾಗಾಗಿ ಅದಕ್ಕೇನಾದರೂ ಸ್ವಲ್ಪ ನೋವಾದರೆ, ಅಪಚಾರವಾದರೆ ಅವರಿಗೆಲ್ಲದ ಕನಲುಕೆ ಬಂದುಬಿಡುತ್ತದೆ. ಈ ರೀತಿ ಮಾನವ ಸ್ವಭಾವದ ಎಷ್ಟೆಷ್ಟೋ ದೃಷ್ಟಾಂತಗಳನ್ನು ನಾವು ಮಹಾಭಾರತದ ಸಣ್ಣ ಪುಟ್ಟ
ಸಂದರ್ಭಗಳಲ್ಲಿ ಕಾಣ್ತೀವಿ. ಮತ್ತು ಅವರಿಗೆ ಇವರು ಬ್ರಾಹ್ಮಣರು, ಇವರು ಶೂದ್ರರು, ಇವರು ರಾಕ್ಷಸರು, ಇವರು ದೇವತೆಗಳು, ಇವರು ರಾಜರು, ಇವರು ಬೇಡರು, ಇವರು ಬೇಡವಾದವರು, ಈ ಥರ ಯಾವುದೂ ಇಲ್ಲ. ನೋಡಿ, ಕಾಮಾರ್ತಿಯಾದ ಒಬ್ಬ ರಾಕ್ಷಸಿಯ ಆಸೆಯನ್ನು ಅವರಷ್ಟೇ ಸಹಜವಾಗಿ ವರ್ಣಿಸ್ತಾರೆ. ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದಿದ್ದಾರೆ. ತೆಲುಗಿನಲ್ಲಿ ಒಂದು ಗಾದೆ ಉಂಟು, ಸಾವು ತಪ್ಪಿ ಕಣ್ಣು ಲೊಟ್ಟಪೋಯಿಂದಿ ಅಂತ. ಸಾಯೋದನ್ನು ತಪ್ಪಿಸ್ಕೊಂಡು ಕಣ್ಣು ಕಳ್ಕೊಂಡಿದ್ದಾಗಿದೆ ಅಂತ. ಆ ಮಟ್ಟಕ್ಕೆ ಪಾಪ ಅವರು ಆ ಕಷ್ಟಪಟ್ಟುಕೊಂಡು ಪುರೋಚನ ಮಾಡಿದ ತಂತ್ರದಿಂದ ಹೊರಗೆ ಬಂದಿದ್ದಾರೆ. ವಾರಣಾವತದಿಂದ ಹಿಡಂಬವನದಲ್ಲಿ ಮಲಗಿದ್ದಾಗ 4 ಪಾಂಡವರು, ಕುಂತಿ, ಭೀಮ ಒಬ್ಬ, ಕುಮಾರವ್ಯಾಸನ ಮಾತ್ರದಲ್ಲಿ ಅವಕೂದು ಮಲುನಿದ್ರೆ ನಿದ್ರೆಯ ನೂಕುವನು ಅಂತ. ಕಣ್ಣನ್ನು ಅಮುಕಿಕೊಂಡು ಬರ್ತಾ ಇತ್ತಂತೆ ನಿದ್ರೆ, ಅವನು ಮತ್ತೆ ಕಣ್ಣಿಂದ ನೂಕ್ತಾ ಇದ್ದಂತೆ ನಿದ್ರೆನ. ಹಾಗೆ ಕಾಯ್ತಾ ಇದ್ದಾಗ ಅವಳು ಹಿಡಿಂಬೆ ಬರ್ತಾಳೆ. ಪಂಪ ಹೇಳ್ತಾನಲ್ಲ, ನಿನ್ನನ್ನು ತಿನ್ನೋಕ್ಕೆ ಬಂದಾಗ ಮನ್ಮಥನೇ ನನ್ನನ್ನು ತಿಂದುಬಿಟ್ಟ ಅಂತ. ಹಾಗಾಗಿ ಅವಳು ತಿನ್ನೋಕ್ಕೆ ಬಂದವಳು. ಅಂದರೆ ನೋಡಿ, ಮನುಷ್ಯನ ಬೇಸಲ್ ಇನ್ಸ್ಟಿಂಕ್ಟ್ಸ್ ಯಾವುದಿದೆ, ಆಹಾರ ಮೈಥುನ, ಎರಡರ ಮಧ್ಯೆ ಕಾನ್ಫ್ಲಿಕ್ಟ್ ಅಂತ ತರ್ತಾ ಇದ್ದಾರೆ ಕವಿ. ಅವಳಿಗೆ ಹಸಿವಾಗಿದೆ, ಅಣ್ಣನಿಗೂ ಹಸಿವಾಗಿದೆ, ಬಿಟ್ಟಿದ್ರೆ ಅಷ್ಟು ಜನ ತಿಂದುಬಿಟ್ರವಳು. ಭೀಮಾ ಒಬ್ಬ ಇಲ್ಲದೆ ಇದ್ದಿದ್ರೆ 5 ಅಣ್ಣ ತಂಗಿರು ಹಂಚಿಕೊಂಡೇ ತಿಂತಾಯಿದ್ರು. ಏನು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರು, ಮೆಣಸಿನಕಾಯೇ ಮಾಡ್ಕೊಂಡು ತಿಂತಾಯಿದ್ರು ಗೊತ್ತಿಲ್ಲ. ರಾ ಆರ್ ಕುಕ್ಡ್, ಬೇಕ್ಡ್ ಆರ್ ಫ್ರೈಡ್, ಡೀಪ್ ಫ್ರೈಡ್ ಆರ್ ಸೂಪರ್ಫಿಷಿಯಲಿ ಫ್ರೈಡ್, ಯಾವುದೋ ಗೊತ್ತಿಲ್ಲ, ಯಾವ ರೆಸಿಪಿನಲ್ಲಿ ಅವರು ಮಾಡ್ತಾಯಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾಗೆ ತಿನ್ನಬೇಕು ಅಂತ ಬಂದವಳು ಈಗ ಒಂದು ಚೋದನೆಗಿಂತ ಮಿಗಿಲಾಗಿ ಮತ್ತೊಂದು ಚೋದನೆ ಬಂತಲ್ಲ. ಅಂದರೆ ನೋಡಿ, ಆ ಮಟ್ಟಕ್ಕೆ ಮಾನವ ಸ್ವಭಾವವನ್ನು ತಳತಳಾತಳದಲ್ಲಿ ಇಟ್ಟು ನೋಡಬೇಕು, ಆಗ ಗೊತ್ತಾಗುತ್ತದೆ. ಅವಳು ಬಂದವಳೆ ಅಣ್ಣನನ್ನೇ ಬಿಟ್ಬಿಡ್ತಾಳೆ. ಅಣ್ಣ ಸತ್ರೂ ಪರವಾಗಿಲ್ಲ ಅಂತ ಮಾಡ್ಕೊಂಡು ಬಿಡ್ತಾಳೆ. ನಾವು ಎಷ್ಟೋ ಬಾರಿ ನಮ್ಮ ಬದುಕಿನಲ್ಲಿ ನೋಡ್ಕೊಳ್ತೀವಿ, ಗಿಣಿ ಹಂಗೆ ಸಾಕ್ಬಿಟ್ಟೆ ರೀ, 22 ವರ್ಷ ಮಗಳನ್ನು ಯಾವನ್ನ ಹಿಂದೆನೋ ಒಡೆ ಹೋಗ್ಬಿಟ್ಲು ಅಂತ. ಓಡೋದ್ಲೋ, ನಡ್ಕೊಂಡು ಹೋದ್ಲೋ, ಆಟೋದಲ್ಲಿ ಹೋದ್ಲೋ, ಬಸ್ಸಲ್ಲಿ ಹೋದಳು. ಒಟ್ಟಿನಲ್ಲಿ ತಂದೆಯಾಗಿ ನೀವು ಎಂದೂ ಕೊಡೋಕ್ಕಾಗದೇ ಇರೋದನ್ನು ಅವನು ಕೊಟ್ಟಿದ್ದಾನೆ. ಈಗ ಅವಳಿಗೆ ಬೇಕಾಗಿದೆ ಅದು. ಕವಿಕ್ಕರೋತಿ ಕಾವ್ಯಾನಿ ರಸಿಕೋ ವ್ಯಕ್ತಿ ತದ್ರಸಂ ಸುತಾ ಸುರತ ಚಾತುರ್ಯಂ ಜಾಮಾತಾ ವ್ಯಕ್ತಿನೋ ಪಿತಾ ಅಂತ ಒಂದು ಶ್ಲೋಕ ಇದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾರಿಗೆ ಏನು ಬೇಕೋ ಅದನ್ನು ನಾವೇ ಎಲ್ಲ ಕೊಡೋದಕ್ಕೆ ಸಾಧ್ಯವಾ? ಹೀಗಾಗಿ ಸಾಧ್ಯವಾ, ಸಾಧುವಾ ಕೂಡ ಬರುತ್ತದೆ. ಈ ಥರ ಆ ಒಂದು ಸಂದರ್ಭದಲ್ಲಿ ಅವಳನ್ನು ಅಷ್ಟು ಸಹಾನುಭೂತಿಯಿಂದ ವ್ಯಾಸರು ಚಿತ್ರಿಸ್ತಾರೆ. ಅವಳು ಬಂದು ಭೀಮನ ನೇರವಾಗಿ ಕೇಳ್ಕೊಳ್ತಾಳೆ. ಆದರೆ ನೋಡಿ, ಅದು ಒಂದು ಸೈಡ್ ಲವ್. ಭೀಮನಿಗೇನು ಮನಸ್ಸು ಬಂದಿರೋದಿಲ್ಲ. ಪಾಪ ಅದನ್ನು ಆ ಹಿರಿಯಳಾದ ತಾಯಿ ಅರ್ಥ ಮಾಡ್ಕೋತಾಳೆ. ಅವಳಿಗೆ ಗೊತ್ತಿದೆ ಪಾಂಡವನಿಂದ ತನ್ನ ಯೌವನಕ್ಕಾದ ಅನಾಹುತ ಏನು ಅಂತ ಅನ್ನೋದು ಗೊತ್ತಿದೆ. ಅಪ್ಪ ಕೇಳ್ಕೊಂಡು ಬಂದಿದ್ದಾಳೆ, ನೋಡ್ಕೋ ಅಂತ ಹೇಳ್ಬಿಟ್ಟು ಅಂತಾಳೆ. ಅಂದರೆ ಕುಂತಿ ಬಂದು ಮಧ್ಯಸ್ಥಿಕೆ ಮಾಡಿದಳು. ಭೀಮನಿಗಾದರೂ ಏನು ಒಲವಂಥದ್ದು ಇರಲಿಲ್ಲ ಅಂತ ಅನಿಸುತ್ತದೆ ನೋಡಿದ್ರೆ. ಯಾಕೆಂದರೆ ಹಾಗೇನಾದ್ರು ಇದ್ದಿದ್ರೆ ಮತ್ತೆ ಕರೆಸ್ಕೊಂಡೇ ಇರ್ತಾ ಇದ್ನೋ ಏನೋ. ಅವನ ಒಲವೆಲ್ಲ ದ್ರೌಪದಿ ಮೇಲೆ ಹರಿತು, ದ್ರೌಪದಿ ಒಲವೆಲ್ಲ ಅರ್ಜುನನ ಮೇಲೆ ಹರಿತು. ಯಾಂ ಚಿಂತೆಯಾಮಿ ಸತತಂ ಮೈಸಾ ವಿರಕ್ತ ಸಾಪ್ಯನ್ಯಮಿಚ್ಛತಿ ಜನೋಪ್ಯಯಮನ್ನ ಶಕ್ತಃ ಅಸ್ಮತ್ಕೃತೇ ಚ ಪರಿತುಷ್ಯತಿ ಕಾಚಿದನ್ಯ ದಿಕ್ತಾಂಚ ತಂಚ ಮದನಂಚ ಇಮಾಂಚ ಮಾಂಚ ಅಂತ ಭರತೃರು ಹೇಳಿದ್ನಲ್ಲ. ಅವನಿಗೆ ಒಬ್ಬ ಋಷಿ ಬಂದು ಒಂದು ಹಣ್ಣನ್ನು ಕೊಟ್ಟ. ಇದು ನಿನ್ನ ಪ್ರೀತಿಪಾತ್ರರಿಗೆ ಕೊಡು ಅಥವಾ ನೀನೇ ತಿನ್ನು, ನಿತ್ಯ ಯೌವನದ್ದು ಅಂತ. ತನ್ನ ಒಲಿದ ಹೆಣ್ಣಿಗೆ ಕೊಟ್ಟ. ಆ ಹೆಣ್ಣು ತಾನು ಒಲಿದ ಗಂಡನಿಂದ ಬಂದ ಹಣ್ಣನ್ನು ಮಿಂಡನಿಗೆ ಕೊಟ್ಟಳು. ಅವನು ರಾಣಿಗೆ ಅಬ್ಲಿಗೇಟೆಡ್ ಆಗಿ ಬಾಯ್ ಫ್ರೆಂಡ್ ಆದವನು, ಅವನಿಗೆ ನಿತ್ಯ ಪ್ರೀತಿ ಇದ್ದದ್ದು ಮತ್ತೊಬ್ಬಳಲ್ಲಿ ಅವಳಿಗೆ ಕೊಟ್ಟ. ಅವಳಿಗೆ ಇದು ಮಹಾರಾಜನಿಗೆ ಸಲ್ಲಬೇಕು ಅಂತ ಅನಿಸಿ ಮಹಾರಾಜನಿಗೆ ತಂದು ಕೊಟ್ಟಳು. ಈ ಹಣ್ಣು ಮತ್ತೆ ಹೀಗೆ ಹೋಗಿದ್ದು ಹಾಗೆ, ನೆನ್ನೆ ರಾತ್ರಿ ನನ್ನ ಕೈಯಿಂದ ಅಂತಃಪುರಕ್ಕೆ ಹೋಗಿದ್ದು ಈಗ ಬೆಳಗ್ಗೆ ಬೀದಿಯಿಂದ ಮತ್ತೆ ಅದೇ ಬಂತಲ್ಲ ಹೇಗೆ ಅಂತ ನೋಡಿ, ತನಗೆ, ಅವಳಿಗೆ, ಅವನಿಗೆ, ಇವಳಿಗೆ ಎಲ್ಲರಿಗೂ ಧಿಕ್ಕಾರ. ಇದಕ್ಕೆ ಕಾರಣವಾದಂಥ ಬಯಕೆಗೇ ಧಿಕ್ಕಾರ, ಬಯಕೆ ದೇವರಿಗೆ ಧಿಕ್ಕಾರ ಅಂತ ಹೇಳಿ ವೈರಾಗ್ಯಶೀಲನಾದ ಅಂತ. ಅದೇ ಭರ್ತೃಹರಿಯಲ್ಲಿ ಬಂದಷ್ಟು ಈಸಿಯಾಗಿ ವೈರಾಗ್ಯ ವ್ಯಾಸರಲ್ಲಿ ಬರೋಲ್ಲ. ಭರ್ತೃಹರಿ ಸ್ವಲ್ಪ ರೊಮ್ಯಾಂಟಿಕ್ಕು, ವ್ಯಾಸರು ವೆರಿ ಹಾರ್ಡ್ ರಿಯಲಿಸ್ಟು. ಹಾಗೆ ನಾವಲ್ಲಿ ಅರ್ಜುನ, ಭೀಮ, ದ್ರೌಪದಿ ಈ ಥರ ಆ ವಿಷಮ ದಾಂಪತ್ಯದ ಎಷ್ಟೆಲ್ಲ ಮುಖಗಳನ್ನು ಕಾಣೋದಕ್ಕೆ ಸಾಧ್ಯ ಇದೆ ಅನ್ನೋದು ಗೊತ್ತಾಗುತ್ತದೆ. ಅದೇ ರೀತಿಯಲ್ಲಿ ಘಟೋತ್ಕಚ ಹುಟ್ಟಿದಂದೇ ಬೆಳೆದವನು, ಮತ್ತು ಪಾಂಡವರಿಗೆ ಕಷ್ಟಕ್ಕೆ ಆದವನು. ಪಾಪ ಅವನು ಕಾಣಿಸಿಕೊಳ್ಳೋದು ಮಹಾಭಾರತದಲ್ಲಿ 2 ಬಾರಿ. ಒಮ್ಮೆ ವನಪರ್ವದಲ್ಲಿ
ಅವರು ಗಂಧಮಾದನ ಪರ್ವತದ ಹತ್ತಿರಕ್ಕೆ ಹೋಗಿ ಅರ್ಜುನನ ದೇವಲೋಕದಿಂದ ಬರ್ತಾನೆ ಅಂತ ಬರಮಾಡಿಕೊಳ್ಬೇಕು ಅಂತ ಇದ್ದಾಗ ಆ ಸಂದರ್ಭದಲ್ಲಿ ಅವನನ್ನು ನೆನೀತಾರೆ. ಸಿಕ್ಕಾಪಟ್ಟೆ ಮಳೆ, ಅಲ್ಲಿರುವ ಜೊತೆಗಾರರಾದಂಥ ಬೇಕಾದಷ್ಟು ಜನ ತೀರ್ಥಯಾತ್ರಿಕರು ಇರ್ತಾರೆ. ಅವರಿಗೆಲ್ಲರಿಗೂ ಹಾದಿ ತುಂಬ ಕಷ್ಟ ಆಗುತ್ತದೆ. ಆಗ ಘಟೋತ್ಕಚ ಅವನ ರಾಕ್ಷಸ ಪರಿವಾರ ಬಂದು ಬೆಟ್ಟಗಳಿಗೆ ತಲುಪಿಸಿರ್ತಾರೆ. ಆಗ ಅವನು ಬಂದಿದ್ದ, ಮತ್ತೆ ಯುದ್ಧದಲ್ಲಿ ಬಂದು ಪ್ರಾಣ ಕಳ್ಕೊಂಡ. ಈ ಸಾಯೋದಕ್ಕೋಸ್ಕರವಾಗಿ ಮಕ್ಕಳನ್ನು ಬೆಳೆಸಿದ್ದಾಯ್ತಲ್ಲ ಅನ್ನುವ ಸ್ಥಿತಿ ಉಂಟು. ಹಿಡಂಬೆಗೆ ಪಾಪ ದಕ್ಕಿದ್ದೇನು ಏನೋ ನಮಗೆ ಗೊತ್ತಿಲ್ಲ. ಒಂದಂತೂ ನಿಜ, ಭೀಮನನ್ನು ಇಷ್ಟಪಟ್ಟಳು, 1 ವರ್ಷ ಭೀಮನ ಜೊತೆ ಇದ್ದಳು, ಅಷ್ಟೇ ಅವಳಿಗೆ ದಕ್ಕಿದ್ದು, ಮತ್ತಿನ್ಯಾವುದೂ ಇಲ್ಲ. ಈ ರೀತಿಯ ಬದುಕಿನ ಎಷ್ಟೆಷ್ಟೋ ಸೂಕ್ಷ್ಮತೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಖಾಂಡವ ದಹನದಲ್ಲಿ ಅಶ್ವಸೇನ ಅಂತ ತಕ್ಷಕನ ಮಗ, ಅವನನ್ನು ಕಾಪಾಡಬೇಕು ಅಂತ ತಕ್ಷಕನ ಪತ್ನಿ ಸರ್ಪಿ, ಅವಳು ಹಾವು, ತಾನು ತನ್ನ ಮಗನ ಇಡೀ ಶರೀರವನ್ನು ದೇಹದಲ್ಲಿ ತುಂಬಿಕೊಂಡ್ಲಂತೆ. ಆದರೆ ಅರ್ಜುನ ಯಾವುದೊಂದು ಖಾಂಡವವನದಿಂದ ಆಚೆಗೆ ಹೋಗಬಾರ್ದು ಅಂತ ಆ ದೇಹವನ್ನು ತುಂಡು ಮಾಡ್ದ. ಬಾಯಿಂದ ಮಗ ಆಚೆಗೆ ಬಿದ್ದ, ಬಾಲ ಒಂದು ಹೋಗಿತ್ತು, ಅವನು ಹೋಗಿ ಕರ್ಣನ ತುಣೀರದಲ್ಲಿ ಸೇರಿಕೊಂಡು ಸರ್ಪಾಸ್ತ್ರವಾದ ಅಂತ ಕಥೆ ಉಂಟು. ಮಗನನ್ನು ಕಾಪಾಡಬೇಕು ಅಂತ ಹೋಗಿ ತಾನು ಸತ್ತ ತಾಯಿಯ ಈ ಚಿತ್ರವನ್ನು ಕೊಡೋದುಂಟು. ಮಗ ಎಲ್ಲಾದರೂ ಬದುಕಿದ್ರೆ ಪರವಾಗಿಲ್ಲ ಅಂತ ನೀರಿಗೆ ಹಾಕದಂಥ ಕುಂತಿಯ ಚಿತ್ರಣವೂ ಕೂಡ ಉಂಟು. ಮಗ ನೀನು ಯುದ್ಧದಲ್ಲಿ ಗೆದ್ದು ಬಾ ಅಥವಾ ಹೆಣವಾದರೂ ಬರಲಿ, ನೀನಂತೂ ಹೇಡಿಯಾಗಿ ಓಡಿ ಬರಬೇಡ, ಸತ್ರೂ ಪರವಾಗಿಲ್ಲ ಅಂತ ಓಡಿಸಿ ಕಳಿಸಿದಂಥ ವಿದುಲೆ, ಸಂಜಯ ಅನ್ನೋ ಪುತ್ರನ ಕಳಿಸಿಕೊಟ್ಟಂಥ ಒಂದು ತಾಯಿಯ ಘಟನೆ ಕೂಡ ಉಂಟು. ಅದನ್ನು ಕುಂತಿಯೇ ಸಾಕ್ಷಾತ್ತಾಗಿ ಮಕ್ಕಳಿಗೆ ವೀರಮಾತೆಯ ಸಂದೇಶ ಏನು ಅನ್ನೋದನ್ನು ಕೃಷ್ಣನ ಮೂಲಕ ಹೇಳಿ ಕಳಿಸ್ತಾಳೆ ಅಂತ ಅಲ್ಲಿವರೆಗೆ ಉಂಟು. ಹೀಗೆ ಆ ರ್ಯಾಂಡಮ್ ಆಗಿ ಎಷ್ಟು ಯಾವ ವಿಧದಲ್ಲಿ ನೋಡಿದ್ರೂ ಕೂಡ ನಮಗೆ ಗೊತ್ತಾಗುತ್ತದೆ ಯಾವ ತರಹ ಬದುಕಿನ ವೈರುಧ್ಯಗಳು ವೈಚಿತ್ರ್ಯಗಳನ್ನು ತುಂಬಿಕೊಟ್ಟಿದ್ದಾರೆ ಅಂತ. ಅದರಿಂದಲೇ ಮಹಾಭಾರತ ಹಳತ ಆಗೇ ಇಲ್ಲ. ಈ ಕಾರಣದಿಂದಲೇ ಮಹಾಭಾರತದ ಅಧಿರಸ ಯಾವುದು ಅಂದರೆ ಶಾಂತರಸ ಅಂತ ಆನಂದವರ್ಧನ, ಅಭಿನವ ಗುಪ್ತಾದಿಗಳೆಲ್ಲ ಏಕಕಂಠದಿಂದ ಹೇಳಿದ್ದಾರೆ. ಕಲ್ಹಣ ರಾಜತರಂಗಿಣಿಯಲ್ಲಿ ಹೇಳ್ತಾನೆ, ಕ್ಷಣ ಭಂಗಿನಿ ಜಂತೂನಾಂ ಸ್ಫುರಿತೆ ಪರಿಚಿಂತಿತೆ ಮೂರ್ಧಾಭಿಷೇಕ ಶಾಂತಸ್ಯ ರಸಸ್ಯಾತ್ರ ವಿಚಾರ್ಯತಾಂ ಅಂತ. ಯಾವ ಕ್ಷಣದಲ್ಲಿ ನಾವಿದ್ದೀವಿ, ಯಾವ ಕ್ಷಣದಲ್ಲಿ ಇಲ್ಲವೋ ಗೊತ್ತಿಲ್ಲ ಅಂಥ ಒಂದು ಅತಂತ್ರದ ಬದುಕಿನಲ್ಲಿ ಶಾಂತವಲ್ಲದೆ ಇನ್ಯಾವುದು ಬರುವಂಥದ್ದು ಅಂತ. ವೆನ್ ಒನ್ಸ್ ಯು ಫೀಲ್ ದಿ ಫ್ಯುಟಿಲಿಟಿ ಆಫ್ ಲೈಫ್ ಆ್ಯಂಡ್ ಟೆಂಪರಾಲಿಟಿ ಆಫ್ ಲೈಫ್, ಬದುಕಿನ ಕ್ಷಣಿಕತ್ವ ಬಂದ ತಕ್ಷಣವೇ ಶಾಂತ ಬಂದುಬಿಡುತ್ತದೆ. ರಮ್ಯಾಶ್ಚಂದ್ರ ಮರೀಚಯ ತೃಣವತಿ ರಮ್ಯಾ ವನಾಂತಸ್ಥಲಿ ರಮ್ಯ ಸಾಧು ಸಮಾಗಮ ಶಮಸುಖಂ ಕಾವ್ಯೇಶು ರಮ್ಯಾ ಕಥಾ ಕೋಪೋ ಪಾಹಿತ ಬಾಷ್ಪಬಿಂದು ತರಲಂ ರಮ್ಯಂ ಪ್ರಿಯಾಯ ಮುಖಂ ಸರ್ವಂ ರಮ್ಯಮನಿತ್ಯತಾಮುಪಗತೆ ಚಿತ್ತೇನ ಕಿಂಚಿತ್ ಪುನಃ. ಒಮ್ಮೆ ಈ ಬದುಕು ಅಶಾಶ್ವತ ಅಂತ ಗೊತ್ತಾದ ತಕ್ಷಣ ಯಾವುದು ಸಸ್ಟೈನ್ ಮಾಡ್ತಾ ಇಲ್ಲ ಅಂತ, ಆ ಸ್ಪಿರಿಚುವಲ್ ವಾಯ್ಡ್ ಅಂತ ಅನ್ನೋದಿದೆಯಲ್ಲ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಗೊತ್ತಾಗುತ್ತದೆ. ಚಿತ್ರಂ ನೃಪದ್ವಿಪಾ ಪೂತಂ ಮೂರ್ತಯ ಕೀರ್ತಿ ನಿರ್ಜರೈ ಭವಂತಿ ವ್ಯಸನಾಸಕ್ತಿ ಪಾಂಸುಸ್ನಾನ ಮಲೀಮಸಾಹ ಅಂತ ಹೇಳ್ತಾನೆ. ಈ ರಾಜರುಗಳು ಎನ್ನುವ ಮದಿಸಿದ ಆನೆಗಳ ವಿಚಿತ್ರ ವರ್ತನೆಯೇ ವರ್ತನೆ. ಅವರು ತಮ್ಮ ಕೀರ್ತಿ ಎನ್ನುವ ಸತ್ಕೀರ್ತಿ ಸಾಗರದಲ್ಲಿ ಸರೋವರದಲ್ಲಿ ಸ್ನಾನ ಮಾಡಿ ಬರ್ತಾರೆ, ದುರ್ವ್ಯಸನಗಳು ಅಂತಕ್ಕಂಥ ಮಣ್ಣನ್ನು ತಲೆ ಮೇಲೆ ಸುರ್ಕೋತಾರೆ ಆಮೇಲೆ ಅಂತ. ದುರ್ಯೋಧನಾದಿಗಳಿಗೆ ಆಗಿದ್ದು ಅದೇ ತಾನೇ, ಅದನ್ನು ಕಲ್ಹಣ ಹೇಳ್ತಾ ಇದ್ದಾನೆ. ಹಾಗಾಗಿ ಮಹಾಭಾರತಕಾರ ಕಟ್ಟಕಡೆಯಲ್ಲಿ ಭಾರತ ಸಾವಿತ್ರಿ ಅಂತ 4 ಶ್ಲೋಕಗಳನ್ನು ಹೇಳ್ತಾರೆ. ಮಾತಾ ಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶ್ವನುಭೂತಾನಿ ಯಾಂತಿ ಯಾಸ್ಯಂತಿ ಚಾಪರೆ. ಒಬ್ಬರೇ ಇಬ್ಬರೇ ತಂದೆ ತಾಯಿಗಳು ನಮಗೆ ಒಂದೊಂದು ಜನ್ಮಕ್ಕೂ ಬೇಕಾದಷ್ಟು ಜನ ಆಗ್ತಾ ಹೋಗ್ತಾರೆ. ಇನ್ನು ಒಡನಾಡಿಗಳು, ಗಂಡ ಹೆಂಡಿರು, ಮಕ್ಕಳು ಮರಿಗಳು ಬೇಕಾದಷ್ಟು ಆಗ್ತಾರೆ. ಹೀಗೆ ಬದುಕಿನಲ್ಲಿ ಅಸಂಖ್ಯವಾದ ಜನ್ಮಾಂತರಗಳಲ್ಲಿ ಈ ರೀತಿಯಾದ ಅಸಂಖ್ಯತೆ ಇದೆ. ಅಷ್ಟು ಮಾತ್ರವಲ್ಲ, ಈ ಒಂದೇ ಬದುಕಿನಲ್ಲಿ ಇರುತ್ತದೆ. ನಮಗೆ ಕಾರುಣ್ಯ ಪಿತೃಗಳು ಅಂತ ನಾವು ಕರಿತೀವಿ. ಯಾರು ನಮಗೆ ಅಯ್ಯೋ ಪಾಪ ಅಂದಿರ್ತಾರೆ ಅವರೆಲ್ಲ ಅಪ್ಪ ಅಮ್ಮಂದರೆ ಆಗಿರ್ತಾರೆ. 7 ಹೆಜ್ಜೆ ನಡೆದಾಗ ಎಲ್ಲರೂ ಸ್ನೇಹಿತರಾಗಿರ್ತಾರೆ, ಸಖ್ಯಂ ಸಪ್ತಪದೀನಂ ಅಂತ. ಎಷ್ಟು ಜನ ಸ್ನೇಹಿತರನ್ನು ನಾವು ಗಟ್ಟಿ ಅಂತ ಮಾಡ್ಕೊಂಡಿರ್ತೀವಿ, ಅವ್ರು ಚಟ್ಟಂತ ಎಗರು ಹೋಗಿಬಿಡ್ತಾರೆ. ಸ್ನೇಹವನ್ನು ಅದು ಎಷ್ಟು ರೀತಿಯಲ್ಲಿ ಮುರುಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ತುಂಬ ನಚ್ಚಿಕೊಂಡಿರ್ತೀವಿ, ತಂದೆ ತಾಯಿಗಳೇ ವಿರೋಧಿಗಳಾಗ್ಬಿಡ್ತಾರೆ. ಯಾವುದೋ ಒಂದು ಇಂಟರ್ಕ್ಯಾಸ್ಟ್ ಮ್ಯಾರೇಜೋ, ಇನ್ಯಾವುದೋ ಒಂದು ಆಸ್ತಿ ಪಾಸ್ತಿಗಳಲ್ಲಿ ಹಂಚಿಕೊಳ್ಳುವಿಕೆಯಲ್ಲಿಯೋ ಯಾವುದೋ ವೈಮನಸ್ಯ ಬಂದು ಇಲ್ಲವಾಗ್ತಾರೆ. ಇನ್ನು ಕೆಲವರು ನಮ್ಮನ್ನು ಸ್ವೀಕರಿಸ್ತಾರೆ. ಹೀಗೆ ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಆ ಅನಿಶ್ಚಯತೆ ಉಂಟು. ಹರ್ಷಸ್ಥಾನ ಸಹಸ್ರಾಣಿ ದುಃಖಸ್ಥಾನ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ. ಕ್ಷಣ ಕ್ಷಣಕ್ಕೂ ನಮಗೆ ಸಂತೋಷದ, ಕ್ಷಣ ಕ್ಷಣಕ್ಕೂ ನಮಗೆ ಅಸಂತೋಷದ ಎಡೆಗಳು ಜಗತ್ತಿನಲ್ಲಿ ಇವೆ. ಹಾಗೆಯೇ ನಮಗೆ ಭಯದ ಎಡೆಗಳು ಬೇಕಾದಷ್ಟಿವೆ. ಆ ಭೀತಿ
ನಮ್ಮನ್ನು ನಿರಂತರ ಕಾಡುತ್ತದೆ. ಒನ್ ಆಫ್ ದಿ ಬೇಸಲ್ ಇನ್ಸ್ಟಿಂಕ್ಟ್ಸ್. ಆಹಾರ ನಿದ್ರಾ ಭಯಮೈಥುನಾನಿ ಅಂತಿದೆಯಲ್ಲ, ಮಹಾಭಾರತದಲ್ಲಿ ಎಲ್ಲವನ್ನೂ ತೋರ್ಪಡಿಸಿದ್ದಾರೆ. ನಿದ್ರೆಯದು ಭೀಮನ ಮೂಲಕವಾಗಿ ಚೆನ್ನಾಗಿ ತೋರ್ಪಡಿಸಿದ್ದಾರೆ. ಹಸಿವಿನದೂ ತೋರ್ಪಡಿಸಿದ್ದಾರೆ. ಮೈಥುನದ್ದಂತೂ ಸಾವಿರಾರು ಸಂದರ್ಭಗಳಲ್ಲಿ ಬರುತ್ತದೆ. ಭಯದ್ದು ಮತ್ತೆ ಮತ್ತೆ ಕಾಡುವಂಥದ್ದಾಗಿದೆ. ಅಂತಹ ಕೃಷ್ಣನೇ ಹೇಳ್ಕೊಳ್ತಾನೆ, ಜರಾಸಂಧನ ಭಯದಿಂದ ನಾವು ದೂರವಾಗಿ ದ್ವಾರಾವತಿಯಲ್ಲಿದ್ವಪ್ಪ, ಅವನು ಬದುಕಿರೋವರೆಗೂ ನೀನು ರಾಜಸೂಯ ಮಾಡ್ತೀನಿ ಅಂದರೆ ಆಗುವಂಥದ್ದಲ್ಲ ಅಂತ ಹೇಳ್ತಾನೆ. ಅಂತಂದರೆ ಇನ್ನು ಏನು, ಯಾವ ರೀತಿಯಲ್ಲಿ ಅದಾಗಿರಬಹುದು. ಅಂತಹ ಛಲದಂಕಮಲ್ಲ ದುರ್ಯೋಧನಿಗೆ ಭಯವಾಗಿ ವೈಶಂಪಾಯನ ಸರೋವರದಲ್ಲಿ ಬಚ್ಚಿಟ್ಕೊಳ್ಳೋದನ್ನು ನಾವು ನೋಡ್ತೀವಿ. ಇನ್ನು ಏನು ಹೇಳಬೇಕು. ಯಾಕೆ ಕಾಲರುದ್ರ ಅಂತ ಹೆಸರು ತಗೊಂಡ ಅಶ್ವತ್ಥಾಮ ಮಾಡೋದಷ್ಟು ಅನಾಚಾರ ಮಾಡಿಬಿಟ್ಟು ಉಪಪಾಂಡವರನ್ನು, ಯುಧಾಮನ್ಯುವನ್ನು ಮತ್ತು ಧೃಷ್ಟದ್ಯುಮ್ನನ್ನು ಎಲ್ಲರನ್ನೂ ಕೊಂದು ಸೃಂಜಯ ಪಾಂಚಾಲ ವಂಶ ನಿರ್ವಂಶ ಮಾಡಿ ಹೆದರ್ಕೊಂಡು ವ್ಯಾಸರ ಆಶ್ರಮಕ್ಕೆ ಹೋಗಿ ಬಚ್ಚಿಟ್ಕೊಂಡಿದ್ದ ಅಂತ ಬರುತ್ತದೆ. ಅವನ್ನ ಆಮೇಲೆ ಬಯಲುಗೆಳಿಬೇಕಾಯಿತು ಭೀಮಾರ್ಜುನರು ಎಲ್ಲರೂ ಸೇರಿ. ನಾರದ ಬಂದು ಹೇಳುವುದು ಹೀಗೆಲ್ಲ ಬರುತ್ತದೆ. ಹಾಗಾಗಿ ನ ಜಾತು ಕಾಮಾನ್ ನ ಭಯಾನ್ನ ಲೋಭ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋ ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯೆ ಜೀವೋ ನಿತ್ಯ ಹೇತುರಸ್ಯ ತ್ವನಿತ್ಯ. ನ ಜಾತು ಕಾಮಾನ್ ನ ಭಯಾನ್ನ ಲೋಭ ಧರ್ಮಂ ತ್ಯಜೇತ್. ಕಾಮದಿಂದಲೋ ಭಯದಿಂದಲೋ ಲೋಭದಿಂದಲೋ ನಾವು ಧರ್ಮವನ್ನು ಬಿಡತಕ್ಕಂಥದ್ದಲ್ಲ. ಅಂದರೆ ತಾಳುವ ಗುಣ, ದ ಸಸ್ಟೆನೆನ್ಸ್, ಪವರ್ ಆಫ್ ಸಸ್ಟೆನೆನ್ಸ್, ಅದನ್ನು ನಾವು ಯಾವುದೋ ಬಯಕೆಗೆ, ಇನ್ಯಾವುದೋ ಭಯಕ್ಕೆ, ಇನ್ಯಾವುದೋ ಲಾಲಸೆಗೆ ಬಿಡುವಂಥದ್ದಲ್ಲ. ಬದುಕಿಗಾಗಿಯೂ ಕೂಡ ಬಿಡುವಂಥದ್ದಲ್ಲ. ಅದನ್ನು ಗಟ್ಟಿ ಮಾಡಿಕೊಳ್ಬೇಕು. ಯಾಕೆ ಬದುಕೇ ಅತಂತ್ರ ಆಗಿರೋದ್ರಿಂದ. ಧರ್ಮ ನಿತ್ಯ, ಸುಖ ದುಃಖಗಳು ಅನಿತ್ಯ, ಜೀವ ನಿತ್ಯ ಅಂದರೆ ಜೀವತ್ವ ನಿತ್ಯ. ಆದರೆ ಜೀವತ್ವಕ್ಕೆ ಹೇತುವಾದಂತಹ ಯಾವುದಿದೆಯೋ ಅದು ಅನಿತ್ಯ ಅಂದ್ಬಿಡ್ತಾರೆ. ಇದು ವ್ಯಾಸರು ಎಂಥ ಒಗಟು ಹಾಕಿಬಿಟ್ಟಿದ್ದಾರೆ ನೋಡಿ. ಜೀವೋ ನಿತ್ಯ ಹೇತುರಸ್ಯ ತ್ವನಿತ್ಯ ಅಂತ. ಜೀವಕ್ಕೆ ಹೇತು ಅಂದರೆ ಅದು ಅವಿದ್ಯೆ ಅನ್ನಬೇಕಾ, ಈಶ್ವರ ಅನ್ನಬೇಕಾ, ಅದೇ ಇಲ್ಲ ಅಂದುಬಿಟ್ಟಿದ್ದಾರೆ. ವೇದಾಂತಿಗಳೆಲ್ಲ ಎರಡು ಕೈ ಸಾಲದು ಬಾಯಿ ಬಡ್ಕೊಳ್ಳೋಕ್ಕೆ, ಕೊಡಪ್ಪ ಕಾರ್ತಿವೀರಾರ್ಜುನ 1000 ತೋಳುಗಳನ್ನು ಅಂತ ಅಂದುಕೊಳ್ಳುವಂಥ ಪ್ರಶ್ನೆಯನ್ನು ಮುಂದಿಟ್ಟುಬಿಟ್ಟಿದ್ದಾರೆ. ಹೀಗೆ ಊರ್ಧ್ವಬಾಹುರ್ ವಿರೋಮ್ಯಶಃ ನಚ ಕಶ್ಚಿತ್ ಶೃಣೋತಿಮ ಧರ್ಮಾದರ್ಥಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ ಅಂತ ಕಟ್ಟ ಕಡೆಗೆ ಕೈಯೆತ್ತಿಕೊಂಡು ಗೋಳಾಡ್ತೀನಿ. ಧರ್ಮದಿಂದಲೇ ಎಲ್ಲ, ಯಾರೂ ಕೇಳ್ತಿಲ್ಲ ಅಂತಾನೆ. ಇಷ್ಟು ಪಾತ್ರಗಳನ್ನು ನೋಡಿದ ಮೇಲೂ ಅವ್ರಿಗನ್ನಿಸೋದು ಧರ್ಮಕ್ಕಾಗಿರುವವರು ತುಂಬ ಕಡಿಮೆ ಅನಿಸುತ್ತದೆ. ಒಬ್ಬ ಕೃಷ್ಣ, ಒಬ್ಬ ವಿದುರ, ಹೀಗೆ ಅಲ್ಲಿ 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 ಹುಡುಕಿದರೆ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಮಹಾಭಾರತದ ರೀತಿ ನೀತಿಗಳು ಒಂದು ರಾಷ್ಟ್ರದ ಆಗುಹೋಗುಗಳು, ಒಂದು ಕುಟುಂಬದ ಏಳು ಬೀಳುಗಳು, ಒಂದು ವ್ಯಕ್ತಿಯ ಪ್ರೀತಿ ವಾತ್ಸಲ್ಯಗಳು, ಇಡೀ ವಿಶ್ವದ ಮೌಲ್ಯ ಸಂಘರ್ಷ, ಅದು ನಿತ್ಯವಾರ್ತೆ. ಯುಗಸಂಧಿಯಲ್ಲಿ ಅದು ಮತ್ತೂ ತೀವ್ರವಾಗುತ್ತದೆ. ಇದು ಎಲ್ಲ ಜನರನ್ನು ಎಲ್ಲ ಸ್ತರದಲ್ಲಿ ಕಾಡುತ್ತದೆ. ಏಕಚಕ್ರದಲ್ಲಿ ಬಕಾಸುರನಿಗೆ ನಿತ್ಯ ಆಹಾರವನ್ನು ಕೊಡಬೇಕು ಅಂತಿದ್ದ ಬ್ರಾಹ್ಮಣ ಕುಟುಂಬ, ಅಲ್ಲಿ ನೋಡಿ, ಹಿ ಇಸ್ ದ ರೆಪ್ರೆಸೆಂಟೇಟಿವ್ ಆಫ್ ಎ ಕಾಮನ್ ಮ್ಯಾನ್. ಬಕಾಸುರ ಬಂದಿದ್ದಾನೆ, ಒಬ್ಬ ರೌಡಿ, ಹಫ್ತಾ ಕೇಳ್ತಾ ಇದ್ದಾನೆ, ಗಣೇಶನ ಇಡ್ತೀವಿ ಅಂತಾನೆ. ಗಣೇಶನ ಇಡ್ತಾನೋ ಅವರ ಅಪ್ಪನ ಇಡ್ತಾನೋ ಯಾರಿಗೂ ಗೊತ್ತೋ, ದುಡ್ಡು ಕೊಡಿ ಅಂತ ಕೇಳ್ತಾನೆ. ಎಲ್ಲರಿಗೂ ಅನುಭವಕ್ಕೆ ಬರ್ತಾ ಇರ್ತಕ್ಕಂಥದ್ದಲ್ವ. ಇನ್ನೇನೋ ರಾಜ್ಯೋತ್ಸವ ಮಾಡ್ತೀವಿ, ಕೊಡಿ ನಮ್ಮ ಕೈಗೆ ಅಂತ ಹೇಳ್ಬಿಟ್ಟಂತಾನೆ. ಏನು ಮಾಡ್ತಾನೋ ಗೊತ್ತಿಲ್ಲ. ಹೀಗೆ ಈ ರೀತಿಯಾಗಿ ವಸೂಲಿ ಮಾಡೋಕ್ಕೆ ಹೋದರೆ ಆ ರಾಜ ಅದವನು ಹೆದರ್ಕೊಂಡು ವೇತ್ರಕಿ ಗೃಹ ಅಂತ ಬೇರೆ ಊರಿಗೆ ಹೊರಟೋಗ್ಬಿಟ್ಟಿದ್ದಾನೆ. ನಮ್ಮ ಬೇಕಾದಷ್ಟು ಮಂತ್ರಿ ಮಹೋದಯರು ಬೇಸರವಾದಾಗ ಮಾರಿಷಸ್ಗೋ ಇಂಗ್ಲೆಂಡ್ಗೋ ಎಲ್ಲೋ ಮೈ ಸರಿ ಇಲ್ಲ, ಹೃದಯವೇ ಇರೋದಿಲ್ಲ, ಹೃದಯ ಚಿಕಿತ್ಸೆಗೆ ಅಂತ ಎಲ್ಲಿಗೋ ಹೊರಟೋಗ್ಬಿಡ್ತಾರೆ. ಹೀಗೆ ಹೊರಟೋಗೋ ತರಹ ಆಗಿಬಿಟ್ಟಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾನು ಸಾಯ್ತೀನಿ ನೀವು ಬದುಕಿಂತ ಗಂಡ, ನಾನು ಮುತ್ತೈದೆ ಸಾಯ್ತೀನಿ ನೀವು ಚೆನ್ನಾಗಿರಿ ಅಂತ ಹೆಂಡತಿ, ನಾನು ಹೇಗೂ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೂ ಹೋಗಲೇಬೇಕು, ಹಾಗಾಗಿ ನೀವೆಲ್ಲ ಬದುಕಿ ಅಂತ ಅವಳು. ಆ ಹುಡುಗ ಒಂದು ಪೊರಕೆ ಕಡ್ಡಿ ಇಟ್ಕೊಂಡು ಅಮ್ಮ ಅಳಬೇಡ ಅಕ್ಕ ಅಳಬೇಡ ನಾನು ಹೋಗಿ ರಾಕ್ಷಸನ ಕೊಲ್ತೀನಿ ಅಂತ ಪೊರಕೆ ಕಡ್ಡಿ ಜಳಿಸುತ್ತೆ. ಇವತ್ತು ಕಾಮನ್ ಇಂಡಿಯನ್ ಏನು ಟ್ವೀಟರ್ ಮಾಡ್ತೀನಿ, ಫೇಸ್ಬುಕ್ಕಲ್ಲಿ ಬರೀತೀನಿ, ಮೋದಿ ಬರಲಿ, ಕಾಂಗ್ರೆಸ್ ಅಳಿಯಲಿ, ರಾಹುಲ್ ಗಾಂಧಿ, ಅಮುಲ್ ಬೇಬಿ ಅಂತ ಕೂಗೋದು ಪೊರಕೆ ಕಡ್ಡಿ ಜಳಿಸೋ ಮಟ್ಟಕ್ಕೆ ಆಗಿಬಿಟ್ಟಿದೆ. ಅಷ್ಟೇ, ಇನ್ನೇನೂ ಇಲ್ಲ. ಈ ಮಟ್ಟಕ್ಕೆ ಬಿಟ್ಟು ಇನ್ನೇನು ಇಲ್ಲ. ಅದು ಓಟ್ಗಳ ಟರ್ನ್ಔಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಳ್ಳೆಯದು ಅಂತ ಅನಿಸುತ್ತೆ. ಅಂದರೆ ಈ ಮಟ್ಟಕ್ಕೆ ಸಾಮಾನ್ಯ ಜನದ ರೆಪ್ರೆಸೆಂಟೇಷನ್ ಆ ಹುಡುಗ. ಏನೋ ನನ್ನ ಕೈಲಾದದ್ದು ನಾನು ಮಾಡ್ತೀನಿ, ಒಂದು ಕಲ್ಲಾದರೂ ಎಸಿತೀನಿ, ಒಂದು ಶಾಪ ಆದರೂ ಹಾಕ್ತೀನಿ ಅಂತ ನಾನು ಬಡ್ಕೊಂಡಂಗೆ ಅಷ್ಟೇ. ಅಂದರೆ ಈ ಗ್ರಾಸ್ ರೂಟ್ ಲೆವೆಲ್ ಕಾಮನ್ ಮ್ಯಾನಿನ ಗೋಳಾಟದಿಂದ ಮೊದಲುಗೊಂಡು ಕಾವ್ಯದ ಮಹಾಧಿನಾಯಕನಾದ ಶ್ರೀಕೃಷ್ಣನ ಸಂಕಟದವರೆಗೆ ನಾರದರ ಹತ್ರ ಅವನು ಹೇಳ್ಕೊಳ್ತಾನೆ ಶಾಂತಿ ಪರ್ವದಲ್ಲಿ, ನಾರದರೆ ನಿಮಗೇನು ಗೊತ್ತು ನನ್ನ ಕಷ್ಟ, ನಾನು ಯಾರ ಹತ್ರ ಗೋಳಿಡ್ಲಿ, ನನ್ನ ಜನ ಸ್ವಜನ ಶ್ವಜನ ಪರಸ್ಪರ ಕಚ್ಚಾಡ್ತಲೇ ಇರ್ತಾರೆ.
ಅಕ್ರೂರನ್ನ ಕಂಡ್ರೆ ಶತಧನ್ವನಿಗಾಗೋಲ್ಲ, ಶತಧನ್ವನ ಕಂಡ್ರೆ ಸತ್ರಾಜಿತ್ಗಾಗೋಲ್ಲ, ಇವ್ರನ್ನೆಲ್ಲ ಕಂಡ್ರೆ ಬಲರಾಮನಿಗಾಗೋಲ್ಲ. ನನಗೆಲ್ಲರೂ ಬೇಕಾಗಿದೆ. ಸಾತ್ವಿಕಿನ ಕಂಡ್ರೆ ಕೃತವರ್ಮನಿಗಾಗೋಲ್ಲ, ಕೃತವರ್ಮನ ಕಂಡ್ರೆ ಪ್ರದ್ಯುಮ್ನನಿಗಾಗೋಲ್ಲ. ಮಕ್ಕಳು ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಜೂಜಾಟ ಆಡ್ತಾ ಇದ್ರೆ ಆಟ ಡ್ರಾ ಆಗಲಿ ಅಂತ ತಾಯಿ ಕೇಳ್ಕೊಳ್ತಾಳಲ್ಲ, ಆ ರೀತಿಯಾದದ್ದು ನನ್ನ ಪರಿಸ್ಥಿತಿ ಅಂತ ಹೇಳ್ಕೊಳ್ತಾನೆ. ಆ ಮಹಾನುಭಾವನ ಸಂಕಟದವರೆಗೆ ಎಲ್ಲ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಬರುವಂಥದ್ದನ್ನು ತೋರ್ಪಡಿಸ್ತಾರೆ. ಯುಗಸಂಧಿ ಆದ ಕಾರಣ ಮತ್ತೆ ಮತ್ತೆ ಅದು ಧರ್ಮಕರ್ಮ ಸಮೂಢತ್ವ ಕಾಣುತ್ತದೆ. ನೋಡಿ, ನಿಯೋಗ ಸಂತಾನ ಏನು ತಪ್ಪಿಲ್ಲ ಅಂತ ಒಪ್ಕೊಂಡಿದ್ದು ಒಂದೇ ತಲೆಮಾರಿಗೆ. ಧೃತರಾಷ್ಟ್ರನನ್ನು ಯಾರೂ ಕೇಳಲಿಲ್ಲ ನಿಮ್ಮಪ್ಪ ಯಾರು ಅಂತ. ಅರೆ, ದುರ್ಯೋಧನ ಪಾಂಡವರನ್ನು ನಿಮ್ಮಪ್ಪಂದರೆ ಯಾರು ಅಂತ ಕೇಳೋ ಮಟ್ಟಕ್ಕೆ ಬಂತು. ಒಂದು ಜನ್ರೇಷನ್ನಲ್ಲಿ ಆದಂಥ ವ್ಯತ್ಯಾಸ ಅದು ಎಷ್ಟು ಕಷ್ಟಕ್ಕೆ ಇಟ್ಟುಕೊಂಡದ್ದು ಅಂತ ಗೊತ್ತಾಗುತ್ತದೆ. ದ್ರೌಪದಿ ಪಂಚವಲ್ಲಭೆ. ಅದೇ ಹಿಂದೆ ಇನ್ನೂ ಅನೇಕರು ಇದ್ದರು, ಆ ತರಹ ಸಪ್ತವಲ್ಲಭೆಯರು, ದ್ವಾದಶವಲ್ಲಭೆಯರು ಎಲ್ಲರೂ ಇದ್ದರು. ಅವ್ರನ್ನ ಯಾರೂ ಕೇಳಲಿಲ್ಲ. ದ್ರೌಪದಿಯನ್ನು ಕೇಳುವಂತೆ ಆಯಿತು. ಬಂಧಕಿ ಅಂತೆಲ್ಲ ಅವಳು ಬಯಸ್ಕೊಳ್ಳುವಂತೆ ಆಯಿತು. ಅಂತಂದಾಗ ಯುಗ ಸಂಧಿಯ ಮೌಲ್ಯಗಳ ಸಂಘರ್ಷ ಯಾವ ಬಗೆಯಲ್ಲಿತ್ತು ಅಂತ ಗೊತ್ತಾಗುತ್ತದೆ. ದ್ರೋಣಾಚಾರ್ಯನಿಗೆ ಬ್ರಾಹ್ಮಣ್ಯದಿಂದ ಹೊಟ್ಟೆ ತುಂಬಕ್ಕಾಗದೆ ಅವನು ಧನುರ್ವೇದಕ್ಕೆ ಬರುವಂತೆ ಆಯಿತು. ಅಂದರೆ ನಾನು ಏನೋ ಸಂಗೀತ ಸಾಹಿತ್ಯ ಓದ್ಕೊಂಡು 4 ಜನಕ್ಕೆ ಸಾಪಾಸ ಹೇಳ್ತೀನಿ ಅಂತಂದರೆ ಮನೆಯಲ್ಲಿ ಹೇಳೋದೇ ಇಲ್ಲ, ಮೇಲಕ್ಕೆ ಮನೆಯಲ್ಲಿ ತುತ್ತು ತೂಗೋದಕ್ಕೆ ಆಗೋದಿಲ್ಲ ಅಂತಂದರೆ ಯಾವುದೋ ಟ್ರೈನಿಂಗ್ ಮಾಡ್ಕೋ, ಯಾವುದೋ ಕಂಪ್ಯೂಟರ್ ಸೈನ್ಸ್ದೋ ಯಾವುದೋ ತಲೆಮಾಸಿದಂಥ ಯೂನಿವರ್ಸಿಟಿಯಲ್ಲಿ ಎಷ್ಟೋ ಯಾವುದೋ ಸಾವಿರಾರುಗಳನ್ನು ಕೊಟ್ಟು ಒಂದು ತರಕಲಾಂಡಿ ಸರ್ಟಿಫಿಕೇಟ್ ಇಟ್ಕೊಂಡು ಯಾವುದೋ KPOನಲ್ಲಿ BPOನಲ್ಲಿ ಸೇರ್ಕೋ, ಕುಟ್ತಾ ಕೂತ್ಕೋ ಅನ್ನುವ ಸ್ಥಿತಿ ಬಂದದ್ದೇ ತಾನೇ ದ್ರೋಣಾಚಾರ್ಯನಿಗೆ. ಅಂತಂದರೆ ಯಾವ ಮಟ್ಟದ ಅತಂತ್ರ ಸ್ಥಿತಿ ಯುಗಸಂಧಿಯಲ್ಲಿ ಬರುತ್ತದೆ ಅಂದರೆ ವರ್ಣಸಂಕರ, ಕರ್ಮಸಂಕರ, ಧರ್ಮಸಂಕರ ಇವೆಲ್ಲವೂ ಆಗ್ತಾ ಇರ್ತದೆ. ಅದನ್ನೇ ಹೇಳ್ತಾರೆ, ನಮ್ಮ ಅಳವು, ನಮ್ಮ ಅವಕಾಶ, ನಮ್ಮ ಶಕ್ತಿ, ನಮ್ಮ ಯುಕ್ತಿ ಇವುಗಳನ್ನು ನಿರ್ವಾಹ ಮಾಡಿಕೊಂಡು ಬದುಕನ್ನು ದಾಟಿಸ್ಕೊಳ್ಳೋದಕ್ಕೆ ಯಾವ ಧೀಮಂತಿಕೆ, ಯಾವ ಶ್ರೀಮಂತಿಕೆ, ಯಾವ ಹೃದಯವಂತಿಕೆ ಬೇಕೋ ಅದನ್ನು ವ್ಯಾಸರು ತಮ್ಮ ಪಾತ್ರಗಳ ಮೂಲಕ ಧ್ವನಿಸ್ತಾರೆ. ಅದನ್ನು ನನ್ನ ಕೈಯಲ್ಲಿ ಕಂಡಷ್ಟು, ನನ್ನ ಸಮಯ ಆದಷ್ಟು ತೋರ್ಪಡಿಸುವ ಪ್ರಯತ್ನ ಮಾಡ್ತೀನಿ. ಅನುಗ್ರಹಿಸಿ. ನಮಸ್ಕಾರ.